ಎಲ್ರಿಗೂ ನಮಸ್ಕಾರ. ನಮ್ಮ ಸ್ಮಾರ್ಟ್ ಟೀಚರ್ ಎಜುಕೇಶನ್ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಇಂದಿನ ಈ ಒಂದು ತರಗತಿಯಲ್ಲಿ ನಾವು ಶೈಕ್ಷಣಿಕ ಮನೋವಿಜ್ಞಾನ ಪಾಠದ ಆರಂಭವನ್ನು ಮಾಡ್ತಾ ಇದ್ದೇವೆ. ಇವತ್ತಿನ ಈ ಪಾಠ ಏನಂತಂದ್ರೆ, ನಾವು ಇದು 12 ಚಾಪ್ಟರ್ಗಳು ಏನಿದೆ ಆ 12 ಚಾಪ್ಟರ್ನ ಸಂಪೂರ್ಣ ವಿಷಯ ಈ ಒಂದು ಚಾಪ್ಟರ್ ನಲ್ಲಿ ಇರ್ತದೆ. ಆದ್ರಿಂದ ನೀವು ಸಾಧ್ಯ ಆದ್ರೆ ಒಂದು ನೋಟ್ ಬುಕ್ ಇಟ್ಕೊಂಡು ಪಾಯಿಂಟ್ಸ್ ಮಾಡ್ಕೊಳ್ಳಿಕ್ಕೆ ಟ್ರೈ ಮಾಡಿ. ನೋಡಿ, ಇಂದಿನ ಈ ಒಂದು ತರಗತಿಯಲ್ಲಿ ನಾವು ಮನೋವಿಜ್ಞಾನದ ಅರ್ಥ ಮತ್ತು ಮನೋವಿಜ್ಞಾನದ ಪದದ ಉತ್ಪತ್ತಿ ಹೇಗಾಯಿತು, ಮನೋವಿಜ್ಞಾನದ ಪರಿಕಲ್ಪನೆಯ ವಿಕಾಸ, ಪ್ರಮುಖ ವಿದ್ವಾಂಸರ ವ್ಯಾಖ್ಯೆಗಳು, ಮನೋವಿಜ್ಞಾನದ ಪಂಥಗಳು, ಮತ್ತೆ ಪ್ರೀವಿಯಸ್ ಇಯರ್ PYQ ಮತ್ತೆ MCQ ಅಂದ್ರೆ ಪ್ರೀವಿಯಸ್ ಇಯರ್ ಕ್ವಶನ್ ಮತ್ತೆ ನಮ್ಮ ಈ ಒಂದು ಪಾಠಕ್ಕೆ ಸಂಬಂಧಪಟ್ಟಂತಹ MCQಗಳನ್ನ ಡಿಸ್ಕಸ್ ಮಾಡ್ತಾ ಹೋಗ್ತೀವಿ. ನೋಡಿ, ಈಗ ಪ್ರತಿಯೊಂದು ವಿಚಾರಕ್ಕೂ ಕೂಡ ಅಧ್ಯಯನ ಮಾಡ್ಲಿಕ್ಕೆ ಒಂದೊಂದು ವಿಭಾಗಗಳೇ ಇದೆ. ಆದ್ರೆ ಮನುಷ್ಯನ ಮನಸ್ಸಿನಲ್ಲಿ ಏನಾಗ್ತದೆ, ಏನೆಲ್ಲ ವಿಚಾರಗಳು ನಡೀತದೆ ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಕೋಸ್ಕರ ಇರೋದೇ ಮನೋವಿಜ್ಞಾನ. ಈಗ ಫಾರ್ ಎಕ್ಸಾಂಪಲ್, ಈಗ ನೀವ್ ಎಲ್ಲಿದ್ದೀರಾ? ನಿಮ್ಗೆ ಅನ್ನಿಸ್ಬೋದು ಈಗ ನಾನು ಕ್ಲಾಸ್ ಕೇಳ್ತಾ ಇದ್ದೀನಿ ಅಂತ. ಆದ್ರೆ ಮಾನಸಿಕವಾಗಿ ಎಲ್ಲಿರ್ತೀರಾ? ಒಬ್ಬೊಬ್ರು ಈಗ ಅಮ್ಮ ಏನೋ ಬಜ್ಜಿ ಮಾಡ್ತಾ ಇರ್ತದೆ ಅಥವಾ ಊಟ ಮಾಡ್ತಾ ಇರ್ತಾರೆ. ಅಂದ್ರೆ ಬೇರೆ ಬೇರೆ ಆಲೋಚನೆಗಳಿಗೆ ಹೋಗ್ತಾ ಇರ್ತದೆ ಅಲ್ವಾ? ಇದನ್ನೇ ಅಧ್ಯಯನ ಮಾಡೋದೇ ನಾವು ಮನೋವಿಜ್ಞಾನ ಅಂತ ಕರಿತೀವಿ. ನೋಡಿ, ಈ ಮನೋವಿಜ್ಞಾನವು ಗ್ರೀಕ್ ಪದವಾದ ಸೈಕಿ ಮತ್ತು ಲೋಗೋಸ್ ಈ 2 ಪದದಿಂದ ಉತ್ಪನ್ನ ಆಗಿದೆ. ಸೈಕಿ ಅಂದ್ರೆ ಆತ್ಮ, ಲೋಗೋಸ್ ಅಂದ್ರೆ ಅಧ್ಯಯನ. ಒಟ್ನಲ್ಲಿ ಸೈಕಾಲಜಿ ಅಂದ್ರೆ ಆತ್ಮದ ಅಧ್ಯಯನ ಅಂತ ಕರೀತಾರೆ. ನೋಡಿ, ಈ ಒಂದು ವಿಷಯದ ಕುರಿತು ಆಗಾಗ ಪ್ರಶ್ನೆಗಳನ್ನ ಕೇಳಿದ್ದಾರೆ, ನೆನ್ಪಿಟ್ಕೊಳ್ಳಿ. ನೋಡಿ, ಮೊದಲ ತತ್ವಶಾಸ್ತ್ರಜ್ಞ ಡೆಮಾಕ್ರಟಿಸ್ ಪ್ರಕಾರ ಪ್ರತಿಯೊಬ್ಬ ವ್ಯಕ್ತಿಯು ಸಹ ಆತ್ಮದ ಕಣಗಳು ಮತ್ತು ದೇಹದ ಕಣಗಳಿಂದ ಮಾಡಲ್ಪಟ್ಟಿದ್ದಾನೆ ಅನ್ನೋ ಒಂದು ಮಾತನ್ನು ಹೇಳ್ತಾರೆ. ನೀವು ನೆನ್ಪಿಟ್ಕೊಳ್ಳಿ, ಇದೊಂದು ಟ್ರೀ ಅಂತ ತಗೊಂಡ್ರೆ ನಾವು, ಇದು ತತ್ವಶಾಸ್ತ್ರ. ಈ ತತ್ವಶಾಸ್ತ್ರದಲ್ಲಿ ಒಂದು ಕೊಂಬೆ ಆಗಿರ್ತದೆ ಇದು ಮನೋವಿಜ್ಞಾನ ಅನ್ನೋದು. ಮೊದಲು ಅದಕ್ಕೋಸ್ಕರನೇ ಇದನ್ನ ತತ್ವಶಾಸ್ತ್ರದ ಭಾಗ ಆಗಿತ್ತು ಅಂತ ಹೇಳ್ತಾರೆ. ನೆನ್ಪಿಟ್ಕೊಳ್ಳಿ, ಪ್ರಶ್ನೆ ಬರ್ತದೆ, ಮನೋವಿಜ್ಞಾನ ಮೊದಲು ಯಾವುದರ ಭಾಗ ಆಗಿತ್ತು ಅಂತ? ತತ್ವಶಾಸ್ತ್ರದ ಭಾಗ ಆಗಿತ್ತು. ಈಗ ಮುಂದಿನ ಹೋಗುವ. ನೋಡಿ, ಡಾಂಟೆ, ನೀವು ಇವ್ರನ್ನ ಹೆಸರನ್ನ ಕೇಳೇ ಇರ್ತೀರಾ, ಡಾಂಟೆ ಬಗ್ಗೆ. ಈ ಡಾಂಟೆ ಒಂದು ಮಾತು ಹೇಳ್ತಾರೆ, ಮನೋವಿಜ್ಞಾನ ಅಂತಂದ್ರೆ, ಒಂದ್ ನಿಮಿಷ, ಮನೋವಿಜ್ಞಾನ ಅಂತಂದ್ರೆ ಮನಸ್ಸಿನ ಶಾಸ್ತ್ರ. ಅಂದ್ರೆ ಮನಸ್ಸನ್ನು ಕುರಿತು ಅಧ್ಯಯನ ಮಾಡೋದು. ನಮ್ಮ ಮನಸ್ಸು ಏನಾಗ್ತಾ ಇದೆ, ಯಾಕೆ ಆತರ ಆಗ್ತಾ ಇದೆ, ಏನೆಲ್ಲ ಆಲೋಚನೆಗಳು ಬರ್ತದೆ, ಇದನ್ನು ಕುರಿತು ಅಧ್ಯಯನ ಮಾಡದೆ ನಾವು ಮನಸ್ಸಿನ ಶಾಸ್ತ್ರ ಅಂತ ಹೇಳ್ತಾರೆ ಡಾಂಟೆ. ನೋಡಿ, ಈಗ ನಿಮಗೆ ಪರಿಕಲ್ಪನೆ ಸಿಗ್ತದೆ ಏನಂತ ಅಂದ್ರೆ, ಮನೋವಿಜ್ಞಾನ ಎಂದರೆ ಮನಸ್ಸು ಹೇಗೆ ಕೆಲಸ ಮಾಡುತ್ತದೆ ಎಂಬುದನ್ನು ಅಧ್ಯಯನ ಮಾಡುವ ಶಾಸ್ತ್ರ. ಈಗ ನಿಮಗೆ ನೀವು ಇಮ್ಯಾಜಿನೇಷನ್ ಮಾಡ್ಕೊಳ್ಳಿ, ನಾವ್ ಯಾಕೆ ಸಂತೋಷವಾಗಿದ್ದೀವಿ, ನಾವ್ ಯಾಕೆ ದುಃಖ ಪಡ್ತೀವಿ, ನಮ್ಗೆ ಯಾಕೆ ಕೋಪ ಬರ್ತದೆ, ನಾವ್ ಯಾಕೆ ಇನ್ನೊಬ್ಬರನ್ನ ಪ್ರೀತಿ ಮಾಡ್ತೀವಿ, ನಿಮ್ ಮನ್ಸಲ್ಲಿ ಆಗ್ತಾ ಇರ್ತದಲ್ಲ, ಇದೆಲ್ಲದ್ರ ಹಿಂದೆ ಇರೋದೇ ಮನೋವಿಜ್ಞಾನ. ನೋಡಿ, ಇನ್ನೂ ಸುಲಭವಾಗಿ ಅರ್ಥ ಮಾಡಿಸ್ತೀನಿ ಈಗ. ನೋಡಿ, ಮನುಷ್ಯ ಏನು ಮಾಡ್ತಾನೆ, ಅವನ ನಡವಳಿಕೆ ಮತ್ತು ಯಾಕೆ ಮಾಡ್ತಾನೆ, ಕಾರಣ. ಫಾರ್ ಎಕ್ಸಾಂಪಲ್, ನಿಮ್ಮ ಮನೆಯಲ್ಲಿ ಒಂದು ಮಗು ಇರ್ಬೇಕು, ಮಗು ಅಳ್ತಾ ಕೂರ್ತದೆ. ಯಾಕೆ ಅಳ್ತದೆ? ಚಾಕ್ಲೇಟ್ ಕೊಟ್ಟಿಲ್ವಾ, ಅಥವಾ ಮಗು ಹೇಳ್ದಂಗ್ ನೀವು ಕೇಳಲಿಲ್ವಾ? ಯಾಕೆ? ಮನಸ್ಸಿನಲ್ಲಿ ಏನೆಲ್ಲ ಆಗ್ತಾ ಇದೆ, ಅದನ್ನು ಕುರಿತು ಅಧ್ಯಯನ ಮಾಡುದೇ ಏನು? ಮನೋವಿಜ್ಞಾನ. ಇಲ್ಲಿ 3 ಅಂಶಗಳನ್ನ ನಾವು ಗಮನ ಇಡಬೇಕು. ಪರೀಕ್ಷಾ ದೃಷ್ಟಿಯಿಂದನೂ ಹೌದು, ನಮ್ಗೆ ತಿಳ್ಕೊಳ್ಳೋಕೆ ದೃಷ್ಟಿಯಿಂದನೂ ಹೌದು. 1 ನಡವಳಿಕೆ, 2 ಮಾನಸಿಕ ಪ್ರಕ್ರಿಯೆಗಳು, 3 ವೈಜ್ಞಾನಿಕ ವಿಧಾನ. ಅಂದ್ರೆ ಮನೋವಿಜ್ಞಾನವು ಒಂದು ಕಾಣುವ, ಅಳೆಯಬಹುದಾದ ಕ್ರಿಯೆಗಳನ್ನು ಅಧ್ಯಯನ ಮಾಡ್ತದೆ. ಮಾನಸಿಕ ಪ್ರಕ್ರಿಯೆಗಳು ಅಂದ್ರೆ ನಮ್ಮಲ್ಲಿ ಆಗುವ ಆಲೋಚನೆಗಳು, ಭಾವನೆ, ನೆನಪು, ಕಲ್ಪನೆ, ಇವುಗಳ ಕುರಿತು ಅಧ್ಯಯನ ಮಾಡ್ತದೆ. ವೈಜ್ಞಾನಿಕ ವಿಧಾನ ಅಂದ್ರೆ ಈ ಎರಡನ್ನು ಅಧ್ಯಯನ ಮಾಡಲು ಮನೋವಿಜ್ಞಾನ ವೈಜ್ಞಾನಿಕ ವಿಧಾನವನ್ನು ಬಳಸ್ತದೆ. ವೈಜ್ಞಾನಿಕ ವಿಧಾನ ಅಂತಂದ್ರೆ ಪ್ರಯೋಗ ಮಾಡೋದು, ಅದು ವೀಕ್ಷಣೆ ಆಗಿರ್ಬಹುದು, ಬೇರೆಯೂ ಆಗಿರ್ಬಹುದು. ಅವಲೋಕನ, ನೋಡಿ ಅಧ್ಯಯನ ಮಾಡ್ತದೆ. ನೆಕ್ಸ್ಟ್ ಮಾಪನವನ್ನು ಮಾಡ್ತದೆ, ಅದಕ್ಕೆ ಆದಂತಹ ಪರೀಕ್ಷೆಗಳಿವೆ, ಅದನ್ನು ಕುರಿತು ಮಾಪನವನ್ನು ಮಾಡ್ತಾರೆ. ನೀವೀಗ ನೋಡಿರ್ಬೋದು, ಸೈಕಿಯಾಟ್ರಿಸ್ಟ್ ಏನ್ ಮಾಡ್ತಾರೆ, ಕೂರಿಸ್ಕೊಂಡು ಕೇಳ್ತಾರೆ. ಅಂದ್ರೆ ಮುಕ್ತವಾಗಿ
ಮಾತಾಡ್ತಾ ಇರ್ತಾರೆ. ನೆಕ್ಸ್ಟ್ ಇದು ಇವುಗಳಲ್ಲದೆ ಅದಕ್ಕೆ ಕಾರಣ ಏನು, ಆ ಸನ್ನಿವೇಶ ಯಾವುದು, ಯಾವ ಭಾವನೆಯಿಂದ ಆತರ ಆಗಿದೆ, ಇದೆಲ್ಲವನ್ನು ಕೂಡ ಅಧ್ಯಯನ ಮಾಡ್ತದೆ. ಇದನ್ನೇ ನಾವು ಮನೋವಿಜ್ಞಾನ ಅಂತ ಕರಿತೀವಿ. ಈ ಮನೋವಿಜ್ಞಾನ ಒಟ್ಟು 4 ಹಂತಗಳಿಂದ ಬಂದಿದೆ. ಅಂದ್ರೆ ಮನೋವಿಜ್ಞಾನ ಹೇಗೆ ಹುಟ್ಟಿತು, ಪ್ರಸ್ತುತ ದಿನದಲ್ಲಿ ಹೇಗಿದೆ ಅನ್ನೋದು 4 ಹಂತವನ್ನು ದಾಟ್ತದೆ. ಒಂದನೇದು ಪ್ರಾಚೀನ ಗ್ರೀಕರ ಕಾಲ, ನಾನು ಆಗ್ಲೇ ಹೇಳಿದೆ ತತ್ವಶಾಸ್ತ್ರದ ಭಾಗ ಆಗಿತ್ತು ಅಂತ. ಇಲ್ಲಿ ಏನ್ ಹೇಳ್ತಾರೆ, ಆತ್ಮವೇ ಮೂಲ, ಅಂದ್ರೆ ನಮ್ಮ ಆತ್ಮದ ಕುರಿತು ಅಧ್ಯಯನ ಮಾಡೋದು ಅಂತ ಹೇಳ್ತಾರೆ. ಇಲ್ಲಿ ಬರೋರು ಪ್ಲೇಟೋ, ಅರಿಸ್ಟಾಟಲ್ ಮತ್ತೆ ಸಾಕ್ರೆಟಿಸ್ ಒಬ್ರು ಬರ್ತಾರೆ. ಇವರ ಕಾಲವನ್ನು ನಾವು ಆತ್ಮದ ವಿಜ್ಞಾನ ಅಥವಾ ಆತ್ಮವನ್ನು ಅಧ್ಯಯನ ಮಾಡೋದು ಅಂತ ಹೇಳ್ತೀವಿ. ಇವರು ಆತ್ಮ ಅಂದ್ರೆ ಏನು ಅನ್ನೋದಕ್ಕೆ ಪ್ರಶ್ನೆಗೆ ಉತ್ತರವನ್ನು ಹುಡುಕ್ತಾ ಹೋಗ್ತಾರೆ. ಅದಾದ ನಂತರ ಬರೋದೆ 19ನೇ ಶತಮಾನ. ಇಲ್ಲಿ ಏನಾಯ್ತು, ನಾನೇ ಹೇಳ್ದೆ, ಮರದ ಒಂದು ಕೊಂಬೆಯನ್ನು ತೆಗೆದು ಇನ್ನೊಂದು ಮರವಾಗಿ ನೆಟ್ರು. ಅಂದ್ರೆ ತತ್ವಶಾಸ್ತ್ರದಿಂದ ಅದು ಹೊರಗಡೆ ಬಂತು. ಅದ್ ಯಾರ ಕಾರಣದಿಂದ ಅಂತಂದ್ರೆ, ನಿಮ್ಗೆ ವಿಲಿಯಂ ಹುಂಟ್ ಕೇಳಿರ್ಬೋದು. ವಿಲಿಯಂ ಹುಂಟು 1879ರಲ್ಲಿ ಜರ್ಮನಿಯ ಲಿಫ್ಟಿಂಗ್ ನಲ್ಲಿ ಒಂದು ಮನೋವಿಜ್ಞಾನದ ಪ್ರಯೋಗಾಲಯವನ್ನು ಸ್ಥಾಪನೆ ಮಾಡ್ತಾರೆ. ಅಲ್ಲಿಂದ ಇದು ಏನು ಒಂದು ಸ್ವತಂತ್ರವಾಗಿ ಬಂದು ಮನೋವಿಜ್ಞಾನ ಅಂತ ಆಗ್ತದೆ. ಮನಸ್ಸು ಹೇಗೆ ಕೆಲಸ ಮಾಡುತ್ತದೆ ಎಂದು ಅಧ್ಯಯನ ಮಾಡ್ತಾರೆ ಇವರು. ಅದ್ ಹೇಗೆ ಅಂತ ನಾವು ಮುಂದೆ ತಿಳಿತಾ ಹೋಗ್ತೀವಿ. ನೆಕ್ಸ್ಟ್ ಅದಾದ ನಂತರ 20ನೇ ಶತಮಾನದ ಆರಂಭದಲ್ಲಿ ಪ್ರಜ್ಞೆಯ ಅಧ್ಯಯನ ಅಂತ ಆಗ್ತದೆ. ಅಂದ್ರೆ ಇದು ಮನಸ್ಸನ್ನು ಕುರಿತು ಅಧ್ಯಯನ ಮಾಡೋದಲ್ಲ, ಮಾನವ ಪ್ರಜ್ಞೆಯಲ್ಲಿದ್ದಂತ ಸಂದರ್ಭದಲ್ಲಿ ಅವನನ್ನು ಕುರಿತು ಅಧ್ಯಯನ ಮಾಡೋದು ಅಂತ ಹೇಳ್ತಾರೆ. ಇದನ್ನ ಪ್ರಜ್ಞೆಯ ಪ್ರವಾಹ, ಅನುಭವಗಳ ಅಧ್ಯಯನ ಅಂತ ಕರೀತಾರೆ. ನಮ್ಗೆ ಏನ್ ಗೊತ್ತು, ಏನ್ ಅರಿವಾಗ್ತದೆ ಎಂದು ಅಧ್ಯಯನ ಮಾಡ್ತಾರೆ ಈ ಒಂದು ಹಂತದಲ್ಲಿ. ನೋಡಿ, ಇದಾದ್ಮೇಲೆ ಇದು ಒಂದೊಂದಕ್ಕೂ ಒಂದೊಂದು ರೀಸನ್ ಇದೆ ಯಾಕೆ ಅವುಗಳೆಲ್ಲ ಕಳ್ಕೊಂಡು ಹೋದೋ ಅಂತ. ಅದನ್ನ ನಾವು ಮುಂದೆ ತಿಳಿತಾ ಹೋಗ್ತೀವಿ. ನೆಕ್ಸ್ಟ್ 20ನೇ ಶತಮಾನಕ್ಕೆ ಬರ್ತಾರೆ. ಈ 20ನೇ ಶತಮಾನದಲ್ಲಿ ಇದನ್ನು ವರ್ತನೆಯ ಅಧ್ಯಯನ ಅಂತ ಹೇಳ್ತಾರೆ. ಯಾಕೆ ಅಂತಂದ್ರೆ, ಪ್ರಜ್ಞೆಯಲ್ಲಿದ್ದಾಗ ಅಧ್ಯಯನ ಮಾಡೋದು ಮನೋವಿಜ್ಞಾನ ಅಲ್ಲ, ವ್ಯಕ್ತಿ ವರ್ತಿಸುವಾಗ ಮಾಡೋದು ಮನೋವಿಜ್ಞಾನ ಅಂತ ಹೇಳ್ತಾರೆ. ಅಂದ್ರೆ ಗೋಚರ ವರ್ತನೆ ಮಾತ್ರ ವೈಜ್ಞಾನಿಕ ವಿಧಾನ, ಹಂಗಿದ್ರೆ ಮಾತ್ರ ನಾವು ಅದನ್ನು ಅಧ್ಯಯನ ಮಾಡ್ಲಿಕ್ಕೆ ಆಗ್ತದೆ ಅಂತ ವ್ಯಾಟ್ಸನ್ ರವರು ಹೇಳ್ತಾರೆ. ಅಂದ್ರೆ ನಾವು ಹೇಗೆ ನಡೆದುಕೊಳ್ತೇವೆ ಎಂದು ಅಧ್ಯಯನ ಮಾಡೋದು. ಅದಾದ ನಂತರ ಇಂದಿನ ಪ್ರಸ್ತುತ ದಿನದಲ್ಲಿ ವರ್ತನೆ ಮತ್ತು ಮಾನಸಿಕ ಪ್ರಕ್ರಿಯೆ ಎರಡನ್ನು ಕುರಿತು ಅಧ್ಯಯನ ಮಾಡೋದನ್ನೇ ಮನೋವಿಜ್ಞಾನ ಅಂತ ಕರೀತಾರೆ. ಇದ್ರ ಬಗ್ಗೆ ನಾವು ಈಗ ಕಲಿತಾ ಹೋಗ್ತೀವಿ. ನೋಡಿ, ಇವ್ರ ಹೆಸರು ವುಡ್ವರ್ತ್ ಅಂತ ಹೇಳಿ. ಈಗ ನಾವು ನೋಡುದು ಅಲ್ಲ, 4 ಹಂತನೂ ದಾಟುದು ಅಲ್ಲ, ಅವರವರಲ್ಲಿ ಜಗಳ ಆಗ್ತಾ ಇತ್ತು. ಯಾರ ಹತ್ರ? ವಿಲಿಯಂ ಹುಂಟ್ ಹತ್ರ ಜಗಳ ಆಯ್ತು. ನಾವು ನೆಕ್ಸ್ಟ್ ಹೇಳ್ತಾ ಹೋಗ್ತೀವಿ. ಅಂದ್ರೆ ಮನಸ್ಸಿನ ಅಧ್ಯಯನ ಅಂತಂದ್ರು, ಅಲ್ಲ ಮನಸ್ಸಿನ ಅಧ್ಯಯನ ಇಲ್ಲ, ಇದು ಪ್ರಜ್ಞೆ ಅಧ್ಯಯನ ಅಂತಾರೆ. ಆಮೇಲೆ ವರ್ತನೆ ಅಧ್ಯಯನಕ್ಕೆ ಬರ್ತಾರೆ. ಅಂದ್ರೆ ಅರಿಸ್ಟಾಟಲ್ನ ಆತ್ಮ ಅವರ ಕಾಲದ್ದು, ಮನಸ್ಸು, ಪ್ರಜ್ಞೆ, ವರ್ತನೆ, ಇದನ್ನೆಲ್ಲ ನೋಡಿ ವುಡ್ವರ್ತಿಗೂ ಬೇಜಾರಾಗಿ ಒಂದ್ ಮಾತು ಹೇಳ್ಬಿಡ್ತಾರೆ. ಮನೋವಿಜ್ಞಾನ ಮೊದಲು ಆತ್ಮವನ್ನು ಕಳೆದುಕೊಳ್ತು, ನಂತರ ಅದು ಮನಸ್ಸನ್ನು ಕಳೆದುಕೊಳ್ತು, ನಂತರ ಅದು ಪ್ರಜ್ಞೆಯನ್ನು ಕೂಡ ಕಳೆದುಕೊಳ್ತು, ಕೊನೆಗೆ ಅದು ವರ್ತನೆಯುಳ್ಳದ್ದಾಗಿದೆ ಅಂತ ಒಂದು ಮಾತು ಹೇಳಿಬಿಡ್ತಾರೆ. ಅಂದ್ರೆ ಅವ್ರಿಗೆ ಅಷ್ಟು ಬೇಜಾರಾಗ್ಬಿಡ್ತು ಇದೆಲ್ಲ ನೋಡಿ ನೋಡಿ. ಇದು ಯಾಕೆ ನಿಮ್ಗೆ ಹೇಳ್ತಾ ಇದ್ದೀನಿ ಅಂತಂದ್ರೆ, ಸುಲಭವಾಗಿ ಈ ಪ್ರಶ್ನೆನ ಆಗಾಗ ಕೇಳಿದ್ದಾರೆ, ನೆನ್ಪಿಟ್ಕೊಳ್ಳಿ. ಅದಕ್ಕೋಸ್ಕರ ನಾನು ಹೇಳ್ತಾ ಇರೋದು. ಆತ್ಮ ಕಳ್ಕೊಳ್ತು, ಮನಸ್ಸಿಗೆ ಬಂತು, ಮನಸ್ಸು ಕಳ್ಕೊಳ್ತು, ಪ್ರಜ್ಞೆಗೆ ಬಂತು, ಪ್ರಜ್ಞೆ ಕಳ್ಕೊಳ್ತು, ವರ್ತನೆ ಅಧ್ಯಯನಕ್ಕೆ ಸೀಮಿತ ಆಯ್ತು. ಇದೇ ಮೊದಲು ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ರೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಆಗಿ, ಹಾಗೂ ತರಗತಿಗಳು ನಿಮ್ಗೆ ಇಷ್ಟ ಆಗ್ತಾ ಇದ್ರೆ ಲೈಕ್ ಬಟನ್ ಅನ್ನು ಪ್ರೆಸ್ ಮಾಡಿ. ನೋಡಿ, ನಾನು ಹೇಳಿದೆ ಆತ್ಮ ಕಳ್ಕೊಳ್ತು, ಮನಸ್ಸೆಲ್ಲ ಕಳ್ಕೊಂತು ಅಂತ. ಯಾಕೆ ಕಳ್ಕೊಳ್ತು? ನಮ್ಗದು ಪ್ರಶ್ನೆ ಅಲ್ವಾ, ನಿಮ್ಗೊಂದು ಪ್ರಶ್ನೆ ಮೂಡಿರ್ತದೆ. ಯಾಕೆ ಅಂತಂದ್ರೆ, ಆತ್ಮ ಕಳ್ಕೊಂಡಿದ್ಕೆ ಕಾರಣ ಆತ್ಮಕ್ಕೆ ಭೌತಿಕ ರೂಪ ಇಲ್ಲ, ಅದಕ್ಕೆ ಇದನ್ನು ನಾವು ವಿಜ್ಞಾನವಾಗಿ ಒಪ್ಪಲು ಸಾಧ್ಯ ಇಲ್ಲ. ಅದಕ್ಕೋಸ್ಕರ ಆತ್ಮವನ್ನು ಡಿಲೀಟ್ ಮಾಡಿದ್ರು. ನೆಕ್ಸ್ಟ್ ಮನಸ್ಸನ್ನು ಕಳ್ಕೊಳ್ತು. ಯಾಕೆ ಮನಸ್ಸನ್ನು ಕಳ್ದುಕೊಳ್ತು? ಮನಸ್ಸು ಒಂದು ಅಮೂರ್ತವಾದದ್ದು, ಆದ್ದರಿಂದ ಇದು ಕೂಡ ದೂರ ಆಯ್ತು. ಹೇಗೆ ಅಮೂರ್ತ? ಈಗ ಇನ್ನೊಂದು ಪ್ರಶ್ನೆ ಬಂತು ನಿಮ್ಗೆ, ಅದನ್ನ ನಾವು ಮುಂದೆ ತಿಳಿತೀವಿ. ನೆಕ್ಸ್ಟ್ ಪ್ರಜ್ಞೆಯನ್ನು ಕಳೆದುಕೊಳ್ತು. ಅಂದ್ರೆ ಪ್ರಜ್ಞೆಯು ಕೇವಲ ನಮ್ಮ ಅರಿವಿಗೆ ಮಾತ್ರ ಸೀಮಿತವಾಗ್ತದೆ. ಅಂದ್ರೆ ನಾವು ಎಚ್ಚರ ಇದ್ದಾಗ ಮಾತ್ರ ನಮಗೆ ಗೊತ್ತಾಗ್ತದೆ, ನಾವು ಅನ್ಕಾನ್ಶಿಯಸ್ ಇದ್ದಾಗ ಗೊತ್ತಾಗೋದಿಲ್ಲ. ಅದನ್ನು ಪೂರ್ಣವಾಗಿ ಒಪ್ಪಲಿಲ್ಲ. ಅದಕ್ಕೋಸ್ಕರ ಬಂದದ್ದೇ ಯಾವುದು? ವರ್ತನೆ. ಅಂದ್ರೆ ವರ್ತನೆಯುಳ್ಳದಾಗಿದೆ. ಅಂತಿಮವಾಗಿ ಪ್ರಾಣಿ ಮತ್ತು ಮನುಷ್ಯರ ವರ್ತನೆಯನ್ನು ವೈಜ್ಞಾನಿಕವಾಗಿ ಅಧ್ಯಯನ ಮಾಡುವ ಶಾಸ್ತ್ರವೇ ಮನೋವಿಜ್ಞಾನ ಅಂತ ಹೊರಹೊಮ್ಮುತ್ತದೆ. ಇದನ್ನ ನೆನ್ಪಿಟ್ಕೊಳ್ಳಿ. ನೋಡಿ,
ರುಡಾಲ್ಫ್ ಗೋಕೆಲ್ ಅಂತ ಇವ್ರ ಹೆಸರು ನೀವು ಖಂಡಿತವಾಗಿ ನೆನ್ಪಿಡಬೇಕು. ಯಾಕಂದ್ರೆ ತುಂಬಾ ತಪ್ಪು ಮಾಡ್ತಾರೆ. ಮನೋವಿಜ್ಞಾನ ಅಥವಾ ಸೈಕಾಲಜಿ ಪದವನ್ನು ಮೊದಲು ಬಳಸ್ತವ್ರು ಯಾರು ಅಂತ ಕೇಳಿದ್ರೆ ವಿಲಿಯಂ ಹೂಂಟ್ ಅಂತ ಆಪ್ಷನ್ ಕೊಟ್ಟಿದ್ರೆ ವಿಲಿಯಂ ಹೂಂಟ್ ಅಂತ ಹಾಕಿ ಬಿಡ್ತಾರೆ. ವಿಲಿಯಂ ಹೂಂಟ್ ಅಲ್ಲ, ಅವರು ಬಂದದ್ದು ನೆಕ್ಸ್ಟ್ ಶತಮಾನ 16ರ ನಂತರ ಬಂದದ್ದವರು. 16ನೇ ಶತಮಾನದಲ್ಲಿ ರುಡಾಲ್ಫ್ ಗೋಕೆಲ್ ರವರು ಈ ಸೈಕಾಲಜಿ ಅನ್ನೋ ಪದವನ್ನ ಮೊಟ್ಟ ಮೊದಲು ಬಳಸ್ತಾರೆ. ನೆನ್ಪಿಟ್ಕೊಳ್ಳಿ, 1590 ಜರ್ಮನ್ ಅವರು, ಇವರು ಜರ್ಮನ್ ತತ್ವಜ್ಞಾನಿ, ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ ನಾವು ಗ್ರೀಕ್ ತತ್ವಜ್ಞಾನಿಗಳನ್ನ ಕೊಡುಗೆಯನ್ನು ನೋಡ್ತಾ ಹೋಗ್ತೀವಿ. ಮನೋವಿಜ್ಞಾನಕ್ಕೆ ಇವ್ರು ಏನ್ ಕೊಟ್ರು ಮತ್ತು ಶಿಕ್ಷಣಕ್ಕೆ ಏನ್ ಕೊಟ್ರು ಅನ್ನೋದನ್ನ ನೋಡಿ. ಮೊದಲನೇದಾಗಿ ಬಂದದ್ದು ಸಾಕ್ರೆಟಿಸ್. ಇವರೊಂದು ಮಾತು ಹೇಳ್ತಾರೆ, ನಿನ್ನನ್ನು ನೀನು ಅರಿತುಕೋ ಮೊದ್ಲು, ಅಂದ್ರೆ ನಿನ್ನನ್ನು ನೀನು ಅರ್ತ್ಕೋ, ಬೇರೆಯವ್ರನ್ನ ನೋಡ್ಬೇಡ. ನಿನ್ನನ್ನು ನೀನು ಅರ್ತ್ಕೊಂಡ್ರೆ ಅದೇನು ನಿನ್ನ ಒಂದು ಬೆಳವಣಿಗೆಗೆ ಸಾಧ್ಯ ಆಗ್ತದೆ ಅಂತ. ಇವರ ಪ್ರಮುಖ ಕೊಡುಗೆ ಏನಂತಂದ್ರೆ ಸಾಕ್ರೆಟಿಸ್ ವಿಧಾನ. ಇದು ತುಂಬಾ ಸಲ ಕೇಳಿದ್ದಾರೆ ಈ ಪ್ರಶ್ನೆನ. ಪ್ರಶ್ನೋತ್ತರ ಪದ್ಧತಿ ಎಂದು ಹೇಳೋದನ್ನ ಯಾವ್ದೋ ವಿಧಾನ ಅಂತ ಕರೀತಾರೆ ಅಂತ. ಸಾಕ್ರೆಟಿಸ್ ವಿಧಾನ, ಇದನ್ನ ಪ್ರಶ್ನೋತ್ತರ ವಿಧಾನ ಅಂತಾನು ಕರೀತಾರೆ. ಇದು ನೆನ್ಪಿಟ್ಕೊಳ್ಳಿ, ಇಂಪಾರ್ಟೆಂಟ್ ಇದು. ನಿಮ್ಗೆ ಇಲ್ಲಿ ನಾನು ಕ್ಲಾಸ್ಗಳು ಮಾಡ್ತಾ ಇರೋದು ಏನು ಅಂತಂದ್ರೆ ಎಲ್ಲ ಪರೀಕ್ಷೆ ಬಂದಿರೋದೆ. ನಮ್ದು ಸ್ಕ್ವಯರ್ ಲರ್ನಿಂಗ್ ಅಂತ ನೋಡಿರ್ತೀರಾ ನಮ್ಮ ಯೂಟ್ಯೂಬ್ ಥಂಬ್ನೇಲ್ ಅಲ್ಲಿ. ಸ್ಕ್ವಯರ್ ಲರ್ನಿಂಗ್ ಅಂತ ಅಂದ್ರೆ ಏನಂತಂದ್ರೆ ನಾವೆಲ್ಲಾ ವಿಚಾರವನ್ನು ಆಲ್ಮೋಸ್ಟ್ ಬಾಕ್ಸ್ ಒಳಗಡೆನೆ ನೀಡ್ತೀವಿ, ಅಂದ್ರೆ ಇಂಪಾರ್ಟೆಂಟ್ ವಿಷಯಗಳನ್ನೆಲ್ಲ. ಇವ್ರು ಮನೋವಿಜ್ಞಾನಕ್ಕೆ ಏನ್ ಕೊಡುಗೆ ಕೊಟ್ರು? ಸ್ವಯಂ ಅರಿವು, ಸೆಲ್ಫ್ ಅವೇರ್ನೆಸ್ ಮತ್ತು ಆತ್ಮ ಪರಿಶೋಧನೆ ಮೂಲಕ ಮಾಡ್ಕೊಳ್ಳಿ ಅನ್ನೋದನ್ನ ಇವರು ಕೊಡ್ತಾರೆ. ನೆಕ್ಸ್ಟ್ ಬರೋದೆ ಪ್ಲೇಟೋ. ಈ ಪ್ಲೇಟೋ ಯಾರು ಅಂತಂದ್ರೆ ಸಾಕ್ರೆಟಿಸ್ ಇದ್ರಲ್ಲ ಅವರ ಶಿಷ್ಯ, ಪಟ್ಟ ಶಿಷ್ಯ ಅಂತ ಹೇಳ್ಬಹುದು. ಇವರ ಪ್ರಮುಖ ಗ್ರಂಥ ರಿಪಬ್ಲಿಕ್. ಇವರು ಆತ್ಮವನ್ನು 3 ಭಾಗಗಳಾಗಿ ವಿಂಗಡಿಸ್ತಾರೆ. ಒಂದು ಕಾರಣ, ಅಂದ್ರೆ ಆಲೋಚನೆ, ಯೋಚನೆ, ನಿರ್ಧಾರ ತೆಗೆದುಕೊಳ್ಳುವ ಭಾಗ. ಎರಡನೇದು ಆತ್ಮ, ಅಂದ್ರೆ ನಮ್ಮ ಆತ್ಮ, ಧೈರ್ಯ, ಶೌರ್ಯ ಹಾಗೂ ಸಂಕಲ್ಪದ ಭಾಗ. ಮೂರನೇದು ಆಸೆ, ಕಾಮ, ಹಸಿವು, ಬಾಯಾರಿಕೆ, ದೈಹಿಕ ಆಸೆಗಳ ಒಂದು ಭಾಗ. ಇದನ್ನು 3 ವಿಚಾರಗಳನ್ನು ಹೇಳ್ತಾರೆ. ಇದು ಇಂಪಾರ್ಟೆಂಟ್ ನಿಮ್ಮ ಪರೀಕ್ಷಾ ದೃಷ್ಟಿಯಿಂದ, HSTR, GPSTR ಅದಕ್ಕೆಲ್ಲ. ನೆಕ್ಸ್ಟ್ ಇವರೊಂದು ಮಾತು ಹೇಳ್ತಾರೆ, ಪ್ರತಿ ಮಗುವಿನಲ್ಲೂ ಕೂಡ ಜನ್ಮದಾತ ಸಾಮರ್ಥ್ಯಗಳಿವೆ. ಶಿಕ್ಷಣವು ಈ ಸಾಮರ್ಥ್ಯಗಳನ್ನು ಹೊರಗೆ ತರುವ ಪ್ರಕ್ರಿಯೆಯಾಗಿ ಕೆಲಸ ಮಾಡಬೇಕು. ನಮ್ಗೆ ಶಾಲೆಯಲ್ಲಿ ಮಕ್ಕಳು ಇರ್ತಾರೆ, ನಾವೇನ್ ಮಾಡ್ತೀವಿ, ಪುಸ್ತಕದಲ್ಲಿ ಇರೋದನ್ನೇ ಬಾಯಟ್ ಮಾಡಿಸಿ ಬಿಡ್ತೀವಿ. ಅವ್ರಿಗೆ 100% ರಿಸಲ್ಟ್ ತರಿಸ್ಬೇಕು ಅನ್ನೋದಕ್ಕೋಸ್ಕರ ರಿಸಲ್ಟ್ ಅಂದ್ಬಿಟ್ಟು ಬಾಯಟ್ ಮಾಡಿಸ್ವಿ. ಬಟ್ ನಾವಿಲ್ಲಿ ಏನ್ ಮಾಡ್ತೀವಿ, ಆ ಮಗುವಿನ ಸ್ಕಿಲ್ ನ ಬಿಟ್ಟು ಬಿಡ್ತೀವಿ, ಅದ್ರ ಕಡೆ ಗಮನನೇ ಕೊಡೋದಿಲ್ಲ. ಯಾಕಂದ್ರೆ ಪ್ರತಿಯೊಂದು ಮಗುವಿನಲ್ಲಿ ಒಂದೊಂದು ಸ್ಕಿಲ್ ಇರ್ತದೆ. ಡ್ಯಾನ್ಸಿಂಗ್ ಇರ್ಬೋದು, ಸಿಂಗಿಂಗ್ ಇರ್ಬೋದು, ಚಿತ್ರಕಲೆ ಇರ್ಬೋದು, ಎನಿವನ್ ಯಾವ್ದಾದ್ರು ಇರ್ತದೆ. ಅದನ್ನ ನಾವು ಬೆಳೆಸ್ಬೇಕು, ಮಗುವಿನಲ್ಲೇ ಇರ್ತದೆ ಆ ಸಾಮರ್ಥ್ಯ ಅಂತ ಹೇಳ್ತಾರೆ. ನೋಡಿ, ಪರೀಕ್ಷಾ ದೃಷ್ಟಿಯಿಂದ ನೀವು ಆತ್ಮದ 3 ಭಾಗಗಳನ್ನ ನೆನ್ಪಿಟ್ಕೊಳ್ಳಿ: ಕಾರಣ, ಆತ್ಮ, ಆಸೆ ಮತ್ತು ರಿಪಬ್ಲಿಕ್ ಗ್ರಂಥ. ಆಯ್ತಾ? ನಿಮ್ಗೆ ಕಾರಣ, ಆತ್ಮ, ಆಸೆ ಅರ್ಥ ಆಗಿಲ್ಲ ಅಂತ ನನಗೆ ಗೊತ್ತು. ಈಗ ನಾನು ಉದಾಹರಣೆ ಮೂಲಕ ನಿಮಗೆ ತಿಳಿಸ್ತೀನಿ. ನೋಡಿ, ಇವರು ಮನುಷ್ಯನ ಆತ್ಮವನ್ನು ಒಂದು ರಥಕ್ಕೆ ಹೋಲಿಸ್ತಾರೆ. ಅಂದ್ರೆ ಆ ರಥ ಮತ್ತು 2 ಕುದುರೆಗಳು, ಆ ಮನುಷ್ಯನ ಒಂದು ಇದನ್ನು ರಥದಲ್ಲಿರುವ 2 ಕುದುರೆಗಳು ಎಳಿತಾ ಇದ್ದಾವೆ. ಅದರಲ್ಲಿ ಒಂದು ಕಪ್ಪು ಕುದುರೆ, ಇನ್ನೊಂದು ಯಾವ್ದು ಬಿಳಿ ಕುದುರೆ. ಅಂದ್ರೆ ಒಂದು ಯಾವ್ದೋ ಅಡ್ವರ್ಟೈಸ್ಮೆಂಟ್ ಅಲ್ಲಿ ಉಂಟು, ಯಾವ್ದು TV9 ಅವ್ರು ಕೇಳ್ತಾರೆ ನಿಮ್ಮಲ್ಲಿ ಎಷ್ಟು ಆಡು ಉಂಟು ಅಂತ, ಅದಕ್ಕೆ ಕರಿ ಆಡ, ಬಿಳಿ ಆಡ, ಈ ರೀತಿ ನೆನ್ಪಿಟ್ಕೊಳ್ಳಿ. ಒಂದು ಕಪ್ಪು ಕುದುರೆ, ಇನ್ನೊಂದು ಬಿಳಿ ಕುದುರೆ. ಈ ಕಪ್ಪು ಕುದುರೆ ಅನ್ನೋದು ಆಸೆಯನ್ನು ಸೂಚಿಸ್ತದೆ, ಇನ್ನೊಂದು ಬಿಳಿ ಕುದುರೆ ಅನ್ನೋದು ಆತ್ಮವನ್ನು ಸೂಚಿಸ್ತದೆ. ಈ ರಥದ ಸಾರಥಿ ಇರ್ತಾರಲ್ಲ, ಇದು ಕಾರಣ. ಈ 2 ಕುದುರೆಗಳನ್ನು ನಿಯಂತ್ರಿಸುತ್ತದೆ, ಅಂದ್ರೆ ನಿಯಂತ್ರಿಸಬೇಕು ಅಂತ ಹೇಳ್ತಾರೆ. ಅರ್ಥ ಆಯ್ತಾ? ಇಲ್ಲ, ಕೆಲವೊಬ್ರಿಗೆ ಅರ್ಥ ಆಗಿಲ್ಲ. ಇನ್ನೂ ಒಂದು ಉದಾಹರಣೆ ಕೊಡ್ತೀನಿ. ಫಾರ್ ಎಕ್ಸಾಂಪಲ್, ನಿಮ್ಮ ಮುಂದೆ ಒಂದು ಲಡ್ಡುದು ಒಂದು ಯಾವ್ದು ತಟ್ಟೆಯಲ್ಲಿ ಲಡ್ಡು ಇದೆ. ಕಪ್ಪು ಕುದುರೆ ಏನ್ ಹೇಳ್ತದೆ? ಆಸೆ ಮಾಡ್ತದೆ, ನಾನು ಇದನ್ನ ಲಡ್ಡುನು ತಿನ್ಬೇಕು ಅಂತ. ಈ ಆತ್ಮ ಏನ್ ಹೇಳ್ತದೆ? ಧೈರ್ಯ ಮಾಡ್ತದೆ ಮತ್ತು ಗೌರವದ ಕಡೆಗೆ ಗಮನ ಕೊಡ್ತದೆ. ಅಂದ್ರೆ ಅವ್ರಿಗೆ ಡಯಾಬಿಟಿಸ್ ಇರ್ತದೆ ಅಂತ ಭಾವಿಸಿ ಆ ವ್ಯಕ್ತಿಗೆ. ಆಗ ಏನ್ ಹೇಳ್ತದೆ? ಆಸೆ ಏನ್ ಹೇಳ್ತೈತೆ? ಕಪ್ಪು ಕುದುರೆ ತಿನ್ಬೇಕು ಅನ್ನಿಸ್ತೈತೆ. ಬಟ್ ಆತ್ಮ ಹೇಳ್ತೈತೆ, ಬೇಡ ಬೇಡ, ತಿನ್ಬೇಡ, ನಿಂಗೆ ಡಯಾಬಿಟಿಸ್ ಐತೆ, ಮತ್ತೆ ಓವರ್ ಆಗ್ಬಿಡ್ತದೆ, ನಿನ್ನ ಶುಗರ್ ಅಂತ ಹೇಳ್ತದೆ. ಅಂದ್ರೆ ಇಲ್ಲಿ ಕಾರಣ ಏನು? ಡಯಾಬಿಟಿಸ್ ಇರೋದು. ಈ ಡಯಾಬಿಟಿಸ್ ಅನ್ನೋದು ನಿಯಂತ್ರಣ ಮಾಡ್ತಾ ಇದೆ. ಅಂದ್ರೆ ಈ 3 ಇದ್ರೆ ಮಾತ್ರ ಮನುಷ್ಯನ ಜೀವನ ಸರಿಯಾಗಿ ಹೋಗ್ಲಿಕ್ಕೆ ಸಾಧ್ಯ. ಯಾಕಂದ್ರೆ 2 ಕುದುರೆ ಓಡಿದ್ರೆ ಮಾತ್ರ ರಥ ಸುಲಭವಾಗಿ ಹೋಗೋದು. ಅದೇ ರೀತಿ ಮನುಷ್ಯನ ಜೀವನವು ಕೂಡ ಅಂತ ಹೇಳ್ತಾರೆ. ನೆಕ್ಸ್ಟ್ ಬರೋರು ಅರಿಸ್ಟಾಟಲ್. ಈ ಅರಿಸ್ಟಾಟಲ್ ಯಾರು ಅಂತಂದ್ರೆ ಪ್ಲೇಟೋರವರ ಶಿಷ್ಯ. ಎಲ್ಲ ಶಿಷ್ಯಂದಿರ ಒಂದು ಬಳಗ ಬಂದಿರೋದು ಇದು. ಇವ್ರದ್ದು
ಪ್ರಮುಖ ವಿಷಯ ಏನು ಅಂತಂದ್ರೆ ಅನುಭವವಾದ, ಅಂದ್ರೆ ಅನುಭವದಿಂದನೇ ಜ್ಞಾನ ಬೆಳವಣಿಗೆ ಆಗ್ತದೆ. ಮಕ್ಕಳಲ್ಲಿ ನೋಡಿ, ನಾವು ಇತ್ತೀಚಿನ ದಿನಗಳಲ್ಲಿ ಏನ್ ಮಾಡ್ತೀವಿ, ಮಕ್ಕಳನ್ನ ಅನುಭವ ಕೊಡುವುದಿಲ್ಲ. ಪುಸ್ತಕದಲ್ಲಿ ಓದು ಬರಿ, ಓದು ಬರಿ. ಕೆಲವೊಂದ್ ಕಡೆ ಶಾಲೆಗಳಲ್ಲಿ ಲ್ಯಾಬ್ ನಲ್ಲಿ ಪ್ರಾಕ್ಟೀಸ್ ಕೂಡ ಮಾಡಿಸೋದಿಲ್ಲ, ಅಥವಾ ಪ್ರತ್ಯಕ್ಷವಾಗಿ ಪಾಠ ಕೂಡ ಮಾಡೋದಿಲ್ಲ. ಫಾರ್ ಎಕ್ಸಾಂಪಲ್ ಲೈಟ್ ಅಂತ ಇದೆ ಪಾಠ, ಕೆಲವೊಂದ್ ಕಡೆ, ಎಲ್ಲರೂ ಅಂತ ಅಲ್ಲ. ಏನ್ ಮಾಡ್ತಾರೆ, ಪಾಠ ಪಾಠ ಮಾಡ್ಕೊಂಡು ಹೋಗ್ತಾರೆ, ಅದನ್ನ ಪ್ರತ್ಯಕ್ಷವಾಗಿ ತೋರಿಸುದಿಲ್ಲ, ಅವರೇ ಅನುಭವ ಮಾಡಿ ಕಲಿಬೇಕು. ಇವ್ರ ಪ್ರಮುಖ ಗ್ರಂಥ ಡಿ ಅನಿಮಾ, ಇವ್ರ ಆತ್ಮದ ಬಗ್ಗೆ ಹೇಳಿದ್ದಾರೆ. ಡಿ ಅನಿಮಾ ಅನ್ನೋದು ನೆನ್ಪಿಟ್ಕೊಳ್ಳಿ, ಇಂಪಾರ್ಟೆಂಟ್ ಇದು. ನೆಕ್ಸ್ಟ್, ಇವ್ರ ಮನೋವಿಜ್ಞಾನಕ್ಕೆ ಕೊಡುಗೆ ಏನು? ಇವರು ಅನುಭವವಾದಕ್ಕೆ ಅಡಿಪಾಯ ಆಗದವರು, ಸ್ಮರಣೆ, ಕನಸು ಮತ್ತು ಸಂವೇದನ ಬಗ್ಗೆ ತಿಳಿಸಿದ್ರು ಇವ್ರು. ಪರೀಕ್ಷಾ ದೃಷ್ಟಿಯಿಂದ ಇವ್ರದ್ದು ಒಂದ್ ನೆನ್ಪಿಟ್ಕೊಳ್ಳಿ. ಇವ್ರು ಇನ್ನೊಂದು ಹೇಳ್ತಾರೆ, ಖಾಲಿ ಹಲಗೆ ಅಂತ. ಮುಂದೆ ಬೇರೆಯವ್ರು ಕೂಡ ಇದಕ್ಕೆ ಒತ್ತು ಕೊಡ್ತಾರೆ. ಇವ್ರೊಂದ್ ಮಾತು ಹೇಳ್ತಾರೆ, ವಿದ್ಯಾರ್ಥಿಗಳು ಅಥವಾ ವ್ಯಕ್ತಿಯ ಮನಸ್ಸು ಖಾಲಿ ಹಲಗೆ ಇದ್ದಂತೆ, ಅದ್ರ ಮೇಲೆ ನಾವು ಬರೆದು ತುಂಬಿಸ್ಬೇಕು, ಉತ್ತಮವಾದನ್ನ ತುಂಬಿಸ್ಬೇಕು, ಅವರಿಗೆ ಅನುಭವವನ್ನು ಕೊಡ್ಬೇಕು ಅಂತ ಇವರು ಅರಿಸ್ಟಾಟಲ್ ಅವರು ಹೇಳ್ತಾರೆ. ನೆಕ್ಸ್ಟ್, ನಾವ್ ಈ ಮನೋವಿಜ್ಞಾನಕ್ಕೆ ಸಂಬಂಧಪಟ್ಟಂತೆ ವ್ಯಾಖ್ಯೆಗಳನ್ನ ನೋಡ್ತಾ ಹೋಗುವ. ಮನೋವಿಜ್ಞಾನಕ್ಕೆ ಪ್ರತಿಯೊಬ್ಬರು ಕೂಡ ಅವರದ್ದೇ ಆದ ವ್ಯಾಖ್ಯೆಗಳು ಕೊಟ್ಟವ್ರೆ. ಅದರಲ್ಲಿ ಮೊದಲನೆಯವರು ವುಡ್ವರ್ತ್. ಈ ವುಡ್ವರ್ತ್ ಅವ್ರು ಏನ್ ಹೇಳಿದ್ದಾರೆ, ಪರಿಸರಕ್ಕೆ ಸಂಬಂಧಿಸಿದಂತೆ ವ್ಯಕ್ತಿಗಳ ಚಟುವಟಿಕೆಗಳ ವೈಜ್ಞಾನಿಕ ಅಧ್ಯಯನವೇ ಮನೋವಿಜ್ಞಾನ. ಅಂದ್ರೆ ಒಬ್ಬ ವ್ಯಕ್ತಿ ಇದ್ದವನು ಪರಿಸರ ಜೊತೆ ಬೆರಿಲೇಬೇಕು, ಸಮಾಜ ಜೊತೆ ಬೆರಿಲೇಬೇಕು. ಆ ಪರಿಸರದಲ್ಲಿ ಏನ್ ಚಟುವಟಿಕೆಗಳು ಮಾಡ್ತಾನೆ, ಯಾವ ರೀತಿ ಇರ್ತಾನೆ, ಅದನ್ನು ಅಧ್ಯಯನ ಮಾಡೋದನ್ನೇ ಅವರು ಮನೋವಿಜ್ಞಾನ ಅಂತ ಕರೀತಾರೆ. ಇವೆಲ್ಲ ನೆನ್ಪಿಟ್ಕೊಳ್ಳಿ, ಪ್ರಶ್ನೆಗಳು ಬಂದಿರೋದೇ ಇವುಗಳೆಲ್ಲ. ನೆಕ್ಸ್ಟ್, ಮ್ಯಾಕ್ ಡ್ಯೂಗಲ್ ಇವರು ಹೇಳ್ತಾರೆ, ನಡತೆ ಮತ್ತು ವರ್ತನೆಗಳ ಸ್ಪಷ್ಟವಾದ ವಿಜ್ಞಾನವೇ ಮನೋವಿಜ್ಞಾನ. ವ್ಯಕ್ತಿಗಳು ಅಥವಾ ಮನುಷ್ಯರು ಅಥವಾ ಪ್ರಾಣಿಗಳಾಗಿರ್ಬೋದು, ನಡತೆ ಮತ್ತು ವರ್ತನೆಯಲ್ಲಿ ಏನು ಬದಲಾವಣೆಗಳಾಗ್ತವೆ. ಈಗ ನಮ್ಮ ಶಿಕ್ಷಣ ಗೊತ್ತಿರ್ಬೇಕು ನಿಮಗೆ. ಶಿಕ್ಷಣದ ಮುಖ್ಯ ಉದ್ದೇಶ ಏನು? ವರ್ತನೆಯಲ್ಲಿ ಬದಲಾವಣೆ. ಆ ಬದಲಾವಣೆಗಳು ಹೇಗೆ ಆಗ್ತಾ ಇರ್ತದೆ, ಹೇಗೆ ಮಾಡ್ಬೇಕು, ಅವುಗಳ ಸ್ಪಷ್ಟವಾದ ವಿಜ್ಞಾನವೇ ಮನೋವಿಜ್ಞಾನ ಅಂತ ಇವರು ಹೇಳ್ತಾರೆ. ನೆಕ್ಸ್ಟ್, ಕ್ರೋ ಮತ್ತು ಕ್ರೋ, ಇದನ್ನ ಇಂಪಾರ್ಟೆಂಟ್. ಇದು ಮಾನವನ ವರ್ತನೆ ಹಾಗೂ ಮಾನವನ ಅಂತರ್ ಸಂಬಂಧಗಳ ಅಧ್ಯಯನವೇ ಮನೋವಿಜ್ಞಾನ. ನೋಡಿ, ಇಲ್ಲಿ ವರ್ತನೆ, ಅಂತರ್ ಸಂಬಂಧಗಳಂದ್ರೆ ಏನು? ಮನುಷ್ಯ ಅನ್ನೋನು ಒಬ್ಬನೇ ಅಲ್ಲ, ಅವನು ಸಮಾಜದೊಂದಿಗೆ ಬೆರೀತಾನೆ, ಎಲ್ಲರ ಜೊತೆನೂ ಇರ್ತಾನೆ. ಯಾರ ಜೊತೆಗೆ ಯಾವ್ಯಾವ ರೀತಿ ಸಂಬಂಧ ಇದೆ ಅಂದ್ರೆ, ಸಮಾಜದಲ್ಲಿ ಎಲ್ಲರ ಜೊತೆ ಹೇಗೆ ಗೌರವಯುತವಾಗಿ ಇರ್ತಾನ, ಅಥವಾ ಯಾವ ರೀತಿ ವರ್ತಿಸ್ತಾನೆ, ಅವುಗಳ ಅಧ್ಯಯನವೇ ಮನೋವಿಜ್ಞಾನ ಅಂತ ಕರೀತಾರೆ. ನೆಕ್ಸ್ಟ್, ಸಿ ಸ್ಕಿನ್ನರ್ ಇವರು ಇಲಿ ಮತ್ತು ಪಾರಿವಾಳದ ಮೇಲೆ ಪ್ರಯೋಗ ಮಾಡಿದವರು. ಇದು ನೆನ್ಪಿಟ್ಕೊಳ್ಳಿ. ಜೀವನದಲ್ಲಿ ನಾವು ಎದುರಿಸುವ ಎಲ್ಲಾ ಬಗೆಯ ಸನ್ನಿವೇಶಗಳಿಗೆ ತೋರುವ ಪ್ರತಿಕ್ರಿಯೆಯನ್ನು ಕುರಿತು ಅಭ್ಯಾಸಿಸುವುದೇ ಮನೋವಿಜ್ಞಾನ. ಫಾರ್ ಎಕ್ಸಾಂಪಲ್, ಒಬ್ಬ ವ್ಯಕ್ತಿ ಇರ್ತಾನೆ, ಒಬ್ಬ ವ್ಯಕ್ತಿ ಸಿಟ್ಟಲ್ಲಿದ್ದಾಗ ನೀವೇನೋ ಒಂದು ಕೇಳಲಿಕ್ಕೆ ಹೋಗ್ತೀರ, ಆಗ ಅವನು ಸಿಟ್ಟಾಗಿ ವರ್ತನೆ ಮಾಡಿ ಬಿಡ್ತಾನೆ. ಅಂದ್ರೆ ಆ ಸನ್ನಿವೇಶನದಲ್ಲಿ ಯಾಕೆ ಆತರ ಪ್ರತಿಕ್ರಿಯೆ ತೋರ್ದ, ಇಂತಹ ವಿಚಾರಗಳನ್ನು ಅಧ್ಯಯನ ಮಾಡೋದೇ ಮನೋವಿಜ್ಞಾನ ಅಂತ ಕರೀತಾರೆ. ಅಂದ್ರೆ ಆ ಸಿಟ್ಟಾಗಿದ್ಕೆ ಅವನು ಯಾಕೆ ಹಂಗ್ ಮಾಡ್ದ, ಖುಷಿಯಾಗಿದ್ದಾಗ ಚೆನ್ನಾಗಿರ್ತಾನಲ್ಲ, ಯಾಕೆ, ಅದ್ರ ಹಿಂದೆ ಇರೋ ಕಾರಣ ಏನು, ಅದನ್ನು ಅಧ್ಯಯನ ಮಾಡೋದನ್ನ ಮನೋವಿಜ್ಞಾನ ಅಂತ ಕರೀತಾರೆ. ನೆಕ್ಸ್ಟ್, ಜೆ.ಬಿ. ವ್ಯಾಟ್ಸನ್ ರವರು. ಜೆ.ಬಿ. ವ್ಯಾಟ್ಸನ್ ರವರು ಇವ್ರು ಹೇಳ್ತಾರೆ, ಮನೋವಿಜ್ಞಾನವು ವರ್ತನೆಯ ಧನಾತ್ಮಕ ವಿಜ್ಞಾನವಾಗಿದೆ. ಅಂದ್ರೆ ಅವನು ಕಾನ್ಶಿಯಸ್ ಆಗಿದ್ದಾಗ ಅಥವಾ ಅವನು ಪ್ರಜ್ಞೆಯಲ್ಲಿದ್ದಾಗ ಆಗುವಂತದ್ದು ವಿಜ್ಞಾನ. ಫಾರ್ ಎಕ್ಸಾಂಪಲ್, ನಾನು ಅಥವಾ ನೀವೇ ಅಥವಾ ಒಬ್ಬ ವ್ಯಕ್ತಿ ದಾರಿಲಿ ನಡ್ಕೊಂಡು ಹೋಗ್ತಾ ಇರ್ತಾರೆ. ಅವನ್ ಏನ್ ಮಾಡ್ತಾನೆ, ಬಂದವರಿಗೆಲ್ಲ ನಮಸ್ಕಾರ 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 ಅಂತ ಸಲ್ಯೂಟ್ ಮಾಡ್ತಾ ಇರ್ತಾನೆ. ಅಂದ್ರೆ ಒಂದು ಗೌರವ ತೋರಿಸ್ತಾ ಇರ್ತಾರೆ. ಯಾರೋ ಒಬ್ಬ ಸಿಟ್ಟಲ್ಲಿ ಅಥವಾ ಬೇಜಾರಲ್ಲಿ ಬಂದ, ಈ ವ್ಯಕ್ತಿ ನಮಸ್ಕಾರ ಅಂದಾಗ ಅವನ್ ಏನ್ ಮಾಡ್ಬಿಟ್ಟ, ಬೈದು ಬಿಟ್ಟ. ಯಾಕೆ ಬೈದ ಅವನು? ಏನಾಯ್ತು ಅಂದ್ರೆ ಕಣ್ಣಿಗೆ ಗೋಚರ ಆಗ್ತಾ ಇದೆ, ನಾವು ಸಾಕ್ಷಿ ಸಮೇತ ನೋಡಿದೀವಿ. ಅದನ್ನ ನಾವು ಧನಾತ್ಮಕತೆ ಅಂತ ಕರಿತೀವಿ. ಅದರ ಅಧ್ಯಯನವೇ ಮನೋವಿಜ್ಞಾನ ಅಂತ ಹೇಳ್ತಾರೆ ಇವರು. ನೆಕ್ಸ್ಟ್ ನೋಡಿ, ಇಲ್ಲಿಂದ ನಿಮಗೆ ಇಂಪಾರ್ಟೆಂಟ್ ಆಗ್ತದೆ. ಈ ಪಂಥಗಳ ಮೇಲೆನೆ ನಿಮಗೆ ನೆಕ್ಸ್ಟ್ ಪ್ರಶ್ನೆಗಳು ಬರೋದು, ಮತ್ತೆ ಮುಂದಿನ ತರಗತಿಗಳೆಲ್ಲ ನಿಂತಿರೋದೆ ಈ ಪಂಥಗಳ ಮೇಲೆ. ಈ ಪಂಥಗಳು ಅಂದ್ರೆ ಏನು? ಈ ಮನೋವಿಜ್ಞಾನ ಹುಟ್ಟುತ್ತಲ್ವಾ, ಈ ಮನೋವಿಜ್ಞಾನ ನಡೆದು ಬಂದ ದಾರಿ ಹೇಗೆ, ಯಾವ ರೀತಿ ಅನ್ನೋದನ್ನ ತಿಳಿಯುವಂತದ್ದೇ ಪಂಥಗಳು. ನೋಡಿ, ಮನೋವಿಜ್ಞಾನದಲ್ಲಿ ಮೊದಲನೇ ಪಂಥವೇ ಸಂರಚನವಾದ. ನೋಡಿ, ಇಲ್ಲಿ ರೆಡ್ಡಿಂಗ್ ಕಲರ್ ಹಾಕಿರೋದೆಲ್ಲ ನಿಮಗೆ ಇಂಪಾರ್ಟೆಂಟ್ ಪಾಯಿಂಟ್ಸ್ ಗಳು. ಇವೆಲ್ಲ ನೀವು ಸ್ಕ್ರೀನ್ ಶಾಟ್ ತಗೊಳ್ಳಿ ಅಥವಾ ನೋಟ್ ಮಾಡಿ ಇಟ್ಕೊಳ್ಳಿ. ಈ ಸಂರಚನವಾದ, ಇದರ ಸ್ಥಾಪಕರು ಯಾರು ಅಂತಂದ್ರೆ ವಿಲಿಯಂ ಹೂನ್. ಇದರ ಪ್ರತಿಪಾದಕ ಎಡ್ವರ್ಡ್ ಟಿಚ್ನರ್. ಕೇಳ್ತಾರೆ ಸ್ಥಾಪಕರು ಯಾರು ಅಂತ.
ಇವರು ಕಾಲ 1879ರಿಂದ 1900. ಇವರು ಜರ್ಮನಿಯವರು. ಇವ್ರ ಮುಖ್ಯ ವಿಚಾರ ಏನು? ಮನಸ್ಸಿನ ರಚನೆಯನ್ನು ಅಧ್ಯಯನ ಮಾಡಬೇಕು. ಅಂದ್ರೆ ಮಾನವನ ಮನಸ್ಸು ಯಾವ ರೀತಿ ರಚನೆಯಾಗಿದೆ ಅಂದ್ರೆ, ಫಾರ್ ಎಕ್ಸಾಂಪಲ್ ನೋಡಿ, ಒಂದು ಕೇಕ್ ಅಂತ ಅಂದ್ರೆ, ಈ ಕೇಕ್ ಹೆಂಗಾಗಿದೆ ಅಂತ ತಿಳಿಬೇಕು ಅಂತಂದ್ರೆ ಇವ್ರು ಸಂಪೂರ್ಣವಾಗಿ ನೋಡೋದಿಲ್ಲ. ಈ ಕೇಕ್ ರಚನೆ ಆಗ್ಬೇಕಾಗಿರುವ ಮೈದಾ ಹಿಟ್ಟು, ಸಕ್ಕರೆ, ಮೊಟ್ಟೆ, ಈಸ್ಟು ಇವನ್ನೆಲ್ಲನೂ ಕೂಡ ವಿಭಾಗಿಸಿ ಏನ್ ಮಾಡ್ಬೇಕು? ಅಧ್ಯಯನ ಮಾಡ್ಬೇಕು ಅಂತ ಹೇಳ್ತಾರೆ. ಅಂದ್ರೆ ಮನಸ್ಸಿನ ಘಟಕಗಳನ್ನು ಅಧ್ಯಯನ ಮಾಡ್ಬೇಕು ಅಂತ ಹೇಳ್ತಾರೆ. ಇವರ ಪ್ರಮುಖ ವಿಧಾನ ಯಾವುದು ಅಂತಂದ್ರೆ ಆತ್ಮಾವಲೋಕನ. ತನ್ನನ್ನು ತಾನು ತನ್ನ ಅನುಭವದಿಂದ ವಿಶ್ಲೇಷಿಸುವಂತದ್ದು. ಇದಕ್ಕೆ ನಾನು ಉದಾಹರಣೆ ಕೊಡ್ತೀನಿ ನೆಕ್ಸ್ಟ್, ಆಗ ನಿಮಗೆ ಸುಲಭವಾಗಿ ಅರ್ಥ ಆಗ್ತದೆ. ಇವರ ಪ್ರಮುಖ ಕೃತಿ ಯಾವುದು ಅಂತಂದ್ರೆ ಶಾರೀರಿಕ ಮನೋವಿಜ್ಞಾನದ ತತ್ವಗಳು. ಇದನ್ನ ನೆನ್ಪಿಟ್ಕೊಳ್ಳಿ. ಇವರ ಪ್ರಮುಖ ಕೊಡುಗೆ 1879ರಲ್ಲಿ ಲಿಪ್ಚಿಂಗ್ ನಲ್ಲಿ ಮೊದಲ ಮನೋವಿಜ್ಞಾನ ಪ್ರಯೋಗಾಲಯವನ್ನು ಸ್ಥಾಪಿಸ್ತಾರೆ. ಇಲ್ಲಿಂದನೇ ತತ್ವಶಾಸ್ತ್ರ ಅನ್ನೋದು ಬೇರ್ಪಡುವುದು. ಅರ್ಥ ಆಯ್ತಾ? ಇಲ್ಲಿಂದನೇ ವಿಜ್ಞಾನವಾಗಿ ಬದಲಾವಣೆ ಆಗೋದು. ಇದೇ ಮೊದಲ ಹೆಜ್ಜೆ ಮನೋವಿಜ್ಞಾನಕ್ಕೆ, ವಿಜ್ಞಾನದ್ದು. ನೆನ್ಪಿಡಿ. ಪ್ರಮುಖ ಕೃತಿ ಟಿಚ್ನರ್ ಅವ್ರದ್ದು, ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ ಟೀಕೆ ಏನು? ಇದು ವ್ಯಕ್ತಿನಿಷ್ಠ, ವಸ್ತುನಿಷ್ಠವಾಗಿಲ್ಲ ಅನ್ನೋದು. ಯಾಕೆ ವ್ಯಕ್ತಿನಿಷ್ಠ? ಅದು ಮುಂದೆ ಉದಾಹರಣೆಯಲ್ಲಿ ಹೇಳ್ತೀನಿ. ಇವರ ಬಿರುದು ಏನು ಅಂತಂದ್ರೆ ಪ್ರಯೋಗಾತ್ಮಕ ಮನೋವಿಜ್ಞಾನದ ಪಿತಾಮಹ ಮತ್ತು ಆಧುನಿಕ ಮನೋವಿಜ್ಞಾನದ ಪಿತಾಮಹ. ನೆನ್ಪಿಟ್ಕೊಳ್ಳಿ, ಮನೋವಿಜ್ಞಾನದ ಪಿತಾಮಹ ಬೇರೆ, ಆಧುನಿಕ ಮನೋವಿಜ್ಞಾನದ ಪಿತಾಮಹ ಬೇರೆ. ಮನೋವಿಜ್ಞಾನದ ಪಿತಾಮಹ ಸಿಗ್ಮಂಡ್ ಫ್ರಾಯ್ಡ್ ಆದ್ರೆ ಆಧುನಿಕ ಮನೋವಿಜ್ಞಾನದ ಪಿತಾಮಹ ಯಾರು? ವಿಲಿಯಂ ಹೂಂಟ್. ನೋಡಿ, ಇದೇ ಲಿಪ್ಜಿಂಗ್ ನ ಯೂನಿವರ್ಸಿಟಿಯಲ್ಲಿ ಮನೋವಿಜ್ಞಾನದ ಪ್ರಯೋಗಾಲಯವನ್ನು ಸ್ಥಾಪನೆ ಮಾಡೋದು. ಇಲ್ಲಿ ನೋಡಿ, ಇದು ಏನು ಅಂತ ಅಂದ್ರೆ, ಈ ಮನೋವಿಜ್ಞಾನದಲ್ಲಿ ಪ್ರಯೋಗಗಳು ಹೇಗಾಗ್ತದೆ ಅಂತಂದ್ರೆ, ಒಬ್ಬ ವ್ಯಕ್ತಿ ಇರ್ತಾನೆ, ಆ ವ್ಯಕ್ತಿಗೆ ತರಬೇತಿ ಕೊಟ್ಟಿರ್ತಾರೆ. ನೀನ್ ಅಲ್ಲಿ ಹೋಗಿ ಕೂತಾಗ ನೀನು ಏನ್ ಮಾಡ್ಬೇಕು ಅಂತ. ಅವನಿಗೆ ಕೊಟ್ಟಾದ ನಂತರ ಪ್ರಶ್ನೆಗಳನ್ನ ಹೇಳ್ತಾರೆ. ಪ್ರಶ್ನೆಗಳನ್ನ ಕೇಳಿ ಅವ್ನಿಗೆ ಏನಾಗ್ತದೆ, ಅವನು ಒಂದು ನೋಟ್ ಬುಕ್ ಅಲ್ಲಿ ಬರಿಬೇಕು. ಬರ್ದಾದ ನಂತರ ಅದನ್ನು ನೋಡಿ ಅಧ್ಯಯನ ಮಾಡುವಂತದ್ದು. ಅರ್ಥ ಆಯ್ತಾ? ಈಗ ನಾನು ಉದಾಹರಣೆ ಕೊಟ್ಟಾಗ ನಿಮ್ಗೆ ಸುಲಭವಾಗಿ ಅರ್ಥ ಆಗ್ತದೆ. ಊಹೆ ಮಾಡಿ, ಸಂರಚನವಾದ ಮನೋವಿಜ್ಞಾನದ ಮೊದಲ ಶಾಲೆ ಅಂತ ನಿಮ್ಗೆ ಹೇಳಿದೆ. ಅಂದ್ರೆ ಇದೇ ಮೊದಲ ಹೆಜ್ಜೆ. ನಿಮಗೆ ಒಂದು ಆಪಲ್ ಕಾಣಿಸ್ತಾ ಇದೆ ಕಣ್ಮುಂದೆ ಅಲ್ವಾ? ನೀವೊಂದು ಸೇಬ್ನ ನಿಮ್ ಕೈ ಕೊಟ್ಟಾಗ ಮತ್ತು ನಿಮಗೆ ತಿಂದಾಗ ಏನ್ ಅನ್ನಿಸ್ತದೆ? ಯೋಚನೆ ಮಾಡಿ. ಸಾಧ್ಯ ಆದ್ರೆ ಕಮೆಂಟ್ ಮಾಡಿ ನೋಡುವ, ನಿಮ್ಗೆ ಏನ್ ಅನ್ನಿಸ್ತದೆ? ಬೇಗ ನನಗೆ ರೆಸ್ಪಾನ್ಸ್ ಮಾಡಿದ್ರೆ ನಾನು ಮುಂದುವರೆದು ಬಿಡ್ತೀನಿ. ಒಂದು ಸೇಬ್ ನಿಮ್ ಕೈಲಿ ಕೊಡ್ತೀನಿ, ಅಥವಾ ನೀವು ಸೇಬ್ನ ತಿಂತಿದ್ದೀರಾ ಅಂತ ಅನ್ಕೊಳ್ಳಿ. ಇಮ್ಯಾಜಿನೇಷನ್ ಹೋಗಿ. ನನ್ನ ತರಗತಿಗಳನ್ನ ಮಾಡುವಾಗ ನೀವು ಯಾವಾಗ್ಲೂ ಕೂಡ ಇಮ್ಯಾಜಿನೇಷನ್ ಅಲ್ಲಿ ಇರ್ಬೇಕು. ನೀವೇ ಅಲ್ಲಿ ಇದೀವಿ ಅಂತ ಇಮ್ಯಾಜಿನೇಷನ್ ಮಾಡ್ಕೊಂಡ್ರೆ ನಿಮ್ಗೆ ಸುಲಭವಾಗಿ ತರಗತಿಗಳು ಖಂಡಿತವಾಗಿ ಅರ್ಥ ಆಗ್ತದೆ. ನಿಮ್ಗೆ ಏನೆಲ್ಲ ಅನ್ನಿಸ್ತದೆ ಒಂದ್ ಸೇಬ್ ತಿಂದಾಗ? ಓಕೆ, ಒಂದು ಸೇಬ್ ತಿಂದಾಗ, ಫಾರ್ ಎಕ್ಸಾಂಪಲ್ ನನಗೆ ಒಂದು ಸೇಬ್ ತಿಂದಾಗ ಏನಾಗ್ತದೆ? ಇಲ್ಲಿ ಒಂದು ದೃಷ್ಟಿ ಅನುಭವ ಸಿಗ್ತದೆ. ಇದು ಕೆಂಪು ಬಣ್ಣದಲ್ಲಿದೆ. ಈಗ ನಿಮ್ಮ ಮನ್ಸಲ್ಲಿ ಏನೇನ್ ಅನ್ಕೊಂಡ್ರೆ ಅದನ್ನ ನೆನ್ಪಿಟ್ಕೊಳ್ಳಿ. ಇದು ರುಚಿಯ ಅನುಭವ ಕೊಡ್ತದೆ, ಅಂದ್ರೆ ಸಿಹಿಯ ರುಚಿ ಕೊಡ್ತದೆ. ಮೂರನೇದು ಶ್ರವಣದ ಅನುಭವ ಸಿಗ್ತದೆ, ಅಂದ್ರೆ ಕಚ್ಚಿದಾಗ ಏನಾಗ್ತದೆ? ಗರಗರ ಶಬ್ದ ಬರ್ತದೆ. ನಾಲ್ಕನೇದು ಸ್ಪರ್ಶದ ಅನುಭವ, ಮೃದು ಸ್ವಭಾವ, ಅಂದ್ರೆ ಒಂದು ಸ್ಪರ್ಶ ಸಿಗ್ತದೆ. ಮೃದು ಆಗಿರ್ಬೋದು, ಗಟ್ಟಿ ಇರ್ಬೋದು, ಸ್ಪರ್ಶ ಸಿಗ್ತದೆ. ಇವ್ರೇನ್ ಹೇಳ್ತಾರೆ? ಇದೆಲ್ಲವನ್ನು ಕೂಡ ಪ್ರತ್ಯೇಕವಾಗಿ ವಿಶ್ಲೇಷಿಸಬೇಕು ಅಂತ. ಅರ್ಥ ಆಯ್ತಾ? ಅಂದ್ರೆ ಈಗ ನನಗೆ ಈ ತರ ಅನ್ನಿಸ್ತು, ಸಿಹಿ ಇದೆ, ಗರಗರ ಶಬ್ದ, ಸಿಹಿ ರುಚಿ ಇದೆ, ಕೆಂಪು ಬಣ್ಣ ಇದೆ ಅಂತ. ಬಟ್ ನಿಮಗೆ ಅದು ಇನ್ನೂ ಸಿಹಿ ಅನ್ನಿಸ್ಬಹುದು ಅಥವಾ ಸಪ್ಪೆ ಅನ್ನಿಸ್ಬಹುದು. ನನ್ನಲ್ಲಿ ಆದಂತದ್ದು ನಿಮ್ಮಲ್ಲಿ ಆಗ್ತಾ ಇಲ್ಲ, ಬದಲಾವಣೆಗಳಾಗ್ತಾ ಇದೆ ಅಲ್ವಾ? ಅಂದ್ರೆ ಇದು ವ್ಯಕ್ತಿನಿಷ್ಠ, ಅಂದ್ರೆ ಒಬ್ಬ ವ್ಯಕ್ತಿಗಿಂತ ಇನ್ನೊಬ್ಬ ವ್ಯಕ್ತಿಗೆ ಡಿಫ್ರೆನ್ಸ್ ಇದೆ ಅನ್ನೋದಕ್ಕೋಸ್ಕರನೇ ಇದು ಮನಸ್ಸನ್ನು ಕಳೆದುಕೊಳ್ತು. ಇಲ್ಲಿಗೆ ನಿಮಗೆ ಅರ್ಥ ಆಯ್ತು ಅಂತ ನಾನು ಭಾವಿಸ್ತೇನೆ. ನೋಡಿ, ಈ ಸಿದ್ಧಾಂತದ ಮುಖ್ಯ ಗುರಿ ಏನು ಅಂತಂದ್ರೆ ಮಾನವನ ಪ್ರಜ್ಞೆಯನ್ನು ಅತ್ಯಂತ ಚಿಕ್ಕ ಘಟಕಗಳಾಗಿ ವಿಂಗಡಿಸಿ ಅಧ್ಯಯನ ಮಾಡುವುದು. ನಿಮ್ಗಾಗ್ಲೇ ಹೇಳಿದೆ. ಈ ಟಿಚ್ನರ್ ಅವರು ಮೂರು ಮೂಲಭೂತ ಅಂಶಗಳನ್ನು ಕೊಡ್ತಾರೆ. ಒಂದು ಏನು ಅಂತಂದ್ರೆ ಮನಸ್ಸಿಗೆ ಸಂವೇದನೆಗಳು, ದೃಷ್ಟಿ, ಶಬ್ದ, ರುಚಿ ಮುಂತಾದ ಇಂದ್ರಿಯಗಳ ಅನುಭವದಿಂದ ಪಡೆಯುವಂತದ್ದು. ಎರಡನೇದು ಭಾವನೆಗಳು, ಪ್ರೀತಿ, ದ್ವೇಷ, ಸಂತೋಷದಂತಹ ಭಾವನೆಗಳು. ಮೂರನೇದು ಪ್ರತಿಮೆಗಳು, ಅಂದ್ರೆ ಇಮ್ಯಾಜಿನೇಷನ್ಸ್ಗಳು, ಇಮೇಜಸ್, ನೆನಪುಗಳು, ಆಲೋಚನೆಗಳು. ಈ ಮೂರನ್ನ ಕೊಡುಗೆಯಾಗಿ ಕೊಡ್ತಾರೆ. ಇದನ್ನ ನೆನ್ಪಿಡಿ. ನೋಡಿ, ಇದು ಯಾವ ವಿಧಾನ ಅಂತ ಕೇಳ್ತೇವೆ ಎಲ್ಲ ಎಕ್ಸಾಮ್ಗೆ. ಇಂಪಾರ್ಟೆಂಟ್ ಇವು. ಯಾಕೆ ನಾನು ಮತ್ತೆನೆ ಇಟ್ಟಿದ್ದೀನಿ ಅಂತಂದ್ರೆ ನಿಮ್ಗೆಲ್ಲ ಇಂಪಾರ್ಟೆಂಟ್ ಇದೆ ಎಕ್ಸಾಮ್ಗೆ.
ಇವರು ಬಳಸಿದ ಅಧ್ಯಯನ ವಿಧಾನ ಯಾವುದು ಅಂತಂದ್ರೆ ಆತ್ಮಾವಲೋಕನ. ತನ್ನ ಮನಸ್ಸಿನಲ್ಲಿ ಆತ್ಮದಲ್ಲಿ ಏನಾಗ್ತದೆ ಅದನ್ನು ನಮೂದು ಮಾಡುವಂತದ್ದು. ಇದು ಸಂರಚನಾವಾದದ ಪ್ರಮುಖ ಸಂಶೋಧನಾ ವಿಧಾನ. ಉದಾಹರಣೆ ನೋಡಿ, ನಾ ಸೇಬಣ್ಣು ಕೊಟ್ನಲ್ಲ, ಅದು ನೆನ್ಪಿಡಿ. ಇದ್ರ ಮಿತಿಗಳೇನು? ವ್ಯಕ್ತಿಗತ ಅಂತ ಹೇಳಿದೆ ನಾನು, ಒಬ್ಬರಿಂದ ಒಬ್ಬರಿಗೆ ವ್ಯತ್ಯಾಸ ಆಗ್ತದೆ. ಇದು ಮಕ್ಕಳಿಗೆ ಮತ್ತೆ ಪ್ರಾಣಿಗೆ ಅನ್ವಯಿಸಲ್ಲ. ಪ್ರಾಣಿ ಕೊಟ್ರೆ ಅದೇನಾದ್ರು ಭಾಷೆಯಲ್ಲಿ ಮಾತಾಡ್ತದ? ಇಲ್ಲ. ಮಕ್ಳಿಗೆ ಕೊಟ್ರೆ ಸಣ್ಣ ಮಕ್ಳಿಗೆ ಏನು ಅಂತಾನೆ ಗೊತ್ತಿಲ್ಲ. ಆದ್ರಿಂದ ಈ ಮಿತಿಗಳೆಲ್ಲ ಹೇಳಿ ಇದು ಅಪ್ರಾಯೋಗಿಕ, ಇದನ್ನು ವೈಜ್ಞಾನಿಕವಾಗಿ ಅಳೆಯಲು ಸಾಧ್ಯ ಇಲ್ಲ ಅಂತ ಹೇಳಿ ಕ್ರಿಯಾವಾದ ಉಟ್ಕೊಳ್ತು. ಎರಡನೇದು. ನೆಕ್ಸ್ಟ್ ಪಂಥ ಬರುದೇ ಕ್ರಿಯಾವಾದ. ನೆನ್ಪಿಟ್ಕೊಳ್ಳಿ, ಇದು ನಿಮಗೆ ಇಂಪಾರ್ಟೆಂಟ್ ಪಾಯಿಂಟ್ಸ್, ನಿಮ್ಮ ಲಾಸ್ಟ್ಗೆ ರೆಫರೆನ್ಸ್ಗೋಸ್ಕರ ಇಟ್ಟಿರುವಂತದ್ದು. ಈ ಕ್ರಿಯಾವಾದ ಏನಂತಂದ್ರೆ ಕ್ರಿಯೆಯನ್ನು ಕುರಿತು ಹೇಳ್ತದೆ. ಅಂದ್ರೆ ಮನಸ್ಸಿನ ಕ್ರಿಯೆ ಏನು, ಕಾರ್ಯ ಏನು ಅನ್ನೋದನ್ನ ತಿಳಿತದೆ. ಇದನ್ನು ಸ್ಥಾಪನೆ ಮಾಡಿದವರು ವಿಲಿಯಂ ಜೇಮ್ಸ್ ಮತ್ತು ಜಾನ್ ಡೂಯ್. ಇವರು ಇದರ ಸ್ಥಾಪಕರು. ಇವರ ಕಾಲ ಬಂದು 1890ರಿಂದ 1920, ಅಂದ್ರೆ ಈ ಕ್ರಿಯಾವಾದ ಇದ್ದದ್ದು. ಇದು ಅಮೆರಿಕ ದೇಶದಲ್ಲಿ ಇದು ಬರ್ತದೆ. ಮುಖ್ಯ ವಿಚಾರ ಏನು? ಮನಸ್ಸು ಏನು ಮಾಡುತ್ತದೆ, ಅದರ ಕಾರ್ಯ ಏನು ಅಂತ ತಿಳಿಯೋದು. ಫಾರ್ ಎಕ್ಸಾಂಪಲ್ ನೋಡಿ, ವಿಲಿಯಂ ಉಂಟುದು ನಾನು ಏನ್ ಹೇಳ್ದೆ, ಕೇಕ್ ಇದ್ರೆ ಕೇಕ್ ಅನ್ನು ಪೀಸ್ ಪೀಸ್ ಮಾಡಿ ತಿಳಿಯುವಂತದ್ದು. ಬಟ್ ಇಲ್ಲಿ ಕ್ರಿಯಾವಾದದಲ್ಲಿ ಹೇಳ್ತಾರೆ, ವಿಲಿಯಂ ಉಂಟ್, ನೀನು ಕೇಕ್ ನ ಸಣ್ಣ ಸಣ್ಣ ಪೀಸ್ ಆಗಿ ಮಾಡಿ ನೋಡಿದ್ರೆ ನಾವೇನ್ ಮಾಡ್ತೀವಿ, ಕೇಕ್ ನ ತಿಂತೀವಿ. ತಿಂದ್ಬಿಟ್ಟು ಕೇಕ್ ನಿಂದ ಏನ್ ಕೆಲಸ ಆಯ್ತು ಇಲ್ಲಿ ನಮಗೆ, ಅದರಿಂದ ಏನ್ ಕಾರ್ಯ ಆಯ್ತು, ನನ್ನ ಹೊಟ್ಟೆ ತುಂಬಿತು, ಇದೇ ಮನಸ್ಸಿನ ಕಾರ್ಯ ಅಂತ ಹೇಳಿ ಈ ವಾದವನ್ನು ತರ್ತಾರೆ. ಪ್ರಮುಖ ಕೃತಿ ಯಾವುದು ಅಂದ್ರೆ ಜೇಮ್ಸ್ ಪ್ರಿನ್ಸಿಪಲ್ ಆಫ್ ಸೈಕಾಲಜಿ, ಮನೋವಿಜ್ಞಾನದ ತತ್ವಗಳು ಮತ್ತು ಶಿಕ್ಷಕರೊಂದಿಗೆ ಮಾತುಕತೆ. ಎರಡನೇದು ಜಾನ್ ಡೂಯ್ ಅವ್ರದ್ದು ಡೆಮೋಕ್ರಸಿ ಅಂಡ್ ಎಜುಕೇಶನ್. ಈ ಕೃತಿಯನ್ನು ನೆನ್ಪಿಟ್ಕೊಳ್ಳಿ. ಇವರ ವ್ಯಾಖ್ಯೆ ಏನು ಅಂತಂದ್ರೆ ಮನೋವಿಜ್ಞಾನವು ಪ್ರಜ್ಞೆಯ ವಿವರಣೆ ಮತ್ತು ವ್ಯಾಖ್ಯಾನದ ವಿಜ್ಞಾನ. ಅಂದ್ರೆ ಪ್ರಜ್ಞೆ ಅನ್ನೋದು ಪ್ರವಾಹದ ರೀತಿ ನದಿಯಂತೆ ಹರಿತಾ ಇರ್ತದೆ, ಅದನ್ನು ನಾವು ಕುರಿತು ಇದ್ ಮಾಡ್ಬೇಕು ಅಂತ ಹೇಳ್ತಾರೆ. ಇವ್ ಬಿರುದು ಏನು ಅಂತಂದ್ರೆ ಅಮೆರಿಕ ಮನೋವಿಜ್ಞಾನದ ಪಿತಾಮಹ. ಯಾರಿಗೆ? ವಿಲಿಯಂ ಜೇಮ್ಸ್ಗೆ ಅಮೆರಿಕ ಮನೋವಿಜ್ಞಾನದ ಪಿತಾಮಹ ಅಂತ ಕರೀತಾರೆ. ಇದನ್ನು ಪ್ರಶ್ನೆಗಳನ್ನ ಕೇಳಿದ್ದಾರೆ. ಇವರ ಪ್ರಮುಖ ಪರಿಕಲ್ಪನೆ ಯಾವುದು ಅಂತ ಕೇಳ್ತಾರೆ, ಪ್ರಜ್ಞೆಯ ಪ್ರವಾಹ, ನಿರಂತರವಾಗಿ ಅವ ಪ್ರಜ್ಞೆ ಹರಿತಾ ಇರ್ತದೆ, ನಿಲ್ಲುವುದಿಲ್ಲ ಅಂತ ಇವರು ಹೇಳ್ತಾರೆ. ನೋಡಿ, ನೀವು ನೆನ್ಪಿಡ್ಬೇಕಾಗಿರೋದು ಇವ್ ಮೂರು: ಅಮೆರಿಕದ ಪಿತಾಮಹ, ಮನೋವಿಜ್ಞಾನ ಪಿತಾಮಹ, ಮಾನಸಿಕ ಜೀವನದ ವಿಜ್ಞಾನ ಅಂತ ಕರೀತಾರೆ ಇದನ್ನ. ಅಂದ್ರೆ ಅವರ ಪ್ರಕಾರ ಮನಸ್ಸು ಹೇಗೆ ಕೆಲಸ ಮಾಡುತ್ತದೆ, ಅದು ಪರಿಸರಕ್ಕೆ ಹೇಗೆ ಹೊಂದಿಕೊಳ್ಳುತ್ತದೆ ಎಂಬುದನ್ನು ಅಧ್ಯಯನ ಮಾಡ್ಬೇಕು ಅಂತ ಹೇಳ್ತಾರೆ. ನೀವು ಇದೊಂದು ಕಾರ್ ಅನ್ನೋ ಶಬ್ದನ ನೆನ್ಪಿಟ್ಕೊಳ್ಳಿ. ಸಾರಿ, ಕಾರ್ ಅನ್ನೋ ಶಬ್ದನ ನೆನ್ಪಿಡಿ ನೀವು. ಕಾರ್, ಈಗ ಒಂದು ಕಾರ್ ಇದೆ ಅಂತಂದ್ರೆ ಕಾರ್ 4 ಚಕ್ರ ಮತ್ತೆ ಇಂಜಿನ್ ಎಲ್ಲ ಇರ್ತದೆ. ಇಲ್ಲಿ ವಿಲಿಯಂ ವುಡ್ ಸಂರಚನಾವಾದದಲ್ಲಿ ಏನ್ ಮಾಡ್ತಾರೆ ಅಂತಂದ್ರೆ ಕಾರ್ ಒಳಗಿರೋ ಪಾರ್ಟ್ಸ್ ಗಳನ್ನ ನೋಡ್ತಾರೆ, ಪಾರ್ಟ್ಸ್ ಗಳನ್ನ ಕುರಿತು ಅಧ್ಯಯನ ಮಾಡ್ತಾರೆ. ಆದ್ರೆ ಈ ಕ್ರಿಯಾವಾದದಲ್ಲಿ ಇಡೀ ಕಾರನ್ನು ಅಧ್ಯಯನ ಮಾಡ್ತಾರೆ ಅವರು. ಇವೆರಡು ಉದಾಹರಣೆ ನೆನ್ಪಿಟ್ರೆ ನಿಮ್ಗೆ ಸುಲಭ ಆಗ್ತದೆ. ಇವರ ಮುಖ್ಯ ಸಿದ್ಧಾಂತ ಮತ್ತು ಗುರಿ ಏನು ಅಂತಂದ್ರೆ ಮನಸ್ಸಿನ ಕಾರ್ಯಕ್ಷಮತೆಯನ್ನು ಅಧ್ಯಯನ ಮಾಡೋದು. ಅಂದ್ರೆ ಘಟಕಗಳಾಗಿ ಹುಡುಕುವುದರ ಬದಲಾಗಿ ಮನಸ್ಸು ಮತ್ತು ಪ್ರಜ್ಞೆಯು ಮಾನವನಿಗೆ ಪರಿಸರಕ್ಕೆ ಹೊಂದಿಕೊಳ್ಳಲು ಹೇಗೆ ಸಹಾಯ ಮಾಡುತ್ತದೆ ಎಂಬುದನ್ನು ಅಧ್ಯಯನ ಮಾಡೋದು. ಪ್ರಜ್ಞೆಯ ಪ್ರವಾಹ, ನಾನು ಆಗಲೇ ಹೇಳಿದೆ ನಿಮಗೆ, ಅದು ತುಂಡು ತುಂಡಾಗಿ ವಿಂಗಡಿಸಲು ಸಾಧ್ಯವಿಲ್ಲ, ನಿರಂತರವಾಗಿ ನದಿಯಂತೆ ಹರಿತಾ ಇರ್ತದೆ ಅಂತ. ಇದರ ಉಪಯುಕ್ತತೆ ಏನಂತಂದ್ರೆ ಮಾನವನ ನಡವಳಿಕೆ ಮತ್ತು ಆಲೋಚನೆಗಳು ಅವರ ದೈನಂದಿನ ಜೀವನದಲ್ಲಿ ಉಳಿವಿಗೆ ಮತ್ತು ಯಶಸ್ಸಿಗೆ ಹೇಗೆ ಸಹಕಾರಿಯಾಗ್ತದೆ ಎಂಬುದರ ಬಗ್ಗೆ ಗಮನ ಹರಿಸುವಂತದ್ದು. ನೀವು ಸ್ಟಾರ್ಟಿಂಗ್ ಹೇಳಿದೆ ಅಲ್ಲ, ಅಷ್ಟನ್ನ ನೀವು ಮುಖ್ಯವಾಗಿ ನೆನ್ಪಿಟ್ಕೊಳ್ಳಿ. ಇವರ ಅಧ್ಯಯನದ ವಿಧಾನಗಳು, ವಿಲಿಯಂ ಹುಂಡ್ ನಲ್ಲಿ ಆತ್ಮಾವಲೋಕನ ಆದ್ರೆ ಇವರ ಅಧ್ಯಯನ ವಿಧಾನಗಳು ಯಾವ್ದಂದ್ರೆ ಕ್ರಿಯಾವಾದವು ಹೆಚ್ಚು ಪ್ರಾಯೋಗಿಕ ವಿಧಾನಗಳಿಗೆ ಒತ್ತು ಕೊಡ್ತಾರೆ. ಅಂದ್ರೆ ವಸ್ತುನಿಷ್ಠ ವೀಕ್ಷಣೆ, ನಡವಳಿಕೆಗಳನ್ನು ನೇರವಾಗಿ ಗಮನಿಸೋದು. ಎಷ್ಟು ಪ್ರಾಯೋಗಿಕ ವಿಧಾನಗಳು ನಿಯಂತ್ರಿತ ವಾತಾವರಣದಲ್ಲಿ ಮಾನಸಿಕ ಪ್ರಕ್ರಿಯೆಗಳನ್ನು ಪರೀಕ್ಷೆ ಮಾಡ್ತಾರೆ. ನೆಕ್ಸ್ಟ್ ತುಲನಾತ್ಮಕ ವಿಧಾನ, ಅಂದ್ರೆ ಪ್ರಾಣಿಗಳು, ಮಕ್ಕಳು ಮತ್ತು ವಿಕಲಚೇತನರ ನಡವಳಿಕೆಗಳ ಅಧ್ಯಯನ. ಅಲ್ಲಿ ವಿಲಿಯಂ ಹುಂಟ್ ಹತ್ರ ಮಕ್ಕಳಿಗೆ ಮತ್ತೆ ವಿಕಲಚೇತನರಿಗೆ ಆಗ್ಲಿಲ್ಲ, ಬಟ್ ಇಲ್ಲಿ ಏನ್ ಮಾಡ್ತಾರೆ, ಮಕ್ಕಳು ಮತ್ತು ವಿಕಲಚೇತನ ನಡವಳಿಕೆ, ಅವರು ಎಷ್ಟೇ ವಿಕಲಚೇತನರು ಅನ್ಬಾರ್ದು, ವಿಶೇಷ ವ್ಯಕ್ತಿಗಳು ಅಂತ ಹೇಳ್ಬೇಕು, ಅವರನ್ನು ಕುರಿತು ಅಧ್ಯಯನ ಮಾಡ್ತದೆ. ಮನೋವಿಜ್ಞಾನಕ್ಕೆ ಇದರ ಕೊಡುಗೆ ಏನು ನೋಡಿ. ಮನೋವಿಜ್ಞಾನವನ್ನು ಕೇವಲ ಪ್ರಯೋಗಾಲಯಕ್ಕೆ ಸೀಮಿತಗೊಳಿಸದೆ ಶಿಕ್ಷಣ, ಉದ್ಯಮ ಮತ್ತು ಮಾನಸಿಕ ಕ್ಷೇತ್ರಗಳಿಗೆ ಇದು ವಿಸ್ತರಿಸ್ತದೆ. ನಮ್ಮ ಶೈಕ್ಷಣಿಕ ಮನೋವಿಜ್ಞಾನ, ಇದು ಇಂಪಾರ್ಟೆಂಟ್. ಕೊಡುಗೆ ಏನು ಅಂತ ಕೇಳ್ತಾರೆ. ಕ್ರಿಯಾವಾದದ್ದು ಮಕ್ಕಳ ಆಸಕ್ತಿ ಮತ್ತು ಅಗತ್ಯಗಳಿಗೆ ತಕ್ಕಂತೆ ಬೋಧನಾ ಪದ್ಧತಿಗಳನ್ನು ರೂಪಿಸಲು ದಾರಿ ಮಾಡಿಕೊಡ್ತದೆ. ಅಂದ್ರೆ ಅವ್ರ ಮನಸ್ಸು ಏನ್ ಕೆಲಸ ಮಾಡ್ತಿರ್ತದೆ ಅದಕ್ಕೆ ತಕ್ಕಂತೆ ನಾವು ಬೋಧನಾ ವಿಧಾನಗಳನ್ನ ಹೇಳ್ಬೇಕು.
ನೆಕ್ಸ್ಟ್ ಅದೇನ್ ಮಾಡ್ತದೆ, ನೆಕ್ಸ್ಟ್ ಇವರ ವಾದವನ್ನು ಕೂಡ ಒಪ್ಪುವುದಿಲ್ಲ. ಇಲ್ಲಿ ಪ್ರಜ್ಞೆಯನ್ನು ಕಳೆದುಕೊಳ್ತದೆ. ಪ್ರಜ್ಞೆಯನ್ನು ಕಳೆದುಕೊಂಡು ವರ್ತನೆಗೆ ಬರ್ತಾರೆ. ಯಾಕೆ ಅಂತಂದ್ರೆ ಪ್ರಾಣಿಗಳ ನಡವಳಿಕೆ ಮತ್ತು ಕಲಿಕೆಯ ಅಧ್ಯಯನಕ್ಕೆ ಒತ್ತು ನೀಡುವ ಮೂಲಕ ಮುಂದೆ ವರ್ತನವಾದ ಬೆಳೆಯಲು ಇದೇ ಒಂದು ವಿಧಾನದಿಂದ ಕಾರಣ ಆಗ್ತದೆ. ನೆಕ್ಸ್ಟ್ ಬರೋದೆ ವರ್ತನವಾದ. ಅದಕ್ಕಿಂತ ಮುಂಚೆ ನೀವು ವ್ಯತ್ಯಾಸ ನೋಡಿ. ವ್ಯತ್ಯಾಸ ಆಲ್ರೆಡಿ ನಾನು ಹೇಳಿದ್ದೀನಿ ಏನೇನು ಅಂತ, ಆದ್ರೂ ಕೂಡ ವ್ಯತ್ಯಾಸ ನೋಡಿಬಿಡಿ. ಸಂರಚನವಾದ ಮತ್ತು ಕ್ರಿಯಾವಾದಕ್ಕೆ ನೋಡಿ, ಇದು ಮನಸ್ಸಿನ ರಚನೆ ಮತ್ತು ಘಟಕಗಳನ್ನು ಕುರಿತು ಅಧ್ಯಯನ ಮಾಡ್ತದೆ. ಇದು ಮನಸ್ಸು ಕೇವಲ ಪ್ರಜ್ಞೆ ಹೇಗೆ ಕೆಲಸ ಮಾಡ್ತದೆ ಅಂತ ಹೇಳ್ತದೆ. ನೀವು ಇದನ್ನ ನೆಕ್ಸ್ಟ್ ನೋಡಿ, ಸ್ಕಿಪ್ ಮಾಡಿ ನೋಡಿ ನೆಕ್ಸ್ಟ್ ತರಗತಿಗಳಲ್ಲಿ. ನಾವು ನೆಕ್ಸ್ಟ್ ವರ್ತನೆವಾದಕ್ಕೆ ಹೋಗುವ. ನೋಡಿ, ವರ್ತನವಾದ ಅಂದ್ರೆ ಏನು? ಸಂರಚನವಾದ ಮತ್ತು ಕ್ರಿಯಾವಾದಗಳ ಎರಡರ ವಿರುದ್ಧವಾಗಿ ಉದಯಿಸಿದ ಅತ್ಯಂತ ಪ್ರಭಾವಶಾಲಿ ಸಿದ್ಧಾಂತ ಇದೆ. ಪ್ರಭಾವಶಾಲಿ ಸಿದ್ಧಾಂತ ಯಾಕೆ ಅಂತಂದ್ರೆ ಇದು ವರ್ತನೆಯನ್ನು ಕುರಿತು ಅಧ್ಯಯನ ಮಾಡ್ತದೆ. ಇದರ ಸ್ಥಾಪಕರು ಯಾರು ಅಂತಂದ್ರೆ ಜಾನ್ ಬಿ ವ್ಯಾಟ್ಸನ್ ಇದರ ಸ್ಥಾಪಕ. ಪ್ರತಿಪಾದಕರು ಯಾರು ಅಂತಂದ್ರೆ ಸ್ಕಿನ್ನರ್. ನೆಕ್ಸ್ಟ್ ಅದರ ಜೊತೆಗೆ ಪಾವ್ಲೋ, ಗುತ್ರಿ ಇವರೆಲ್ಲ ಬರ್ತಾ ಹೋಗ್ತಾರೆ. ಇದನ್ನು ಮುಂದುವರಿಸಿದವರು ಯಾರು? ಬಿ ಎಫ್ ಸ್ಕಿನ್ನರ್. ಸ್ಥಾಪಿಸಿದವರು ವಾಟ್ಸನ್. ದಶಕ 1913ರಿಂದ 1960. ಇವರ ಮುಖ್ಯ ವಿಚಾರ ಏನು? ಗೋಚರ ವರ್ತನೆ ಮಾತ್ರ ಅಧ್ಯಯನಕ್ಕೆ ಸಾಧ್ಯ, ಅಂದ್ರೆ ಧನಾತ್ಮಕ ವರ್ತನೆ ಮಾತ್ರ ಅಧ್ಯಯನಕ್ಕೆ ಯೋಗ್ಯ ಅಂತ ಹೇಳ್ತಾರೆ. ಇವ್ರ ವಿಧಾನ ಯಾವುದು? ಪ್ರಯೋಗಾತ್ಮಕ ವಿಧಾನವನ್ನು ಅನುಸರಿಸ್ತಾರೆ ಇದರ ಅಧ್ಯಯನ ಮಾಡ್ಲಿಕ್ಕೆ. ಆತ್ಮಾವಲೋಕನ ಉಂಟಲ್ಲಿ, ಅರ್ಥ ಆಯ್ತಾ? ಇದು ಪ್ರಯೋಗಾತ್ಮಕ ಅವಲೋಕನ. ಇವರ ಪ್ರಮುಖ ಕೃತಿ ಯಾವುದು? ವಾಟ್ಸನ್ದು ಬಿಹೇವಿಯರಿಸಮ್. ನೆಕ್ಸ್ಟ್ ಸ್ಕಿನ್ನರ್ದು ದಿ ಬಿಹೇವಿಯರ್ ಆಫ್ ಆರ್ಗಾನಿಸಮ್. ನೆಕ್ಸ್ಟ್ ಇವ್ರ ಬಿರುದು ಏನು? ವರ್ತನವಾದದ ಪಿತಾಮಹ. ಇವರನ್ನೇ ವರ್ತನವಾದದ ಪಿತಾಮಹ ಅಂತ ಕರೀತಾರೆ. ವಾಟ್ಸನ್ ಪ್ರಶ್ನೆ ಬಂದಿದೆ, ಇದನ್ನ ಸುಮಾರು ಸಲಿ ಬಂದಿದೆ, ವರ್ತನವಾದ ಪಿತಾಮಹ ಯಾರು ಅಂತ. ಇವ್ರದೊಂದು ಪ್ರಸಿದ್ಧ ಹೇಳಿಕೆ ಇದೆ. ಏನಂತ ಅಂದ್ರೆ, ನನಗೆ 12 ಆರೋಗ್ಯವಂತ ಮಕ್ಕಳನ್ನು ಕೊಡಿ, ನಾನು ಅವರನ್ನು ಯಾವುದೇ ವೃತ್ತಿಯಲ್ಲಿ ನುರಿತವರನ್ನಾಗಿ ಮಾಡಬಲ್ಲೆ ಅಂತೆ. ಅಂದ್ರೆ 11 ಮಕ್ಕಳು ಕೊಟ್ರೆ ನಾನು ಅವ್ರನ್ನ ವೈದ್ಯ ಮಾಡ್ತೀನಿ, ವಕೀಲ ಮಾಡ್ತೀನಿ, ಪೊಲೀಸ್ ಮಾಡ್ತೀನಿ, ಹೀಗೆ ಎಲ್ಲವೂ ಮಾಡ್ತೀವಿ. ಕೊನೆಗೆ ಒಬ್ಬ ಕಳ್ಳನನ್ನು ಕೂಡ ನಾನು ಮಗುವನ್ನು ಮಾಡ್ತೀನಿ. ಯಾಕೆ ಅಂತಂದ್ರೆ ಮಗು ಹೊರಗಿನ ವರ್ತನೆಯನ್ನು ನೋಡಿ ಕಲಿತದೆ ಅಲ್ವಾ? ಅಂದ್ರೆ ಒಬ್ಬ ಕಳ್ಳನ ಹತ್ರ ಬಿಟ್ಟಾಗ ಮಗು ಕಳ್ಳತನವೇ ಕಲಿತದೆ. ಆದ್ರಿಂದ ಇದು ವರ್ತನೆಯ ವಿಜ್ಞಾನವಾಗಿದೆ ಅಂತ ಹೇಳ್ತಾರೆ. ನಿಮ್ಗೆ ಅರ್ಥ ಆಗಿರ್ಬೇಕೀಗ ಮನಸ್ಕ ಯಾಕೆ ಕಳ್ಕೊಳ್ತು, ಪ್ರಜ್ಞೆ ಯಾಕೆ ಕಳ್ಕೊಳ್ತು, ಈ ವರ್ತನೆ ಯಾಕೆ ಬಂತು ಅಂತ. ನೋಡಿ, ಇವ್ರು ಹೇಳ್ತಾರೆ ಮನಸ್ಸು ಖಾಲಿ ಕಪ್ಪು ಪೆಟ್ಟಿಗೆಯಂತೆ, ಅದರೊಳಗೆ ಏನಿದೆ ಅಂತ ನೋಡಲು ಸಾಧ್ಯವಿಲ್ಲ. ಅಂದ್ರೆ ಈಗ ಮುಂಚೆ ಹೋಯ್ತಲ್ಲ 2 ಪಂಥಗಳು, ಅವುಗಳು ಅಂದ್ರೆ ಮನಸ್ಸೊಳಗೆ ಏನಿದೆ ಅಂತ ನೋಡಕ್ ಸಾಧ್ಯ ಇಲ್ಲ. ನಮಗೆ ನೋಡಕ್ಕಾಗೋದು ಒಂದೇ ಒಂದು, ಅದು ವರ್ತನೆ. ಯಾಕಂದ್ರೆ ನಮ್ ಕಣ್ಮುಂದೆ ಕಾಣಿಸ್ತಾ ಇದೆ. ಅವ ಸೆಲ್ಯೂಟ್ ಹೊಡಿತಿದ್ದಾನೆ ಅಲ್ಲ, ಯಾಕೆ ಸೆಲ್ಯೂಟ್ ಹೊಡೆದ? ನಮಗೆ ಕಾಣಿಸ್ತಾ ಇದೆ. ಅಲ್ಲಿ ಏನಾಯ್ತು? ಅದನ್ನು ಮಾನವ ಮತ್ತು ಪ್ರಾಣಿಗಳ ನಡವಳಿಕೆಯನ್ನು ನೋಡಬಹುದಾದ ಮತ್ತು ಅಳೆಯಬಹುದಾದ ಮತ್ತು ಗಮನಿಸಬಹುದಾದ ವರ್ತನೆಯನ್ನು ಮಾತ್ರ ಅಧ್ಯಯನ ಮಾಡ್ಬೇಕು ಅಂತ ಹೇಳ್ತಾರೆ. ನೆನ್ಪಿಡಿ, ಇದು ಮನೋವಿಜ್ಞಾನವನ್ನು ಹೆಚ್ಚು ವೈಜ್ಞಾನಿಕವಾಗಿ ಮಾಡಿತ್ತು. ಇವ್ರದ್ದು ಒಂದು ಪ್ರಯೋಗ ಇದೆ, ಲಿಟಲ್ ಆಲ್ಬರ್ಟ್ ನ ಪ್ರಯೋಗ. ಅಂದ್ರೆ ಒಂದು ಮಗು ಇರ್ತದೆ, 11 ತಿಂಗಳು ಮಗು. ಆ ಮಗುಗೆ ಏನ್ ಮಾಡ್ತಾರೆ? ಒಂದು ಗೊಂಬೆ ತೋರಿಸ್ತಾರೆ. ಮೊದಲು ಗೊಂಬೆ ತೋರ್ಸದ್ಮೇಲೆ ನೋಡಿ ನಗ್ತದೆ. ಮತ್ತೆ ಪುನಃ ಅದೇ ಗೊಂಬೆ ತೋರಿಸ್ತಾರೆ, ಒಂದು ಜೋರು ಶಬ್ದ ಮಾಡಿ ಬಿಡ್ತಾರೆ. ಆಗೇನ್ ಮಾಡ್ತದೆ? ಮಗು ಅಳ್ಲಿಕ್ಕೆ ಸ್ಟಾರ್ಟ್ ಮಾಡಿ ಬಿಡ್ತದೆ. ಇದನ್ನ ಲಿಟಲ್ ಆಲ್ಬರ್ಟ್ ಪ್ರಯೋಗ ಅಂತ ಕರಿತೇವೆ. ಇದೇನು ಅಂತ ಮುಂದೆ ನಾವು ಕಲಿತಾ ಹೋಗ್ತೇವೆ. ನೋಡಿ, ಇದರಲ್ಲಿ ಆ 2 ಸಿದ್ಧಾಂತಕ್ಕಿಂತ ಪಂಥಕ್ಕಿಂತ ಆಂತರಿಕ ಮನಸ್ಸು ಆಲೋಚನೆ ಮತ್ತು ಭಾವನೆಗಳಿಗಿಂತ ಹೆಚ್ಚಾಗಿ ಪರಿಸರವು ವ್ಯಕ್ತಿಯ ವರ್ತನೆಯನ್ನು ಹೇಗೆ ರೂಪಿಸುತ್ತದೆ ಎಂಬುದರ ಮೇಲೆ ಗಮನವನ್ನು ಹರಿಸ್ತದೆ ಈ ಸಿದ್ಧಾಂತ. ನೆಕ್ಸ್ಟ್ ಬರೋದೆ ಜ್ಞಾನಾತ್ಮಕ ಪಂಥ. ನೋಡಿ, ಈ ಜ್ಞಾನಾತ್ಮಕ ಪಂಥ ಏನು ಅಂತಂದ್ರೆ ವಾಟ್ಸನ್ ರವರ ವರ್ತನಾ ಪಂಥವನ್ನು ಕೂಡ ಇದು ಒಪ್ಪುವುದಿಲ್ಲ. ನೀವು ಬರೀ ವರ್ತನೆಯನ್ನು ಮಾತ್ರ ಅಧ್ಯಯನ ಮಾಡ್ತೀರಾ, ಬಟ್ ಆ ವ್ಯಕ್ತಿಯಲ್ಲಿ ಆಲೋಚನಾ ಶಕ್ತಿ ಇರ್ತದೆ. ಅಂದ್ರೆ ಅವನು ಕಲಿತಾನೆ, ಸಮಾಜದಲ್ಲಿ ಒಂದು ಭಾಷೆ ಕಲಿತಾನೆ. ಅದೆಲ್ಲ ಹೆಂಗೆ ಕಲಿತಾನೆ, ಅದು ಪ್ರಕ್ರಿಯೆಗಳೇನು, ಅವುಗಳನ್ನು ವೈಜ್ಞಾನಿಕವಾಗಿ ಅಧ್ಯಯನ ಮಾಡಲು ಆರಂಭಿಸಿದ ಒಂದು ಸಿದ್ಧಾಂತ ಅಥವಾ ಪಂಥ ಅಥವಾ ಚಳುವಳಿ ಅಂತ ಕರಿಬಹುದು. ಇದನ್ನೇ ನಾವು ಜ್ಞಾನಾತ್ಮಕ ಪಂಥ ಅಂತ ಕರಿತೀವಿ. ಈ ಜ್ಞಾನಾತ್ಮಕ ಪಂಥದಲ್ಲಿ ಪ್ರಮುಖ ವ್ಯಕ್ತಿಗಳು ಯಾರು ಅಂತಂದ್ರೆ ಜೀನ್ ಪಿಯಾಜೆ. ನೆನ್ಪಿಟ್ಕೊಳ್ಳಿ, ಇಂಪಾರ್ಟೆಂಟ್. ಜೀನ್ ಪಿಯಾಜೆ, ನಾಮ್ ಚಾಮ್ಸ್ಕಿ ಮತ್ತೆ ಟೋಲ್ಮನ್. ಇವ್ರು 3 ಜನ ಇಂಪಾರ್ಟೆಂಟ್. ಇವ್ರು ಯಾವಾಗ ಸ್ಟಾರ್ಟ್ ಮಾಡ್ತಾರೆ ಅಂದ್ರೆ 1950ರ ಸಮಯದಲ್ಲಿ. ಇದ್ರ ಮುಖ್ಯ ವಿಚಾರ ಏನು? ಜ್ಞಾನಾತ್ಮಕ ಪಂಥದ್ದು ಮನಸ್ಸಿನ ಒಳಗಿನ ಪ್ರಕ್ರಿಯೆಗಳು, ಚಿಂತನೆ, ಸ್ಮರಣೆ, ಸಮಸ್ಯೆ ಪರಿಹಾರ ಮತ್ತು ಇನ್ಪುಟ್ ಔಟ್ಪುಟ್ ಪ್ರೊಸೆಸ್ ಏನು ಅನ್ನೋದನ್ನ ತಿಳಿಯುವಂತದ್ದು.
ಇವು ಪ್ರಮುಖ ಕೃತಿ ಪಿಯಾಜೆ ಅವರು ಯಾವುದು, ದಿ ಸೈಕಾಲಜಿ ಆಫ್ ಇಂಟೆಲಿಜೆನ್ಸ್, ಇವುಗಳನ್ನೆಲ್ಲ ನೆನ್ಪಿಟ್ಕೊಳ್ಳಿ. ನಿಸ್ಸಾರ್ ಅವ್ರದ್ದು ಕಾಗ್ನೇಟಿವ್ ಸೈಕಾಲಜಿ. ನೆಕ್ಸ್ಟ್ ಪ್ರಮುಖ ಪರಿಕಲ್ಪನೆ ಏನು ಅಂತಂದ್ರೆ ಅರಿವಿನ ಬೆಳವಣಿಗೆ, ಮಾಹಿತಿ ಸಂಸ್ಕರಣೆ ಮತ್ತು ಭಾಷಾ ವಿಕಾಸ. ಅಂದ್ರೆ ವ್ಯಕ್ತಿಯಲ್ಲಿ ಯಾವ ರೀತಿ ಅರಿವಿನ ಬೆಳವಣಿಗೆ ಆಗ್ತದೆ, ಮಾಹಿತಿ ಸಂಸ್ಕರಣೆ ಆಗ್ತದೆ, ಭಾಷಾ ಸಂಸ್ಕರಣೆ ಆಗ್ತದೆ ಅನ್ನೋದು ತಿಳಿಯೋದು. ಇವರು ಮಾನವನ ಮನಸ್ಸನ್ನು ಕಂಪ್ಯೂಟರ್ಗೆ ಹೋಲಿಸಿ ಬಿಡ್ತಾರೆ. ಯಾಕಂದ್ರೆ ಆಗಿನ ಶತಮಾನದಲ್ಲಿ 1950ರ ಸಂದರ್ಭದಲ್ಲಿ ಕಂಪ್ಯೂಟರ್ ಅನ್ವೇಷಣೆ ಆಗ್ತದೆ ಮತ್ತು ಕಂಪ್ಯೂಟರ್ ಬಳಕೆ ಆಗ್ತದೆ. ಆಗ ಏನ್ ಮಾಡ್ತಾರೆ, ಮಾನವನ ಮನಸ್ಸನ್ನು ಒಂದು ಕಂಪ್ಯೂಟರ್ಗೆ ಹೋಲಿಸಿ ಹೇಳ್ತಾರೆ. ಅದು ಹೇಗೆ ಅಂತ ನಾವೀಗ ನೋಡುವ. ನೋಡಿ, ಇದ್ರ ಹಿನ್ನೆಲೆ ಮತ್ತು ಉಗಮ ನಾನು ಹೇಳಿದೆ. ವರ್ತನವಾದ ಕೇವಲ ಕಣ್ಣಿಗೆ ಕಾಣುವ ಬಾಹ್ಯ ನಡವಳಿಕೆಗಳನ್ನು ಮಾತ್ರ ಅಧ್ಯಯನ ಮಾಡುತ್ತಿತ್ತು ಮತ್ತು ಮನಸ್ಸಿನ ಆಂತರಿಕ ಪ್ರಕ್ರಿಯೆಗಳನ್ನು ನಿರ್ಲಕ್ಷಿಸುತ್ತಿತ್ತು. ಆದ್ದರಿಂದ ಈ ಪಂಥ ಉದಯ ಆಗ್ತು. ನಾನು ಆಗ್ಲೇ ಹೇಳಿದೆ, ಮಾಹಿತಿ ಸಂಸ್ಕರಣಾ ವ್ಯವಸ್ಥೆ ಕಂಪ್ಯೂಟರ್ಗೆ ಹೋಲಿಸಿದ್ದಾರೆ. ಹೇಗೆ ಕಂಪ್ಯೂಟರ್ಗೆ ಹೋಲಿಸಿದ್ದಾರೆ ನೋಡಿ, ಕಂಪ್ಯೂಟರ್ ಮತ್ತು ಮಾನವನ ಮೆದುಳು ಅಂದ್ರೆ ಮನಸ್ಸು ಅಂತ ನೆನ್ಪಿಟ್ಕೊಳ್ಳಿ. ಕಂಪ್ಯೂಟರ್ ವ್ಯವಸ್ಥೆ ಮಾನವನ ಮನಸ್ಸಿನ ಪ್ರಕ್ರಿಯೆ. ಕೀಬೋರ್ಡ್ ಕ್ಯಾಮೆರಾ ಅಂದ್ರೆ ಇನ್ಪುಟ್. ಇದನ್ನ ಕಣ್ಣು, ಕಿವಿ ಇತ್ಯಾದಿ ಜ್ಞಾನೇಂದ್ರಿಯಗಳಿಗೆ ಹೋಲಿಸ್ತಾರೆ. ಯಾಕಂದ್ರೆ ನಾವು ಕಣ್ಣಿನಿಂದ ನೋಡಿ ಕಲಿತೀವಿ, ಕಿವಿಯಿಂದ ಕೇಳಿ ಕಲಿತೀವಿ. ಪ್ರೊಸೆಸರ್ ರ್ಯಾಮ್ ಮತ್ತೆ ಸಿಪಿಯು ಇದನ್ನು ಮೆದುಳಿನ ಚಿಂತನೆ ಮತ್ತು ಅಲ್ಪಾವಧಿಯ ಸ್ಮರಣೆ. ನಮ್ಮ ಮೆದುಳು ಏನ್ ಚಿಂತೆ ಮಾಡ್ತದೆ ಮತ್ತೆ ನಮ್ಮ ಮೆದುಳು ಕೆಲವೊಂದು ವಿಚಾರಗಳನ್ನು ನೆನ್ಪಿಟ್ಕೊಳ್ಳೋಕೆ ಸ್ವಲ್ಪ ಟೈಮ್ ಮಾತ್ರ ಇಟ್ಕೊಳ್ತದೆ, ಆಮೇಲೆ ಮರ್ತು ಬಿಡ್ತದೆ. ಫಾರ್ ಎಕ್ಸಾಂಪಲ್, ನಾವು ತರಗತಿಯಲ್ಲಿ ಪಾಠ ಮಾಡ್ತಿರ್ತೀವಿ, ಬರೀ ಪಾಠ ಮಾಡೋದು ವಿದ್ಯಾರ್ಥಿ ಹೆಚ್ಚು ತಲೆಯಲ್ಲಿ ಇಟ್ಕೊಳ್ಳೋದಿಲ್ಲ. ಅದೇ ನೀವು PPTL ಮಾಡಿ, ವಿಡಿಯೋ ತೋರಿಸಿ, ಇಮೇಜ್ ತೋರಿಸಿ ಹೆಚ್ಚು ಅವಧಿ ಬರ್ತದೆ. ಇದರದು ಹಾರ್ಡ್ ಡಿಸ್ಕ್ ಸ್ಟೋರೇಜ್ ಇದೆಯಲ್ಲ, ಅದನ್ನು ದೀರ್ಘಾವಧಿ ಸ್ಮರಣೆಗೆ ಹೋಲಿಸ್ತಾರೆ. ಅಂದ್ರೆ ಅತಿ ಹೆಚ್ಚು ಕಾಲ ನೆನ್ಪಿಡುವಂತದ್ದು. ನೆಕ್ಸ್ಟ್ ಮಾನಿಟರ್ ಮತ್ತೆ ಸ್ಕ್ರೀನ್ ಇದೆಯಲ್ಲ, ಇದು ಔಟ್ಪುಟ್. ಏನ್ ಔಟ್ಪುಟ್? ಮನುಷ್ಯನ ಬಾಹ್ಯ ವರ್ತನೆ ಅಂದ್ರೆ ಮಾತಿಗೆ ಹೋಲಿಸ್ತಾರೆ. ನಿಮಗೀಗ ಅರ್ಥ ಆಯ್ತು ಅಂತ ಭಾವಿಸ್ತೇನೆ ನಾನು. ನೆಕ್ಸ್ಟ್ ಈ ಅರಿವಿನ ಅಥವಾ ಜ್ಞಾನಾತ್ಮಕ ವಿಜ್ಞಾನಿಗಳು ಯಾವುದಕ್ಕೆ ಒತ್ತು ಕೊಡ್ತಾರೆ ಅಂತಂದ್ರೆ, ನಾವು ಹೇಗೆ ಯೋಚಿಸ್ತೇವೆ, ಹೇಗೆ ನೆನ್ಪಿಟ್ಕೊಳ್ತೇವೆ, ಹೇಗೆ ಸಮಸ್ಯೆಗಳನ್ನು ಪರಿಹರಿಸ್ಕೊಳ್ತೇವೆ, ಹೇಗೆ ಭಾಷೆಯನ್ನು ಕಲಿಯುತ್ತೇವೆ ಎಂಬುದನ್ನು ಅಧ್ಯಯನ ಮಾಡ್ತಾರೆ. ನೋಡಿ, ಇವರು ಈ ಆಲೋಚನೆ ಪ್ರಕ್ರಿಯೆಗಳನ್ನ ತರಬೇಕು ಅಂತಂದ್ರೆ ಈ ಕೆಲವೊಂದು ವಿಚಾರಗಳನ್ನ ಹೇಳ್ತಾರೆ. ಈ ಆಲೋಚನೆ ಪ್ರಕ್ರಿಯೆಗಳು ಹೇಗಾಗ್ತದೆ ಅಂತ. ಒಂದು ಪ್ರತ್ಯಕ್ಷ ಅನುಭವ, ಕಿವಿಯಿಂದ ಕೇಳಿದ್ದು, ಇಂದ್ರಿಯಗಳಿಂದ ಕಲ್ತದ್ದು, ಪರಿಸರದಿಂದ ಬರುವ ಪ್ರಚೋದನೆಗಳನ್ನು ಮೆದುಳು ಹೇಗೆ ಗುರುತಿಸುತ್ತದೆ ಅರ್ಥೈಸುತ್ತದೆ ಎಂಬ ಪ್ರಕ್ರಿಯೆ. ನೆಕ್ಸ್ಟ್ ಗಮನ. ನೋಡಿ, ನಮ್ಮ ಸುತ್ತಮುತ್ತ ನಾವು ಹಲವಾರು ವಿಷಯಗಳು ನಡೀತಾ ಇರ್ತದೆ. ಒಂದು ಸಲ ನಮ್ಮ ಮೈಂಡ್ ಯಾವ್ದೋ ಒಂದು ಗಮನದ ಕಡೆ ಹೋಗಿ ಬಿಡ್ತದೆ. ಫಾರ್ ಎಕ್ಸಾಂಪಲ್, ಎಲ್ಲರೂ ಕಲ್ಚರಲ್ ಪ್ರೋಗ್ರಾಮ್ ಆಗ್ತಾ ಇದೆ, ಒಂದು ಯಾವ್ದು DJ ಡ್ಯಾನ್ಸ್ ಏನೋ ಆಗ್ತಾ ಇದೆ, ಸಡನ್ಲಿ ಅಲ್ಲಿ ಗಮನ ಹೋಗಿ ಬಿಡ್ತದೆ. ಯಾಕೆ ಅಲ್ಲಿಗೆ ಹೋಯ್ತು ನಮ್ಮ ಮನಸ್ಸು ಅನ್ನೋದನ್ನ ಅಧ್ಯಯನ ಮಾಡ್ತಾರೆ. ನೆಕ್ಸ್ಟ್ ಸ್ಮರಣೆ, ಮೆದುಳಿನಲ್ಲಿ ದಾಖಲಿಸೋದು, ಶೇಖರಿಸೋದು, ನಿಮ್ಗೆ ಆಗ್ಲೇ ಹೇಳಿದೆ ನಾನು. ನೆಕ್ಸ್ಟ್ ಭಾಷೆ, ಮನುಷ್ಯನ ಭಾಷೆಯನ್ನು ಕಲಿಯುವ ಮತ್ತು ಬಳಸುವ ಅದ್ಭುತ ಸಾಮರ್ಥ್ಯ ಅಂತ ನಮಗೆ ಗೊತ್ತಿದೆ. ನಾಮ್ ಚಾಮ್ಸ್ಕಿ ಪ್ರಕಾರ ಮನುಷ್ಯನಿಗೆ ಜನ್ಮದಾತವಾಗಿಯೇ ಭಾಷಾ ಕಲಿಕೆಯ ಸಾಮರ್ಥ್ಯ ಇರ್ತದೆ ಅಂತ ಹೇಳಿದ್ದಾರೆ. ಅದನ್ನ ಹೆಂಗ್ ಕಲಿತಾ ಬರ್ತಾರೆ ಅನ್ನೋದನ್ನ ಇವರು ಹೇಳ್ತಾರೆ. ನೆಕ್ಸ್ಟ್ ಸಮಸ್ಯೆ ಪರಿಹಾರ, ಒಂದು ಕಠಿಣ ಪರಿಸ್ಥಿತಿ ಎದುರಾದಾಗ ಮೆದುಳು ಹಳೆಯ ನೆನಪುಗಳನ್ನು ಮತ್ತು ತಾರ್ಕಿಕ ಚಿಂತನೆಯನ್ನು ಹೇಗೆ ಪರಿಹಾರ ಕಂಡುಕೊಳ್ಳುತ್ತದೆ ಅನ್ನೋದನ್ನ ಇಲ್ಲಿ ಹೇಳ್ತಾರೆ. ಫಾರ್ ಎಕ್ಸಾಂಪಲ್, ನಿಮಗೆ ಇದು ಎಕ್ಸ್ಪೀರಿಯನ್ಸ್ ಆಗಿರ್ಬೋದು ಟೀಚರ್ ಆಗಿರೋರಿಗೆ, ಅಥವಾ ನೀವು ಈ ತಪ್ಪನ್ನು ಮಾಡಿರ್ಬೋದು. ಫಾರ್ ಎಕ್ಸಾಂಪಲ್, ಶಾಲೆಗೆ ಏನಕ್ಕೋ ಲೇಟ್ ಆಗಿ ಬಂದ್ಬಿಡ್ತೀರಾ, ಅಥವಾ ಒಂದಿನ ರಜೆ ಮಾಡಿ ಬಿಡ್ತೀರಾ, ಅಥವಾ ಲೀಸರ್ ಹೋದಾಗ ಏನಕ್ಕೋ ಟೈಮ್ ಆಗಿ ಬಿಡ್ತದೆ. ಆಗ ಸ್ಟೂಡೆಂಟ್ ನೀವು ಕೇಳ್ತೀರಾ, ಯಾಕೋ ಲೇಟ್ ಆಗಿ ಬಂದೆ ನೀನು ಅಂತ ಆ ವ್ಯಕ್ತಿಗೆ. ಆಗ ಮಕ್ಕಳಲ್ಲಿ ಅಥವಾ ನೀವೇ ಜಾಗದಲ್ಲಿ ನಿಮ್ಗೆ ಏನ್ ಹೊಡೆದು ಬಿಡ್ತದೆ, ಏನಾದ್ರು ಸುಳ್ಳು ಹೇಳ್ದು, ಟೀಚರ್ ನಮಗೆ ಜ್ವರ ಬಂದು ಬಿಟ್ಟಿತ್ತು, ಟೀಚರ್ ನಮ್ಮ ಅಮ್ಮಂಗೆ ಹುಷಾರಿಲ್ಲ, ಟೀಚರ್ ನಮ್ಮ ಅಪ್ಪಂಗೆ ಹುಷಾರಿಲ್ಲ, ಟೀಚರ್ ನಮ್ಮ ಅಜ್ಜಿಗೆ ಹುಷಾರಿಲ್ಲ. ನೀವು ಫಿಲಮ್ ಅಲ್ಲೆಲ್ಲ ನೋಡಿರ್ತೀರಾ. ಅಥವಾ ನನಗೆ ಬರುವಾಗ ಏನೋ ಆಗಿಬಿಡ್ತು ಅಂದ್ರೆ ಸುಮ್ಮನೆ ಈ ರೀತಿ ಸಡನ್ ಆಗಿ ಅಚಾನಕ್ ಆಗಿ ಬರ್ತದಲ್ಲ ವಿಷಯ, ಅವುಗಳು. ಮತ್ತೆ ಹಳೆ ನೆನಪುಗಳು ಅಂತಂದ್ರೆ, ನೀವು ಪಾಠ ಮಾಡಿರ್ತೀರ, ಪಾಠ ಮಾಡಿರೋದು ಮೊನ್ನೆ ಮಾಡಿರೋ ಪಾಠದ್ದು ಫಾರ್ಮುಲಾ ಸೈನ್ಸ್ ಅಲ್ಲಿ ಅಪ್ಲೈ ಮಾಡ್ಬೇಕು, ಅದನ್ನ ನೆನಪು ಮಾಡ್ಕೊಬಿಡುವಂತದ್ದು. ಇದನ್ನೆಲ್ಲ ಕುರಿತು ಹೇಗ್ ಮಾಡ್ತಾರೆ ಅನ್ನೋದನ್ನ ಅಧ್ಯಯನ ಮಾಡ್ತಾರೆ. ನೆಕ್ಸ್ಟ್ ಬರೋದೆ ಗೆಸ್ಟಾಲ್ ಪಂಥ. ಇದು ಇಂಪಾರ್ಟೆಂಟ್. ಇದು 20ನೇ ಶತಮಾನದ ಆರಂಭದಲ್ಲಿ ಜರ್ಮನಿಯಲ್ಲಿ ಆರಂಭವಾದ ಒಂದು ಪ್ರಮುಖ ಮನೋವಿಜ್ಞಾನ ಪಂಥವಾಗಿದೆ. ಇಲ್ಲಿ ಏನ್ ವ್ಯತ್ಯಾಸ ಗೊತ್ತಾ ನಿಮಗೆ? ಇವ್ರು ಹೇಳಿದ್ರು, ಯಾರು ಮನೋವಿಜ್ಞಾನಿಗಳು ಹೇಳ್ಬಿಟ್ಟು ನಗ್ತಾ ಹೇಳ್ತಾರೆ ಗೆಸ್ಟಾಲ್ ಪಂಥದವರು, ನೀವು ನೋಡಿದ್ರೆ ಸಣ್ಣ ಸಣ್ಣ ವಿಭಾಗಗಳು ಮಾಡ್ತೀರಾ, ಸಣ್ಣ ಸಣ್ಣ ವಿಭಾಗಗಳು ಮಾಡಿದ್ರೆ ಅಲ್ಲಿ ಕೇಕ್ ಆಗ್ತದ ಅದು ಅಂತ ಹೇಳ್ತಾರೆ. ಅಂದ್ರೆ ಇವ್ರು ಇಡಿಯಾಗಿ ನೋಡ್ಬೇಕು ಅಂತ ಹೇಳ್ತಾರೆ. ಇನ್ನೊಂದು ಉದಾಹರಣೆ ಕೊಡ್ತೀರಿ, ಸಂಗೀತವನ್ನು ಕೇಳುದು ನೀವು ಹೆಂಗ್ ಕೇಳ್ತೀರಾ? ಯಾವ್ದಾದ್ರು ಒಂದು ಸಾಂಗ್, ಈಗ ಫಾರ್ ಎಕ್ಸಾಂಪಲ್ ನೋಡಿ ಅಪ್ಪ, ಯಾವ್ದಿದೆ ಒಂದ್ ಸಾಂಗ್ ಹೇಳಿ ನೋಡುವ, ಯಾವ್ದಾದ್ರು ಒಂದ್ ಸಾಂಗ್ ಹೇಳಿ, ಟೈಪ್ ಮಾಡಿ ಯಾವ ಸಾಂಗ್ ಅಂತ ನೋಡುವ. ನಾನು ಹಾಡು ಹೇಳ್ತೀನಿ, ಈಗ ನೀವು ಸಾಂಗ್ ಹೇಳಿದ್ರೆ ಯಾವ ಸಾಂಗ್ ಆಡ್ಬೇಕು?
ಫಾರ್ ಎಕ್ಸಾಂಪಲ್ ರವಿಚಂದ್ರನ್ ತಗೊಳ್ವಾ, ಎಲ್ಲೋ ಅದು ಎಲ್ಲೋ ಕಿವಿ ತುಂಬೋ ರಾಗ, ಕೇಳೋ ಕ್ಷಣವೆಲ್ಲ ಸವಿ ನೆನಪಿನ ಶುಭ ಯೋಗ. ನಂಗೆ ಆಡಕ್ ಬರುದಿಲ್ಲ ಅಂತೂ ಹೇಳ್ತೀನಿ. ಇಲ್ಲಿ ನೋಡಿ, ಈ ಸಂಗೀತವನ್ನು ನಾವು ಸಂಪೂರ್ಣ ನೋಡಿದಾಗ ಮಾತ್ರ ಆ ಪದದ ಅರ್ಥ ತಿಳಿತದೆ. ಎಲ್ಲೋ ಅದು ಎಲ್ಲೋ ಕಿವಿ ತುಂಬೋ ರಾಗ, ನೋಡಿ ಅದು ಎಲ್ಲೋ ಇದೆ ಕಿವಿ ತುಂಬೋ ರಾಗ. ಅದೇ ಸರಿಗಮ ಪದ ನಿಸ ಇದನ್ನ ಹೇಳಿದ್ರೆ ನಮ್ಗೆ ಆ ಸಾಂಗ್ ಅರ್ಥ ಆಗ್ತದ? ಇಲ್ಲ. ಅಂದ್ರೆ ಈ ಸರಿಗಮ ಪದ ನಿಸಗಳೆಲ್ಲ ಸೇರಿ ಸಂಗೀತ ಆಗಿರೋದು, ಆ ಪದ ಹುಟ್ಟಿರೋದು. ಆದ್ರಿಂದ ನಾವು ಇಡಿಯಾಗಿ ನೋಡ್ಬೇಕು, ಬಿಡಿಯಾಗಿ ನೋಡ್ಬೇಕು ಅಂತ ವಿಲಿಯಂ ವುಂಟ್ಗೆ ಬುದ್ಧಿ ಮಾತು ಹೇಳ್ತಾರೆ. ಅಂದ್ರೆ ಇವರದ್ದು ಏನು ಅಂತಂದ್ರೆ ಸಂಪೂರ್ಣ ರೂಪ, ಸಂಪೂರ್ಣವಾಗಿ ನಾವು ನೋಡ್ಬೇಕು, ಬಿಡಿ ಬಿಡಿಯಾಗಿ ನೋಡಿದ್ರೆ ಆಗೋದಿಲ್ಲ. ಸಂಪೂರ್ಣವು ಭಾಗಗಳ ಮೊತ್ತಕ್ಕಿಂತ ಭಿನ್ನವಾಗಿರ್ತದೆ ಅನ್ನೋದು ಇವರದ್ದು ಮಾತು. ಇಲ್ಲಿ ಪ್ರಮುಖ ಸ್ಥಾಪಕರು ಯಾರು ಅಂತಂದ್ರೆ ಮ್ಯಾಕ್ಸ್ ವರ್ತ್ಮಯರ್, ಇದರ ಸ್ಥಾಪಕ. ಕೋಫ್ಕಾ, ಕೌಲರ್, ಲೆನಿನ್ ಇವರೆಲ್ಲ ಯಾರು ಅಂತಂದ್ರೆ ಪ್ರತಿಪಾದಕರು, ನೆನ್ಪಿಡಿ. ನೋಡಿ, ಗೆಸ್ಟಾಲ್ ಎಂದರೆ ನಿಮ್ಗೆ ಆಗ್ಲೇ ಹೇಳಿದೆ, ಜರ್ಮನ್ ಭಾಷೆಯಲ್ಲಿ ಸಂಪೂರ್ಣ ಭಾಗ. ಇದ್ರ ಮೇಲೂ ಪ್ರಶ್ನೆ ಆಗಿದೆ. ನಿಮ್ಮ ಟಿಇಟಿ, ಸಿಟೆಟ್, GPSTR, HSTR ಎಲ್ಲದರಲ್ಲೂ ಬರ್ತದೆ. ಸಂಪೂರ್ಣ ರೂಪ ಅಂದ್ರೆ ಆಕಾರ ಆಗಿರ್ಬೋದು, ಅದರ ರಚನೆ ಆಗಿರ್ಬೋದು, ಸಮಗ್ರತೆ ಆಗಿರ್ಬೋದು. ಸಮಗ್ರತೆಯು ಅದರ ಬಿಡಿ ಭಾಗಗಳಿಗಿಂತ ದೊಡ್ಡದಾಗಿ ಕಾಣಿಸ್ತದೆ. ನೆನ್ಪಿಟ್ಕೊಳ್ಳಿ, ಅದೇ ನೆನ್ಪಿಟ್ಕೊಳ್ಳಿ. ಕಾರ್ನ ನೆನ್ಪಿಟ್ಕೊಳ್ಳಿ, ಕಾರ್ನ ಪಾರ್ಟ್ಸ್ ತೆಗೆದು ಜೋಡಿಸೋದು ಏನಾಗ್ತದೆ, ಆ ಸಂಪೂರ್ಣ ರೂಪನೇ ಸಿಗೋದಿಲ್ವೇ? ಇಡಿಯಾಗಿ ನೋಡಿದಾಗ ಅದೊಂದು ಕಾರ್ ಅನ್ನಿಸ್ತದೆ. ಅರ್ಥ ಆಯ್ತಾ? ಅದು ಬಟ್ ನಿಮ್ಗೆ ಇಲ್ಲಿ ಅನ್ನಿಸ್ಬೋದು, ಕ್ರಿಯಾವಾದಾಗ ಹೇಳಿದ್ರಲ್ಲ ಸರ ಉದಾಹರಣೆನ ಅಂತ. ಕ್ರಿಯಾವಾದದಲ್ಲಿ ಏನ್ ಹೇಳ್ತಾರೆ, ಆ ಕಾರ್ ಏನ್ ಕೆಲಸ ಮಾಡ್ತದೆ ಅಂತ ನೋಡ್ತಾರೆ. ಇವ್ರು ಕೆಲಸ ಮಾಡೋದಕ್ಕಿಂತ ಹೆಚ್ಚಾಗಿ ಅದು ಸಂಪೂರ್ಣ ರೂಪ ನೋಡ್ತಾರೆ, ಆಮೇಲೆ ಅದು ಕೆಲಸ ಮಾಡೋದನ್ನ ನೋಡ್ತಾ ಹೋಗ್ತಾರೆ. ಇದ್ರ ಪ್ರಕಾರ ಮಾನವನ ಮನಸ್ಸು ಮತ್ತು ವರ್ತನೆಯನ್ನು ಬಿಡಿ ಬಿಡಿಯಾಗಿ ನೋಡುವ ಬದಲಿಗೆ ಒಟ್ಟಾರೆಯಾಗಿ ಅಥವಾ ಸಮಗ್ರವಾಗಿ ಅಧ್ಯಯನ ಮಾಡಬೇಕು ಎಂದು ಪ್ರತಿಪಾದಿಸ್ತಾರೆ. ಇದನ್ನೇ ನಾವು ಶಿಕ್ಷಣಕ್ಕೆ ತಂದ್ರೆ ಮಕ್ಕಳ ಮನಸ್ಸು ಅಥವಾ ಮಕ್ಕಳಲ್ಲಿ ವಿಷಯ ಒಳೆಯುವುದು ಬಿಡಿ ಬಿಡಿಯಾಗಿ ಒಳ್ಳೆಯೋದಿಲ್ಲ, ಒಂದೇ ಸಲ ಹೊಡೆದು ಬಿಡ್ತದೆ ಅಂತ. ಫಾರ್ ಎಕ್ಸಾಂಪಲ್ ನೋಡಿ, ಯಾವ್ದೋ ಒಂದು ಸುಳ್ಳು ಹೇಳ್ದ, ಅಂದ್ರೆ ಯಾಕೆ ಲೇಟ್ ಆಗಿ ಬಂದೆ ಅಂತ ಕೇಳಿದಕ್ಕೆ ಏನೋ ಸುಳ್ಳು ಹೇಳ್ಬಿಟ್ಟ, ಅದು ತಕ್ಷಣ ಹೊಡೆದು ಬಿಟ್ಟಿದ್ದು ಅದನ್ನ. ಅರ್ಥ ಆಯ್ತಾ? ಇದು ನೋಡಿ, ಈ ಗೆಸ್ಟಾಲ್ ಪಂಥದಲ್ಲಿ ನಿಯಮಗಳಿದಾವೆ. ಇವ್ರದ್ದೇ ಆದ ನಿಯಮಗಳನ್ನ ಕೊಡ್ತಾರೆ. ಇದನ್ನ ನೀವು ನೆನ್ಪಿಟ್ಕೋಬೇಕು. ಯಾವ್ದಪ್ಪ ಅಂದ್ರೆ ಸಮೀಪತೆಯ ನಿಯಮ, ಸಮರೂಪ ನಿಯಮ, ನಿರಂತತೆಯ ನಿಯಮ, ಪೂರ್ಣಗೊಳಿಸುವಿಕೆ ನಿಯಮ, ಚಿತ್ರ ಮತ್ತು ಹಿನ್ನೆಲೆ, ಈ ರೀತಿ ಅವುಗಳೆಲ್ಲ ನಾವು ಮುಂದೆ ತರಗತಿಯಲ್ಲಿ ನೋಡ್ತಾ ಹೋಗ್ತೀವಿ. ಇವ್ರದ್ದು ಪ್ರಮುಖ ಕೊಡುಗೆ ಏನಂತಂದ್ರೆ ಒಳನೋಟ ಕಲಿಕೆ, ಅಂದ್ರೆ ಚಿಂಪಾಂಜಿ. ಇಲ್ಲಿ ಇವ್ರು ಏನ್ ಮಾಡ್ತಾರೆ, ಕೋಲರು ಸುಲ್ತಾನ ಅನ್ನೋ ಒಂದು ಚಿಂಪಾಂಜಿನ ಇಟ್ಟು ಪ್ರಯೋಗ ಮಾಡ್ತಾರೆ. ಒಂದು ಡಬ್ಬದೊಳ ಅಥವಾ ಕೊಠಡಿಯೊಳಗೆ ಚಿಂಪಾಂಜಿಯನ್ನು ಅಥವಾ ಮನುಷ್ಯನ್ ತೋರಿಸ್ತೀನಿ, ಇಲ್ಲಿ ಮಂಗನಿಂದ ಮಾನವ, ಚಿಂಪಾಂಜಿಯನ್ನು ಇಟ್ಟು ಮೇಲ್ಗಡೆ ಬಾಳೆಗೊನೆಯನ್ನು ನೇತಾಕಿರ್ತಾರೆ. ಏನ್ ಮಾಡ್ತಾರೆ, ಪಕ್ಕದಲ್ಲಿ ಒಂದು ಕಡ್ಡಿ ಇಟ್ಟಿರ್ತಾರೆ. ಈ ಚಿಂಪಾಂಜಿನ ಒಳಗಡೆ ಬಿಟ್ಟು ಕೂಡಾಕ್ತಾರೆ. ಇದಕ್ಕೆ ಹಸುವಾದಾಗ ಏನ್ ಮಾಡ್ತದೆ, ಈ ಬಾಳೆಹಣ್ಣ ತಗೊಳ್ಲಿಕ್ಕೆ ಪ್ರಯತ್ನ ಪಡ್ತದೆ. ಎಷ್ಟೇ ನೆಗೋದ್ರು ಕೂಡ ಬಾಳೆಹಣ್ಣು ತಗೊಳಕ್ ಆಗೋದಿಲ್ಲ. ಅದಾದ್ಮೇಲೆ ಏನ್ ಮಾಡ್ತಾರೆ, ಒಂದು ಐಡಿಯಾ ಬಂದ್ಬಿಡ್ತದೆ, ಪಕ್ಕದಲ್ಲಿ ಒಂದು ಕೋಲ್ ಇರ್ತದೆ, ಇದನ್ನ ತಗೊಂಡು ಎಟಕಿಸ್ಕೊಂಡ್ರೆ ನನಗೆ ಬಾಳೆಹಣ್ಣು ಸಿಗ್ತದೆ ಅಂತ. ಏನ್ ಮಾಡ್ತದೆ, ತಕ್ಷಣ ಅದನ್ನ ತಗೊಂಡು ಎಟ್ಕಿಸ್ಕೊಳ್ತದೆ. ಆಗೇನಾಗ್ತದೆ, ಅದು ಬಾಳೆಹಣ್ಣು ಸಿಗ್ತದೆ, ತಿಂತದೆ, ಹಸುವಿನಿಂದ ನೀಗ್ಕೊಳ್ತದೆ. ಅಂದ್ರೆ ಆ ಚಿಂಪಾಂಜಿಗೆ ಬಂದಿದ್ದು ತಕ್ಷಣ ಹೊಳೆವು. ಆದ್ರಿಂದ ಇವರು ಒಳನೋಟ ಕಲಿಕೆ ಅಂತ ಕರೀತಾರೆ. ಇದನ್ನ ನಾವು ಶಿಕ್ಷಣದಲ್ಲಿ ಹೇಗ್ ಬಳಕೆ ಮಾಡ್ಬೋದು? ನಾವು ಶಿಕ್ಷಕರಾದವ್ರು ಏನ್ ಮಾಡ್ಬೇಕು ಅಂತಂದ್ರೆ, ಪಾಠ ಮಾಡುವ ಸಂದರ್ಭದಲ್ಲಿ ಮಕ್ಕಳಿಗೆ ಇಡೀ ಪಾಠದಲ್ಲಿ ಏನಿದೆ ಅದನ್ನು ಪ್ರಾರಂಭದಲ್ಲೇ ಹೇಳಿ ಬಿಡ್ಬೇಕು. ಆಗೇನಾಗ್ತದೆ, ಇಡೀ ಪಾಠದ ಸಾರಾಂಶ ಮಕ್ಕಳು ಗೊತ್ತಾದಾಗ ಏನಾಗ್ತದೆ, ಮಕ್ಕಳು ಪಾಠವನ್ನು ಕಲಿತಾ ಹೋಗ್ತಾರೆ. ಫಾರ್ ಎಕ್ಸಾಂಪಲ್ ಎಂಗೇಜ್ ಅಲ್ಲಿ ಮಾಡ್ತಿರಲ್ಲ, ಈ ಚಿತ್ರಗಳನ್ನು ಗಮನಿಸಿ ಅಥವಾ ವಿಡಿಯೋ ತೋರಿಸ್ತೀರಾ ಅಂದ್ರೆ ಆ ಮಗು ಗೊತ್ತಾಗಿ ಬಿಡ್ತದೆ ಇಲ್ಲಿ ಏನಿದೆ ಅಂತ. ಅರ್ಥ ಆಯ್ತಾ? ಅದು ಪಾಠಕ್ಕೆ ನಾಂದಿ ಆಡ್ತದೆ ಮತ್ತು ಸಂಪೂರ್ಣ ನಿಮ್ಮ ಬೋಧನ ಉದ್ದೇಶ ಅಥವಾ ಬೋಧನಾ ಗುರಿ ಅವತ್ತಿಂದ ಈಡೇರ್ತದೆ. ಇವಾಗ ನಿಮ್ಗೆ ಅರ್ಥ ಆಗಿರ್ಬೋದು ಈ ಲೆಸನ್ ಪ್ಲಾನ್ಗೂ ಇದಕ್ಕೂ ಏನ್ ಲಿಂಕ್ ಇದೆ ಅಂತ. ನೆಕ್ಸ್ಟ್ ಬರುವಂತದ್ದು ಮನೋವಿಶ್ಲೇಷಣಾ ಪಂಥ. ಇದ್ ನೆನ್ಪಿಟ್ಕೊಳ್ಳಿ. ಇವ್ರು ಏನು ಅಂತಂದ್ರೆ ವ್ಯಕ್ತಿಯ ಮಾನಸಿಕ ಸಮಸ್ಯೆಗಳನ್ನು ಅರ್ಥ ಮಾಡಿಕೊಳ್ಳಲು 19ನೇ ಶತಮಾನದ ಕೊನೆಯಲ್ಲಿ ಸ್ಥಾಪಿಸಿದ ಅತ್ಯಂತ ಪ್ರಭಾವಶಾಲಿ ಮನೋವಿಜ್ಞಾನವಾಗಿದೆ. ಅಂದ್ರೆ ಇವ್ರು ಏನ್ ಮಾಡ್ತಾರೆ ಅಂತಂದ್ರೆ, ಇವರನ್ನು ಮಾನಸಿಕ ಸಮಸ್ಯೆ ಅಂದ್ರೆ ರೋಗಿಗಳ ತರ ನೋಡ್ಬಿಡ್ತಾರೆ ಮನೋವಿಶ್ಲೇಷಣಾ ಪಂಥದಲ್ಲಿ. ಅಂದ್ರೆ ಅವ್ರನ್ನ ಯಾವ ತರ ಅಂದ್ರೆ ಏನೋ ಒಂದು ಪ್ರಾಬ್ಲಮ್ ನ ಅನುಭವಿಸ್ತಾ ಇದ್ದಾನೆ ಅನ್ನೋ ರೀತಿಯಲ್ಲಿ. ಇದರದ್ದು ಸ್ಥಾಪಕ ಸಿಗ್ಮಂಡ್ ಫ್ರಾಯ್ಡ್. ಅರ್ಥ ಆಯ್ತಾ? ಇವರು ಆಸ್ಟ್ರಿಯಾ ದೇಶದವರು. ಇವರು ಮಾನವನ ವ್ಯಕ್ತಿತ್ವ, ಆಲೋಚನೆ ಮತ್ತು ವರ್ತನೆಗೆ ಪ್ರಜ್ಞೆಗೆ ಮೀರಿದ ಪ್ರಜ್ಞಾತೀತ ಮನಸ್ಸು ಮುಖ್ಯ, ಅದರ ಪ್ರಭಾವದಿಂದ ನಿರ್ಧರಿತವಾಗ್ತದೆ. ಅಂದ್ರೆ ನಾವು ಪ್ರಜ್ಞೆಯಲ್ಲಿರೋದು ಅಧ್ಯಯನ ಮಾಡುದಲ್ಲ, ನಾವು ಅನ್ಕಾನ್ಶಿಯಸ್ ಅಂದ್ರೆ ಅರೆ ಪ್ರಜ್ಞಾವಸ್ಥೆಯಲ್ಲಿ ಇದ್ದಾಗ ಅಧ್ಯಯನ ಮಾಡ್ಬೇಕು ಅಂತ ಹೇಳ್ತಾರೆ. ಅಂದ್ರೆ ಫಾರ್ ಎಕ್ಸಾಂಪಲ್ ಕೊಡ್ತೀನಿ ಕೇಳಿ. ನಿಮ್ಗೆ ನೀವಾಗಿರ್ಬೋದು ಅಥವಾ ಯಾರೋ ವ್ಯಕ್ತಿನ ಇಮ್ಯಾಜಿನೇಷನ್ ಮಾಡ್ಕೊಳ್ಳಿ. ಅವನಿಗೆ ಒಬ್ಬ ವ್ಯಕ್ತಿಗೆ MNC ಕಂಪ್ನಿಯಲ್ಲಿ ಯೋಚನೆ ಮಾಡಿ, ಅಥವಾ ಯಾವ್ದೋ ಸ್ಟೂಡೆಂಟ್ ನಿಮ್ ಇಷ್ಟ,
ಒಂದು PPT ಪ್ರೆಸೆಂಟೇಶನ್ ಮಾಡ್ಲಿಕ್ಕೆ ಇರ್ತದೆ, ಯಾವ್ದೋ ಒಂದು ಪ್ರಾಜೆಕ್ಟ್ ವರ್ಕ್ ಅದು. ಅವ್ನ್ ಏನ್ ಹೇಳ್ತದೆ, ಪ್ರಾಜೆಕ್ಟ್ ವರ್ಕ್ ನ ಮಾಡ್ಲಿಕ್ಕೆ ಇರ್ತದೆ, ಅವ್ನು ಮಾಡ್ಲಿಕ್ಕೆ ಮುಂದಾಗ್ತಾನೆ. ಬಟ್ ಅವ್ನ್ಗೇನು ಭಯ ಆಗಿಬಿಡ್ತದೆ, ಬೈದ್ ಬಿಡ್ತಾರೆ ನಾನ್ ಸರಿ ಮಾಡ್ಲಿಲ್ಲ ಅಂತ ಹೇಳ್ಬಿಟ್ಟು ಏನ್ ಮಾಡ್ತಾನೆ, ಅವನ ಮನಸ್ಸಲ್ಲೇ ಭಯ ಪಟ್ಕೊಂಡು ನನ್ಗೆ ಹುಷಾರಿಲ್ಲ ಅಂತ ಹೇಳಿ ರಜೆ ಹಾಕಿ ಬಿಡ್ತಾನೆ. ಅಂದ್ರೆ ಅವನ್ ಹೆದರ್ಕೊಳ್ಳಿಕ್ ಕಾರಣ ಏನು, ಅವನು ಹಿಂದೆ ಯಾವ್ದೋ ಒಂದು ಸನ್ನಿವೇಶ ನೋಡಿರ್ಬೋದು, ಆ ಬಾಸ್ ಯಾರಿಗೋ ಬೈದಿರ್ತಾರೆ ತಪ್ಪಾಗಿ ಮಾಡಿರ್ತೀಯ ಅಂತ, ಅದಕ್ಕೆ ಆತರ ನನ್ಗೂ ಬೈದ್ ಬಿಡ್ಬಹುದೇನೋ, ಅಥವಾ ಆತ ಹಿಂದೆ ಅವ್ರ ಅಪ್ಪಂಗೋ ಅಥವಾ ಅವ್ರ ಅಜ್ಜಂಗೋ ಅಜ್ಜಿಗ ಯಾರಿಗೋ ಬೈದಿರೋದನ್ನ ನೋಡಿರ್ಬಹುದು, ಈ ತರ ಏನೋ ಮಾಡಿರೋಂತ. ಅಂದ್ರೆ ಫಾರ್ ಎಕ್ಸಾಂಪಲ್ ಹೇಳೋದು, ಇವನ್ನೆಲ್ಲ ನೋಡಿ ಅವನ ಅರೆ ಪ್ರಜ್ಞಾವಸ್ಥೆಯಲ್ಲಿ ವಿಷಯ ಇದೆ, ಆ ಮೂಮೆಂಟ್ ಬಂದ ತಕ್ಷಣ ಅವನಿಗೆ ಹೆದರಿಕೆ ಆಗಿಬಿಡ್ತದೆ. ಅಂದ್ರೆ ಅರೆ ಪ್ರಜ್ಞಾವಸ್ಥೆಯಲ್ಲಿ ಇರೋ ವಿಚಾರಗಳನ್ನು ನಾವು ಅಧ್ಯಯನ ಮಾಡ್ಬೇಕು ಅಂತ ಹೇಳ್ತಾರೆ. ಅರ್ಥ ಆಯ್ತಾ? ಇವುಗಳು ಯಾವ್ದು ಗಮನ ಕೊಡ್ತಾರೆ ಅಂತಂದ್ರೆ, ಬಾಲ್ಯದ ಅನುಭವಗಳು, ಪ್ರಜ್ಞಾತೀತ ಪ್ರೇರಣೆಗಳು ಮತ್ತು ಆಂತರಿಕ ಸಂಘರ್ಷಗಳಿಗೆ ಒತ್ತು ಕೊಡ್ತಾರೆ. ನೋಡಿ, ಇವರು ಮನಸ್ಸಿಗೆ 3 ಮಟ್ಟಗಳನ್ನ ಕೊಡ್ತಾರೆ. ಒಂದು ಪ್ರಜ್ಞಾವಸ್ಥೆ, ಅಂದ್ರೆ ಪ್ರಜ್ಞೆಯಲ್ಲಿರುವಂತದ್ದು. ಉಪಪ್ರಜ್ಞಾವಸ್ಥೆ, ಸ್ವಲ್ಪ ಸಬ್ ಕಾನ್ಶಿಯಸ್. ನೆಕ್ಸ್ಟ್ ಸುಪ್ತಾವಸ್ಥೆ, ಅನ್ಕಾನ್ಶಿಯಸ್. ನೀವು ಇಲ್ಲಿ ನೀರಿದೆ ಅಂತಂದ್ರೆ, ನಾನು ನೆಕ್ಸ್ಟ್ ತೋರಿಸ್ತೀನಿ ನಿಮ್ಗೆ, ಐಸ್ ಬರ್ಗಿಗೆ ಹೋಲಿಸ್ತಾರೆ ನೋಡಿ. ಇಲ್ಲಿ ಕಾಣಿಸ್ತಿದ್ಯಾ? ಇದು ಕಾನ್ಶಿಯಸ್ ಮೈಂಡ್ ಇದೆ ನೋಡಿ, ಸ್ವಲ್ಪ ಮಾತ್ರ ಇದೆ. ಸಬ್ ಕಾನ್ಶಿಯಸ್ ಮತ್ತೆ ಅನ್ಕಾನ್ಶಿಯಸ್ ಮೈಂಡ್ ಎಷ್ಟು ಮುಳುಗಿದೆ ನೋಡಿ, ಅಂದ್ರೆ ಇಷ್ಟು ಜಾಗದಲ್ಲಿ ಮನುಷ್ಯನ ಮನಸ್ಸಿನಲ್ಲಿ ಆಗ್ತಾ ಇರ್ತದೆ. ಈ ಅನ್ಕಾನ್ಶಿಯಸ್ ಮೈಂಡ್ ಅನ್ನು 3 ವಿಧಾನವಾಗಿ ವಿಂಗಡಿಸ್ತಾರೆ. ಅದೇ ಈಗೋ ಮತ್ತೆ ಸೂಪರ್ ಈಗೋ ಅಂತ ವಿಂಗಡಿಸ್ತಾರೆ. ಅದನ್ನ ನಾವು ನೆಕ್ಸ್ಟ್ ತರಗತಿಗಳಲ್ಲಿ ಕಲಿತಾ ಹೋಗ್ತೇವೆ ಸಿದ್ಧಾಂತ ಬಂದಾಗ. ಅಂತಂದ್ರೆ ಫಾರ್ ಎಕ್ಸಾಂಪಲ್, ನನಗೆ ಈಗ್ಲೇ ಬೇಕು, ಇಲ್ಲ ಅಂದ್ರೆ ನಾನು ಅಳ್ತೀನಿ. ಒಂದ್ ಚಾಕ್ಲೇಟ್ ಉದಾಹರಣೆ ತಗೊಂಡ್ರೆ, ಅಂದ್ರೆ ಅಂತಂದ್ರೆ ಅಂದ್ರೆ ಈಗ್ಲೇ ಬೇಕು, ತಕ್ಷಣ. ಕೆಟ್ಟದ್ದು ಒಳ್ಳೇದು ಯೋಚನೆ ಇರೋದಿಲ್ಲ ಇದರಲ್ಲಿ, ನನಗ್ ಬೇಕು ಅಂದ್ರೆ ಬೇಕು ಅಷ್ಟೇ. ಇದು ಈಗೋ ಅಂತಂದ್ರೆ ವಾಸ್ತವ ಪರಿಸ್ಥಿತಿಯನ್ನು ಯೋಚಿಸ್ತದೆ. ಹೌದು, ಅಮ್ಮನದ ದುಡ್ಡಿಲ್ವೇನೋ, ನಾನು ದುಡ್ಡು ಕೊಟ್ರೆ ತಗೊಳ್ತೀನಿ ಆ ಮಗು. ನೆಕ್ಸ್ಟ್ ಸೂಪರ್ ಈಗೋ ಅಂತಂದ್ರೆ ಇದು ನೈತಿಕತೆ, ಒಳ್ಳೇದು ಕೆಟ್ಟದ್ನ ಯೋಚನೆ ಮಾಡ್ತದೆ. ಹೌದು, ನಾನು ಅಮ್ಮನತ್ರ ದುಡ್ಡಿಲ್ಲ, ನಾನು ತಗೊಳ್ಳೋದು ಬೇಡ, ಅಂದ್ರೆ ಅಮ್ಮ ಹೇಳ್ದಾಗ ನಾನು ತಗೊಳ್ಳೋಣ ಅಂತ ಹೇಳ್ತದೆ. ಬಟ್ ಇದು ಸಣ್ಣ ಸಣ್ಣ ವಿಚಾರಗಳು ನೆಕ್ಸ್ಟ್ ನಾವು ಕಲಿತಾ ಹೋಗ್ತೀವಿ ನೆಕ್ಸ್ಟ್ ತರಗತಿಗಳಲ್ಲಿ. ಇವರು ಡಿಫೆನ್ಸ್ ಮೆಕಾನಿಸಮ್ ನ ಹೇಳ್ತಾರೆ, ದಮನ ಮತ್ತೆ ಸ್ಥಾನ ಪಲ್ಲಟ, ತರ್ಕಬದ್ಧಗೊಳಿಸುವಿಕೆ. ಇದನ್ನ ಮುಂದೆ ನಾವು ಕಲಿತಾ ಹೋಗ್ತೀವಿ. ದಮನ ಅಂತಂದ್ರೆ ನೆನಪು ಮತ್ತು ಆಸೆಗಳನ್ನು ಬಲವಂತವಾಗಿ ಸುಪ್ತ ಮನಸ್ಸಿಗೆ ತಳ್ಳೋದು. ಸ್ಥಾನ ಪಲ್ಲಟ ಅಂದ್ರೆ ಒಬ್ಬರ ಕೋಪವನ್ನು ಇನ್ನೊಬ್ಬರ ಮೇಲೆ ಹಾಕುವಂಥದ್ದು. ಇವೆಲ್ಲ ಪರೀಕ್ಷೆಯಲ್ಲಿ ಬಂದಿರೋದೆ. ತರ್ಕಬದ್ಧಗೊಳಿಸುವಿಕೆ ಅಂದ್ರೆ ಸೋಲಿಗೆ ಸುಳ್ಳು ನೆಪ ಹೇಳಿ ಸಮರ್ಥಿಸಿಕೊಳ್ಳುವುದು. ಫಾರ್ ಎಕ್ಸಾಂಪಲ್ ನೋಡಿ, ದ್ರಾಕ್ಷಿ ಸಿಗದ ನರಿ ದ್ರಾಕ್ಷಿ ಹುಳಿ ಅಂತ ಹೇಳ್ತಂತೆ. ಹಾಗೆ ಫಾರ್ ಎಕ್ಸಾಂಪಲ್, ವಿದ್ಯಾರ್ಥಿ ಪಾಸ್ ಆಗ್ಲಿಲ್ಲ ಅನ್ನೋ ಕಾರಣಕ್ಕೋಸ್ಕರ ಶಿಕ್ಷಕರು ಸರಿಯಾಗಿ ಪಾಠ ಮಾಡಿಲ್ಲ ಅಂತ ಹೇಳ್ತಾರೆ. ಇದು ನೆಕ್ಸ್ಟ್ ಪ್ರಮುಖ ಕೊಡುಗೆಗಳೇನು ಅಂತಂದ್ರೆ, ಇವರು ಮನೋವಿಶ್ಲೇಷಣೆ ಮಾಡ್ತಾರೆ. ಅಂದ್ರೆ ಮಾನಸಿಕ ಕಾಯಿಲೆಗಳಿಗೆ ಮಾತ್ರ ನೀಡುವ ಬದಲು ರೋಗಿಗಳೊಂದಿಗೆ ದೀರ್ಘವಾಗಿ ಮಾತನಾಡಿ ಅವರ ಸುಪ್ತ ಮನಸ್ಸಿನ ಸಮಸ್ಯೆಗಳನ್ನು ಹೊರತರುವ ಚಿಕಿತ್ಸಾ ವಿಧಾನ ಆಗಿರ್ತದೆ. ಇಲ್ಲಿ ಏನ್ ಮಾಡ್ಬೇಕು ಅಂತಂದ್ರೆ, ನಾವಿಲ್ಲಿ ವಿದ್ಯಾರ್ಥಿಗಳನ್ನ ರೋಗಿ ಅಂತ ಹೇಳುದು ಬೇಡ, ಇದು ರೋಗಿ ಬೇರೆ ಪಕ್ಕಕ್ಕಿಡುವ. ವಿದ್ಯಾರ್ಥಿಗಳಿಗೆ ನಾವು ಅವ್ರ ಮನಸ್ಸನ್ನು ಅನ್ವೇಷಣೆ ಮಾಡ್ಬೇಕು ಅಥವಾ ಅವಲೋಕನ ಮಾಡ್ಬೇಕು. ಅಂದ್ರೆ ವಿದ್ಯಾರ್ಥಿಯನ್ನ ಫ್ರೆಂಡ್ಲಿ ಆಗಿ ಇಟ್ಕೊಂಡು ಅವ್ರು ಏನ್ ಹೇಳ್ತಾರೆ ಎಲ್ಲಾನು ಕೇಳಲಿಕ್ಕೆ ಬಿಟ್ಟು ಬಿಡ್ಬೇಕು. ನಿನ್ಗೆ ಏನ್ ಅನಿಸ್ತದೆ ಹೇಳಿಬಿಡು, ಅಲ್ಲಿ ಫ್ರೆಂಡ್ಲಿ ಆಗಿರ್ಬೇಕು. ಮಗುವಿಗೆ ಯಾವುದೇ ರೀತಿ ಅಡೆತಡೆಯನ್ನು ತೋರಿಸಬಾರ್ದು. ಇದೇ ನಮ್ಗೆ ಗೈಡೆನ್ಸ್ ಅಂಡ್ ಕೌನ್ಸಿಲಿಂಗ್ ಗೆ ಸಹಾಯ ಆಗೋದು. ಏನೇನ್ ಹೇಳ್ತಾನೆ ಹೇಳ್ಬೇಕು, ಅಲ್ಲಿ ಬಿಡ್ಬೇಕು. ಅಂದ್ರೆ ಭಯದ ವಾತಾವರಣವನ್ನು ಸೃಷ್ಟಿ ಮಾಡಬಾರ್ದು ಅಲ್ಲಿ. ನೆಕ್ಸ್ಟ್ ಸ್ವಪ್ನ ವಿಶ್ಲೇಷಣೆ. ಇವ್ರದ್ದು ಇನ್ನೊಂದು ಇಂಪಾರ್ಟೆಂಟ್ ಏನು ಅಂತಂದ್ರೆ, ಡ್ರೀಮ್ ಅನಾಲಿಸಿಸ್. ಕನಸುಗಳು ಸುಪ್ತ ಮನಸ್ಸಿಗೆ ಹೋಗುವ ರಾಜಮಾರ್ಗ ಅಂತ ಫ್ರಾಯ್ಡ್ ನಂಬಿರ್ತಾರೆ. ಕನಸುಗಳನ್ನು ಅರ್ಥ ಮಾಡಿಸಿಕೊಳ್ಳಲು ವಿಶ್ಲೇಷಿಸಿ ರೋಗಿಯ ಆತಂಕವನ್ನು ಪತ್ತೆ ಹಚ್ಚಬೇಕು. ಅಂದ್ರೆ ಅವ್ರ ಕನಸಲ್ಲಿ ಕೆಲವೊಂದು ಏನೋ ಒಂದು ಕನಸು ಬಿದ್ದು ಬಿಡ್ತದೆ, ಸಡನ್ಲಿ ಎಚ್ಚರ ಆಗೋದು, ಬೆಳಗ್ಗೆ ಹೆದರ್ಕೊಂಡಿರ್ತಾರೆ. ಯಾಕೆ ಹೆದರ್ಕೊಂಡಿದ್ಯಾ, ನಂಗೆ ನಿನ್ನೆ ಒಂದು ಕೆಟ್ಟ ಕನಸು ಬಿದ್ದು ಬಿಡ್ತು, ಅದಕ್ಕೋಸ್ಕರ ಇದ್ರೆ ಹೆದರ್ಕೊಂಡಿದೀನಿ ಅಂತ. ಅವಾಗೆಲ್ಲ ನಮ್ಗೆ ಗೈಡೆನ್ಸ್ ಅಂಡ್ ಕೌನ್ಸಿಲಿಂಗ್ ಕೊಡ್ಬೇಕಾಗ್ತದೆ. ನೆಕ್ಸ್ಟ್ ಬರೋದೆ ಮಾನವತಾವಾದ. ಇದು ನೋಡಿ ಅವ್ರೆಲ್ಲರಿಗಿಂತ ದೊಡ್ಡದು. ಇವ್ರು ಏನ್ ಹೇಳ್ತಾರೆ ಅಂತಂದ್ರೆ, ಸಿಗ್ಮಂಡ್ ಫ್ರಾಯ್ಡ್ಗೆ ಬೈದು ಬಿಡ್ತಾರೆ, ನೀನು ರೋಗಿ ಅಂತ ಹೇಳ್ತೀಯ ಜನರನ್ನ ಅಥವಾ ವ್ಯಕ್ತಿಗಳನ್ನ ಅಂತ ಹೇಳ್ಬಿಟ್ಟು ಈ ಮಾನವತಾವಾದ ಬರ್ತದೆ. ಅಂದ್ರೆ ವ್ಯಕ್ತಿಗಳಿಗೆ ಅವ್ರದೇ ಆದ ಸಾಮರ್ಥ್ಯಗಳಿದಾವೆ, ನೀವು ಅವ್ರನ್ನ ಗಮನಿಸ್ಬೇಕು. ಎಲ್ಲಾ ವಾದಗಳನ್ನ ಸೇರಿಸಿ ಇವ್ರು ಹೇಳ್ತಾರೆ. 1950ರಲ್ಲಿ ಇದು ಮನೋವಿಜ್ಞಾನದ ಅತ್ಯಂತ ಸಕಾರಾತ್ಮಕ ಪಂಥ, ಅಂದ್ರೆ ಪಾಸಿಟಿವ್ ಪಂಥ ಅಂತ ಹೇಳ್ತಾರೆ. ಇದನ್ನ ನೆನ್ಪಿಟ್ಕೊಳ್ಳಿ. ಇದು ಮನೋವಿಜ್ಞಾನದಲ್ಲಿ 3ನೇ ಶಕ್ತಿ ಅಂತ ಕರೀತಾರೆ. ಅಂದ್ರೆ ಇದು 3ನೇದು. ಅದು ಯಾಕೆ ಅಂತಂದ್ರೆ, 1ನೇ ಶಕ್ತಿ ಏನ್ ಹೇಳ್ತದೆ, ಮನುಷ್ಯನನ್ನು ಕೇವಲ ಪ್ರಾಣಿ ಅಥವಾ ಯಂತ್ರದಂತೆ ನೋಡ್ತಾರೆ. ಅಂದ್ರೆ ವರ್ತನೆ ಮಾಡೋದನ್ನ ನೋಡೋದು, ಅವ್ರ ಅವಲೋಕನ ಮಾಡ್ಬೇಕು ಅಂತ. ಇಲ್ಲಿ 2ನೇ ಇದ್ರದಲ್ಲಿ ಮನೋವಿಶ್ಲೇಷಣೆ ಪಂಥ ಬರ್ತದೆ. ಇಲ್ಲಿ ಮಾನಸಿಕ ಕಾಯಿಲೆಗಳ ಉಗ್ರಾಣದಂತೆ ನೋಡ್ತಾರೆ. ಅಂದ್ರೆ ಏನೋ ಪ್ರಾಬ್ಲಮ್ ಇದೆ ಅನ್ನೋ ರೀತಿ. 3ನೇದೇ ಹಂತವೇ 3ನೇ ಶಕ್ತಿಯೇ ಮಾನವತಾವಾದ. ಇವ್ರು ಏನ್ ಮಾಡ್ತಾರೆ, ಇವೆರಡನ್ನು ವಿರೋಧಿಸಿ ಮನುಷ್ಯನ ಒಳ್ಳೆತನ,
ಸ್ವತಂತ್ರ ಮತ್ತು ಅವನ ಸಾಮರ್ಥ್ಯಕ್ಕೆ ಮೊದಲ ಆದ್ಯತೆಯನ್ನು ನೀಡ್ತಾರೆ. ಅಂದ್ರೆ ಪ್ರತಿಯೊಬ್ಬ ವ್ಯಕ್ತಿಯಲ್ಲೂ ಸಾಮರ್ಥ್ಯ ಇದೆ. ಅದನ್ನೇ ನಾವು ಹೇಳೋದು ಶಿಕ್ಷಣದಲ್ಲಿ. ಪ್ರತಿಯೊಂದು ಮಗುಗೂ ಕೂಡ ಒಂದೊಂದು ಸಾಮರ್ಥ್ಯಗಳಿದೆ, ಅದನ್ನು ನಾವು ಮುಂದೆ ಬರುವಂತೆ ಹೇಳ್ಬೇಕು. ಅದನ್ನೇ ಅವರು ಹೈರಾರ್ಕಿ ಸಿಸ್ಟಮ್ ಅಲ್ಲಿ ಹೇಳ್ತಾರೆ. ಆತ್ಮ ಸಾಕ್ಷಾತ್ಕಾರ ಅಂತ 5ನೇ ಹಂತದಲ್ಲಿ, ಅದ್ ನಾವು ನೆಕ್ಸ್ಟ್ ನೋಡ್ತೀವಿ. ಅದನ್ನೇ ಸಾಮರ್ಥ್ಯವನ್ನು ಸಾಧಿಸ್ಕೊಳ್ಳೋದು. ಯಾರಿದ್ರದ್ದು ಸ್ಥಾಪಕರು? ಅಬ್ರಹಂ ಮಾಸ್ಲೋರ್ ಅವರು, ಕಾರ್ಲ್ ರೋಜರ್ಸ್ ಅವರು ಪ್ರತಿಪಾದಕರು. ಇವರು 1950ರಿಂದ 70ರವರೆಗೆ ಇರ್ತದೆ. ಇವ್ರ ಮುಖ್ಯ ವಿಚಾರ ಏನು ಅಂತಂದ್ರೆ, ಮನುಷ್ಯನ ಸ್ವಾತಂತ್ರ್ಯ ಬೆಳವಣಿಗೆಗೆ ಆತ್ಮ ಸಾಕ್ಷಾತ್ಕಾರ ಇಂಪಾರ್ಟೆಂಟ್ ಹೇಳ್ತಾರೆ. ಪ್ರಮುಖ ಕೃತಿ ಮಾಸ್ಲೋರ್ ಅವ್ರದ್ದು ಮೋಟಿವೇಶನ್ ಅಂಡ್ ಪರ್ಸನಾಲಿಟಿ. ನೆನ್ಪಿಟ್ಕೊಳ್ಳಿ, ಇವೆಲ್ಲ ನೀವೆಲ್ಲ ಓದ್ಕೊಳ್ಳಿ. ಹಾಗೇನೆ ಪ್ರಮುಖ ಪರಿಕಲ್ಪನೆ ಮಾಸ್ಲೋನ ಅಗತ್ಯಗಳ ಸೋಪಾನ, ಹೈರಾರ್ಕಿ ನೀಡ್ಸ್. ಇದು ಪ್ರಶ್ನೆ ಪ್ರತಿ ವರ್ಷ ಬರ್ತದೆ. ಮಾಸ್ಲೋರ್ ಅವರು ಎಷ್ಟು ಹಂತವಾಗಿ ವಿಂಗಡಿಸಿದ್ದಾರೆ? 5 ಹಂತ. ನೆನ್ಪಿಟ್ಕೊಳ್ಳಿ, ಈ 5 ಹಂತಗಳನ್ನು ಕೂಡ ಇಟ್ಟು ಇದನ್ನು ಆತ್ಮ ಸಾಕ್ಷಾತ್ಕಾರ ಅಂತ ಫೈನಲ್ ಇದನ್ನ ಹೇಳ್ತಾರೆ. ಅದನ್ನ ನಾವು ನೆಕ್ಸ್ಟ್ ಕ್ಲಾಸ್ಗಳಲ್ಲಿ ಕಲಿತಾ ಹೋಗ್ತೀವಿ, ಯಾವ್ಯಾವ್ದು ಅಂತ ಮುಂದಿನ ದಿನಗಳಲ್ಲಿ. ನೆಕ್ಸ್ಟ್ ಪ್ರಮುಖ ವರ್ತಕರು ಯಾರೆಲ್ಲ ಅಂತ ನಿಮ್ಗೆ ಹೇಳಿದೆ ನೋಡಿ. ಇಲ್ಲಿ ಪ್ರಮುಖ ಕೊಡುಗೆ ಏನು ಅಂತಾನೆ ಶಿಕ್ಷಣದಲ್ಲಿ, ವ್ಯಕ್ತಿ ಕೇಂದ್ರಿತ ಚಿಕಿತ್ಸೆ. ಅಂದ್ರೆ ವ್ಯಕ್ತಿಗಳನ್ನು, ಪ್ರತಿಯೊಬ್ಬ ವ್ಯಕ್ತಿಯನ್ನು ವ್ಯಕ್ತಿಗತವಾಗಿ ನೋಡ್ಬೇಕು. ಅಂದ್ರೆ ಒಬ್ಬೊಬ್ಬರಲ್ಲಿ ಒಂದು ಸಾಮರ್ಥ್ಯ ಇದೆ. ಶಿಕ್ಷಣದಲ್ಲಿ ಏನು, ವಿದ್ಯಾರ್ಥಿಗಳಲ್ಲಿ ಕೇವಲ ಅಂಕ ಗಳಿಸುವುದನ್ನು ಪ್ರೋತ್ಸಾಹಿಸದೆ ಅವರಲ್ಲಿನ ಸೃಜನಶೀಲತೆ ಮತ್ತು ಮಾನವೀಯ ಮೌಲ್ಯಗಳನ್ನು ಬೆಳೆಸಲು ಈ ಪಂಥ ಪ್ರೇರಣೆಯನ್ನು ನೀಡ್ತದೆ. ಅರ್ಥ ಆಯ್ತಾ? ನೋಡಿ, ನಮ್ಮ ಎಜುಕೇಶನ್ ಸಿಸ್ಟಮ್ಗೆ ಎಲ್ಲಾ ಪಂಥಗಳು ಹೇಗೆ ಇಂಪ್ಲಿಮೆಂಟ್ ಆಗ್ತದೆ ಅಂತ ಇದೇ ರೀತಿ ಸುಲಭವಾಗಿ ಉದಾಹರಣೆ ಕೊಟ್ಟು ನಾವು ಹೇಳ್ತಾ ಹೋಗ್ತೀವಿ. ನೀವು ಪ್ರತಿದಿನ ಅಟೆಂಡ್ ಆಯ್ತು ಅಂತಂದ್ರೆ ನೀವು ಸೈಕಾಲಜಿಯಲ್ಲಿ ಮಾಸ್ಟರ್ ಆಗಿ ಬಿಡ್ತೀರಾ. ಅಥವಾ ಶಾಲೆಯಲ್ಲಿ ನೀವು ಇಷ್ಟು ದಿನ ಹೋಗ್ತಿದ್ದ ಶಾಲೆಯೇ ಬೇರೆ, ನೀವು ಇದೆಲ್ಲ ಕಲಿತ ನಂತರ ಆಗೋ ಟೀಚರೇ ಬೇರೆ ಆಗ್ತೀರಾ. ಶಾಲೆಯಲ್ಲಿ ಎಲ್ಲಾನು ವೈಜ್ಞಾನಿಕವಾಗಿ ಅಧ್ಯಯನ ಮಾಡ್ಕೊಳ್ತೀರಾ. ನೆಕ್ಸ್ಟ್ ವಿಶ್ಲೇಷಣ ಮನೋವಿಜ್ಞಾನ. ಇದ್ ನೆನ್ಪಿಟ್ಕೊಳ್ಳಿ, ಇವರೆಲ್ಲ ಈಗ ಇಬ್ರು ಬರ್ತಾರೆ. ಆ ಇಬ್ರು ವ್ಯಕ್ತಿಗಳು ಕೂಡ ಸಿಗ್ಮಂಡ್ ಫ್ರಾಯ್ಡ್ ಜೊತೆ ಇದು ಕೆಲಸ ಮಾಡ್ತಿದ್ದವರು. ಇವರಲ್ಲಿ ಏನೋ ಮನಸ್ತಾಪದಿಂದ ಹೊರಗಡೆ ಬರ್ತಾರೆ. ನೋಡಿ, ಇವ್ರ ಮೂಲ ಭಾವನೆ ಏನು? ಸಾಮೂಹಿಕ ಪ್ರಜ್ಞಾತೀತ ಎಂಬ ಆಳವಾದ ಪದರವಿದೆ ಅಂತ ಹೇಳ್ತಾರೆ. ಅಂದ್ರೆ ಬರೀ ಪ್ರಜ್ಞಾತೀತ ಅಲ್ಲ, ಸಾಮೂಹಿಕ ಪ್ರಜ್ಞಾತೀತ. ಮಾನವನ ಮನಸ್ಸು ಕೇವಲ ವೈಯಕ್ತಿಕ ಪ್ರಜ್ಞಾತೀತಕ್ಕೆ ಸೀಮಿತವಲ್ಲ ಅಂತ ಹೇಳ್ತಾರೆ. ಅಂದ್ರೆ ವೈಯಕ್ತಿಕ ಅನುಭವಗಳನ್ನು ಆಧರಿಸದಿದ್ದರೆ ಏನ್ ಮಾಡ್ತಾರೆ ಅಂತಂದ್ರೆ, ಅನುವಂಶಿಕವಾಗಿ ಬರುವಂತದ್ದು ಸಾಮೂಹಿಕ ಪ್ರಜ್ಞಾತೀತ ಅಂತ ಹೇಳ್ತಾರೆ. ಅಂದ್ರೆ ಅನುವಂಶಿಕವಾಗಿ ಬರುವ ಎಲ್ಲಾ ಮಾನವರಿಗೆ ಇದು ಸಾಮಾನ್ಯವಾದ ಮಾನಸಿಕ ರಚನೆ. ಅಂದ್ರೆ ಅಪ್ಪ ಅಮ್ಮನಿಂದ ಬರುವಂತದ್ದು, ಪರಂಪರೆಗೆ ಬಂದದ್ದು ಅಂತ ಹೇಳ್ತಾರೆ. ಅದಕ್ಕೋಸ್ಕರ ನೀವು ಏನ್ ಮಾಡ್ತಾರೆ ಅಂತಂದ್ರೆ, ಆರ್ಕಿಟೈಪ್ಗಳು ಅಂತ ಹೆಸರು ಕೊಡ್ತಾರೆ ಆ ಪರಂಪರೆಯಿಂದ ಬಂದಂತದ್ನ. ಅಂದ್ರೆ ಒಂದು ಕಡೆಯಿಂದ ಇನ್ನೊಂದು ಕಡೆ ಬರುವಂತದ್ದು. ನಿಮ್ಗೆ ಈಗ ಇನ್ಮೇಲೆ ಅರ್ಥ ಆಗ್ತದೆ ಕ್ಲೀನ್ ಆಗಿ ಏನು ಅಂತ. ಈ ಆರ್ಕಿಟೈಪ್ಗಳನ್ನ ಇವರು ಪರ್ಸೋನಾ, ಛಾಯೆ, ಅನಿಮಸ್ ಮತ್ತು ಸ್ವಯಂ ಅಂತ ವಿಭಾಗ ಮಾಡ್ತಾರೆ. ಈ ಸ್ವಯಂ ಅನ್ನೋದು ಉನ್ನತ, ಇದನ್ನ ಸಾಧಿಸಕ್ಕೋಸ್ಕರ ಇವುಗಳನ್ನ ಬಳಸುವಂತದ್ದು. ಅರ್ಥ ಆಯ್ತಾ? ನೆನ್ಪಿಟ್ಕೊಳ್ಳಿ, ಇದು ಎಕ್ಸಾಮ್ಗೆ ಇಂಪಾರ್ಟೆಂಟ್. ಆರ್ಕಿಟೈಪ್ಗಳು ನೋಡಿ. ಪರ್ಸೋನಾ ಅಂದ್ರೆ ಏನು? ಪರ್ಸೋನಾ ಅಂತಂದ್ರೆ ನಾವು ಧರಿಸುವ ಮುಖವಾಡ. ಸಮಾಜದಲ್ಲಿ ನಾವೊಂಥರ ಮುಖವಾಡ ಧರಿಸ್ಕೊಂಡಿರ್ತೀವಿ, ನಮ್ಮ ಒಳಗಡೆನೇ ನಾವು ಬೇರೆ ತರ ಇರ್ತೀವಿ. ನಾವು ಸಮಾಜದೊಂದಿಗೆ ಮುಂದೆ ಧರಿಸುವ ಮುಖವಾಡ ಅಥವಾ ಸಾಮಾಜಿಕ ವ್ಯಕ್ತಿತ್ವ. ನಮ್ಮ ಮನೇಲೆ ಒಂಥರ ಇರ್ತೀವಿ, ಅಥವಾ ಮನಸ್ಸೊಳಗೆ ಒಂಥರ ಇರ್ತೀವಿ. ಅಂದರೆ ಜನರು ನಮ್ಮನ್ನು ಹೇಗೆ ನೋಡಬೇಕೆಂದು ನಾವು ಬಯಸುತ್ತೇವೆ, ಆ ರೀತಿಯ ವರ್ತನೆ, ಇದನ್ನೇ ಪರ್ಸೋನಾ ಅಂತ ಕರಿತೀವಿ. ಉದಾಹರಣೆ ನೋಡಿ, ಶಿಕ್ಷಕರು ತರಗತಿಯಲ್ಲಿ ಗಂಭೀರವಾಗಿ ಮಾತನಾಡಬಹುದು, ಆದ್ರೆ ಮನೆಯಲ್ಲಿ ಅವರು ಹಾಸ್ಯಪ್ರಿಯ. ಪೊಲೀಸ್ ಅಧಿಕಾರಿಯೊಬ್ಬರು ಕರ್ತವ್ಯದಲ್ಲಿ ಕಠಿಣರಾಗಿರಬಹುದು, ಆದರೆ ಅವರು ತಮ್ಮ ಮಕ್ಕಳ ಜೊತೆ ಮೃದು ಸ್ವಭಾವ ಆಗಿರ್ತಾರೆ. ಇಲ್ಲಿ ಸಮಾಜಕ್ಕೆ ತೋರಿಸುವ ವ್ಯಕ್ತಿತ್ವವೇ ಪರ್ಸೋನಾ. ಅರ್ಥ ಆಯ್ತಾ? ನೆಕ್ಸ್ಟ್ ಛಾಯೆ. ಛಾಯೆ ಅಂದ್ರೆ ಏನು? ನಮ್ಮೊಳಗೆ ಹೊತ್ತಿ ಹಾಕಿದ ಅಥವಾ ಮರೆಮಾಚಿದ ಅಥವಾ ಸಮಾಜ ಒಪ್ಪದ ಗುಣಗಳು, ಸಮಾಜಕ್ಕೆ ವಿರೋಧವಾದ ಗುಣಗಳು ಅಂತ ಹೇಳ್ತೀವಿ. ಇವು ಕೋಪ, ಅಸೂಯೆ, ಭಯೆ, ಸ್ವಾರ್ಥ, ಹಿಂಸೆ, ಈ ನಕಾರಾತ್ಮಕ ಭಾವನೆಗಳೇ ಛಾಯೆ. ನೋಡಿ, ಇದೆ ಉದಾಹರಣೆಗೆ ನೋಡಿ, ಒಬ್ಬ ವ್ಯಕ್ತಿಗೆ ಕೋಪ ಬಂದಾಗ ದ್ವೇಷ ಆಗ್ತದೆ, ಅಸೂಯೆ ಬರ್ತದೆ, ಇವುಗಳೆಲ್ಲ ಬರ್ತದೆ. ಫೈನಲ್ ಆಗಿ ಹೇಳ್ಬೇಕು ಅಂತಂದ್ರೆ, ನಮ್ಮೊಳಗೆ ಮರೆಮಾಚಿರುವ ಕತ್ತಲೆಯ ಭಾಗ ಛಾಯೆ. ಇವೆಲ್ಲ ಪ್ರಶ್ನೆ ಕೇಳೋ ಚಾನ್ಸಸ್ ಇದೆ. ನೆಕ್ಸ್ಟ್ ಅನಿಮ ಅಂದ್ರೆ ಏನು? ಪುರುಷನ ಮನಸ್ಸಿನಲ್ಲಿ ಸ್ತ್ರೀಯರ ಸ್ವಭಾವದ ಅಂಶ. ನೆನ್ಪಿಟ್ಕೊಳ್ಳು, ಒಬ್ಬ ಪುರುಷನಲ್ಲಿ ಸ್ತ್ರೀಯರ ಸ್ವಭಾವ ಏನಿರ್ಬೋದು? ಮೃದುತ್ವ, ಪ್ರೀತಿ, ಭಾವನಾತ್ಮಕತೆ, ಸಹಾನುಭೂತಿ. ಅಂದ್ರೆ ಸಿಂಪಲ್ ಮೃದು ಸ್ವಭಾವ. ಅವನು ಹಾರ್ಟ್ ಎಷ್ಟು ಸ್ವೀಟ್ ಅಂತಾರೆ ನೋಡಿ, ಎಷ್ಟು ಮೃದು ಇದೆ ಅಂತ ಅಂತದ್ದು. ಅಂದ್ರೆ ಒಬ್ಬ ಗಂಭೀರ ಪುರುಷನು ಮಕ್ಕಳ ಬಗ್ಗೆ ತೋರುವ ಕಾಳಜಿ, ಕರುಣೆಯಿಂದ ಮಾತಾಡ್ಬೋದು. ಅವನು ಈ ಅನಿಮದ ಪ್ರಭಾವದಿಂದ ಅವನಿರ್ತಾನೆ. ಇದನ್ನು ಅನಿಮ ಅಂತ ಕರಿತೀವಿ. ಅನಿಮಸ್ ಅಂದ್ರೆ ಅದರದ್ದು ವಿರುದ್ಧ, ಸ್ತ್ರೀಯರ ಮನಸ್ಸಿನಲ್ಲಿರುವ ಪುರುಷರ ಸ್ವಭಾವದ ಅಂಶ.
ಇಲ್ಲಿ ಧೈರ್ಯ, ಪುರುಷನಲ್ಲಿರುವಂತೆ ಧೈರ್ಯ, ತಾರ್ಕಿಕತೆ, ನಾಯಕತ್ವ, ಆತ್ಮವಿಶ್ವಾಸ ಇವುಗಳು ಅನಿಮಸ್ ಅಲ್ಲಿ ಬರ್ತದೆ. ಅಂದ್ರೆ ಒಬ್ಬ ದೃಢ ನಿರ್ಧಾರ ತೆಗೆದುಕೊಳ್ಳೋದು ಒಬ್ಬ ಮಹಿಳೆ. ನೋಡಿ, ನಮ್ಮ ಸಮಾಜದಲ್ಲಿ ಪ್ರಸ್ತುತ ಮಹಿಳಾ ಶಿಕ್ಷಣಕ್ಕೆ ಒತ್ತು ಕೊಡ್ತಾರೆ, ಅಂದ್ರೆ ಮಹಿಳಾ ಸಬಲೀಕರಣಕ್ಕೆ ಒತ್ತು ಕೊಡ್ತಾರೆ. ಯಾಕೆ? ಮಹಿಳೆ ಕೂಡ ಧೈರ್ಯವಂತೆ, ದೃಢ ನಿರ್ಧಾರ ತೆಗೆದುಕೊಳ್ಳುವ ಚಾಕಚಕ್ಯತೆ ಇದೆ ಅನ್ನೋದಕ್ಕೋಸ್ಕರ. ಆತ್ಮವಿಶ್ವಾಸದಿಂದ ಮಾತಾಡುವುದು, ಇವುಗಳೆಲ್ಲ ಅನಿಮಸ್ಗೆ ಉದಾಹರಣೆ. ಈ ಉದಾಹರಣೆಗಳನ್ನ ನೆನ್ಪಿಟ್ರೆ ನೀವು ಅನಿಮಸ್ ಅನಿಮ ಅಂದ್ರೆ ಏನು ಅಂತ ನೆನ್ಪಿಡ್ಬೋದು. ಒಟ್ಟಿನಲ್ಲಿ ಪುರುಷರಲ್ಲಿರುವ ಸ್ತ್ರೀ ಗುಣ ಅನಿಮ, ಸ್ತ್ರೀಯರಲ್ಲಿರುವ ಪುರುಷ ಗುಣ ಅನಿಮಸ್. ನೆಕ್ಸ್ಟ್ ಸ್ವಯಂ ಅಥವಾ ಸೆಲ್ಫ್, ಇದೇ ಇಂಪಾರ್ಟೆಂಟ್. ಇದು ವ್ಯಕ್ತಿಯ ಸಂಪೂರ್ಣ ಸಮತೋಲನ ಹೊಂದಿ ನಿಜವಾದ ವ್ಯಕ್ತಿತ್ವ. ಇದು ಪರ್ಸೋನಾ, ಛಾಯೆ, ಅನಿಮ ಮತ್ತು ಅನಿಮಸ್ ಎಲ್ಲವನ್ನು ಸಮತೋಲನಗೊಳಿಸಿ ಅಂತಿಮ ವ್ಯಕ್ತಿತ್ವವೇ ಈ ಸ್ವಯಂ. ಉದಾಹರಣೆ ನೋಡಿ, ತನ್ನ ಒಳ್ಳೆಯ ಹಾಗೂ ಕೆಟ್ಟ ಗುಣಗಳನ್ನು ಅರಿತುಕೊಂಡು ಬಾಳುವುದು, ಭಾವನೆ ಮತ್ತು ತಾರ್ಕಿಕತೆಯನ್ನು ಸಮತೋಲನಗೊಳಿಸಿ ಬಾಳುವುದು, ನಿಜ ಸ್ವರೂಪದಲ್ಲಿ ಬದುಕಲು ಪ್ರಾರಂಭಿಸುವುದು. ಅವನು ಸೆಲ್ಫ್ ಆಗಿ ಅವನು ರಿಯಲೈಸೇಷನ್ ಮಾಡಿರ್ಬೇಕು, ಸೆಲ್ಫ್ ಆಗಿ ರಿಯಲೈಸೇಷನ್ ಕಡೆ ವಾಲಿ ಹೋಗ್ತಾ ಇರ್ಬೇಕು. ನೋಡಿ, ಜಂಗ್ ಪ್ರಕಾರ ಸೆಲ್ಫ್ ಅನ್ನೋದು ವ್ಯಕ್ತಿತ್ವದ ಕೇಂದ್ರ. ಅಂದ್ರೆ ನಮ್ಮ ನಿಜವಾದ ಸಂಪೂರ್ಣ ವ್ಯಕ್ತಿತ್ವವೇ ಸ್ವಯಂ. ನಾನು ಈಗಾಗ್ಲೇ ನಿಮ್ಗೆ ಹೇಳಿದ್ದೀನಿ, ಪ್ರಜ್ಞೆ ಅಂತಂದ್ರೆ ನಮಗೆ ತಿಳಿದಿರುವ ಆಲೋಚನೆಗಳು ಮತ್ತು ಭಾವನೆಗಳು. ಅರ್ಥ ಆಯ್ತಾ? ನೆಕ್ಸ್ಟ್ ವೈಯಕ್ತಿಕ ಪ್ರಜ್ಞಾತೀತ ಅಂತಂದ್ರೆ ಫ್ರಾಯ್ಡ್ನ ಪ್ರಜ್ಞಾತೀತದಂತೆಯೇ ನಮ್ಮ ವೈಯಕ್ತಿಕದಲ್ಲಿ ಮರೆತು ಹೋದ ಹಿಂಜರಿತ ಅನುಭವಗಳು, ಅಂದ್ರೆ ಹಿಂದಿನ ಅನುಭವಗಳು. ಸಾಮೂಹಿಕ ಪ್ರಜ್ಞಾತೀತ ಅಂತಂದ್ರೆ ಆರ್ಕಿಟೈಪ್ಗಳು ಹೇಳಿದ್ವಲ್ಲ, ಆ ಆರ್ಕಿಟೈಪ್ಗಳು. ನೋಡಿ, ಈ ಯಂಗ್ ಎರಡು ಮೂಲಭೂತ ಮನೋಭಾವಗಳನ್ನು ಗುರುತಿಸ್ತಾರೆ ವ್ಯಕ್ತಿತ್ವದ ಪ್ರಕಾರಗಳಲ್ಲಿ. ಇದು ಇಂಪಾರ್ಟೆಂಟ್ ನಿಮ್ ಪರೀಕ್ಷೆಯಲ್ಲಿ. ಒಂದು ಬಹಿರ್ಮುಖಿ, ಇನ್ನೊಂದು ಅಂತರ್ಮುಖಿ. ಅವುಗಳು ಯಾವುದು ಅಂತಂದ್ರೆ ನಿಮಗೆ ಆಗ್ಲೇ ಗೊತ್ತಾಗಿದೆ, ಪರ್ಸೋನ ಛಾಯೆಯಲ್ಲೆಲ್ಲ ಗೊತ್ತಾಗಿದೆ. ಇದರೊಂದಿಗೆ 4 ಕಾರ್ಯಗಳನ್ನು ಸೇರಿಸಿ 8 ವ್ಯಕ್ತಿತ್ವದ ಪ್ರಕಾರಗಳನ್ನು ರೂಪಿಸ್ತಾನೆ. ಚಿಂತನೆ, ಭಾವನೆ, ಸಂವೇದನೆ, ಅಂತಃಪ್ರಜ್ಞೆ. ಇದು ನೆಕ್ಸ್ಟ್ ನಾವು ತರಗತಿಯಲ್ಲಿ ಕಲಿತಾ ಹೋಗ್ತೀವಿ ಸಿದ್ಧಾಂತ ಬಂದಾಗ. ವೈಯಕ್ತೀಕರಣ ಅಂತಂದ್ರೆ ಪರ್ಸೋನ, ಛಾಯೆ, ಅನಿಮಸ್ ಎಲ್ಲವನ್ನು ಸೇರಿ ಸೆಲ್ಫ್ ಆಗಿ ರೆಡಿ ಆಗುವಂತದ್ದು. ನೆಕ್ಸ್ಟ್ ವೈಯಕ್ತಿಕ ಮನೋವಿಜ್ಞಾನ. ಇದು ಕೊನೆಯ ಒಂದು ಮನೋವಿಜ್ಞಾನದ ಪಂಥವಾಗಿದೆ. ಇದರ ಸ್ಥಾಪಕರು ಆಲ್ಫ್ರೆಡ್ ಅಡ್ಲರ್. ಇದು ಇಂಪಾರ್ಟೆಂಟ್, ಇವರು ಕೇಳಿದ್ದಾರೆ. ಇವರು ಆಸ್ಟ್ರಿಯನ್ ಮನೋವೈದ್ಯ. ಇವರ ಪ್ರಮುಖ ವ್ಯಕ್ತಿತ್ವ ಸಿದ್ಧಾಂತವಾಗಿದೆ. ವ್ಯಕ್ತಿತ್ವ ಸಿದ್ಧಾಂತ ಇವ್ರದ್ದು ಪ್ರಮುಖವಾದದ್ದು. ಪ್ರಮುಖ ಪರಿಕಲ್ಪನೆ ಏನು ಅಂತಂದ್ರೆ ವೈಯಕ್ತಿಕ ಅಂದ್ರೆ ಲ್ಯಾಟಿನ್ ಭಾಷೆಯಲ್ಲಿ ಅವಿಭಾಜ್ಯ ಎಂದರ್ಥ. ಅಂದ್ರೆ ಮನುಷ್ಯನನ್ನು ಬಿಡಿಯಾಗಿ ನೋಡದೆ ಒಂದು ಸಮಗ್ರ ಮತ್ತು ಗುರಿ ನಿರ್ದೇಶಿತ, ನೆನ್ಪಿಟ್ಕೊಳ್ಳಿ, ಅವನಿಗೆ ಒಂದು ಗುರಿ ಇದೆ, ಆ ನಿರ್ದೇಶಿತ ಜೀವಿಯಾಗಿ ಅರ್ಥ ಮಾಡಿಕೊಳ್ಳಬೇಕು ಎಂಬುದು ಈ ಒಂದು ಸಿದ್ಧಾಂತದ ಉದ್ದೇಶ. ಇವ್ರು ಏನ್ ಮಾಡ್ತಾರೆ ಅಂತಂದ್ರೆ ಸಿಗ್ಮಂಡ್ ಫ್ರೈಡ್ ನ ಲೈಂಗಿಕ ಪ್ರೇರಣೆ ಸಿದ್ಧಾಂತ ಅಂತಿದೆ ಸಿಗ್ಮಂಡ್ ಫ್ರೈಡ್, ಅದನ್ನು ತಿರಸ್ಕರಿಸಿ ಅಡ್ಲರ್ ಇದನ್ನು ಜಾರಿಗೆ ತರ್ತಾರೆ. ಸಾಮಾಜಿಕ ಸಂಬಂಧಗಳು ಮತ್ತು ಭವಿಷ್ಯದ ಗುರಿಗಳಿಂದ ರೂಪಿತವಾಗಿರ್ತದೆ ಅಂತ ಹೇಳ್ತಾರೆ. ಇಲ್ಲಿ ವ್ಯಕ್ತಿಗಳು ಇವ್ರ ಪರಿಕಲ್ಪನೆ ಏನು ಅಂತಂದ್ರೆ ವ್ಯಕ್ತಿಗಳು ಹೇಗೆ ಬಾಳ್ತಾರೆ ಅಂತಂದ್ರೆ ಪ್ರತಿಯೊಂದು ಮಗು ಬಾಲ್ಯದಲ್ಲಿ ಅಸಹಾಯಕತೆಯಿಂದಾಗಿ ಕೀಳರಿಮೆ ಭಾವನೆಯನ್ನು ಅನುಭವಿಸುತ್ತದೆ. ಕೀಳರಿಮೆಯನ್ನು ಜಯಿಸಲು ಮತ್ತು ಪರಿಸ್ಥಿತಿಯನ್ನು ಸುಧಾರಿಸಲು ವ್ಯಕ್ತಿಯನ್ನು ನಿರಂತರವಾಗಿ ಪ್ರಯತ್ನಿಸುತ್ತಾನೆ. ಅಂದ್ರೆ ಒಬ್ಬ ಕೀಳರಿಮೆ ಇದೆ ಅಂತಂದ್ರೆ ಅದನ್ನ ಹೋಗಿಸ್ಕೊಳ್ಬೇಕು ಅಂತ ಪ್ರಯತ್ನ ಪಡ್ತಾ ಇರ್ತಾರೆ. ಇದನ್ನೇ ವ್ಯಕ್ತಿತ್ವದ ಪರಿಕಲ್ಪನೆ ಅಂತ ಇವ್ರು ಹೇಳ್ತಾರೆ. ನೆಕ್ಸ್ಟ್ ಶ್ರೇಷ್ಠತೆಗಾಗಿ ಶ್ರಮಿಸುವುದು, ಅಂದ್ರೆ ಪ್ರತಿಯೊಬ್ಬ ವ್ಯಕ್ತಿಯು ನಾನು ಶ್ರೇಷ್ಠನಾಗ್ಬೇಕು ಅಂತ ಶ್ರಮಿಸ್ಲಿಕ್ಕೆ ಮುಂದಾಗ್ತಿರ್ತಾನೆ. ನೆಕ್ಸ್ಟ್ ನ್ಯೂನತೆ ಭಾವನೆ, ಅಂದ್ರೆ ನಾನು ಕಲಿಯಲು ಹಿಂದುಳಿದಿದ್ದೀನಿ, ನಾನು ಇನ್ನೂ ಕಲಿಬೇಕು ಅನ್ನೋ ಭಾವನೆ ಇರ್ತದೆ. ಅಂದ್ರೆ ಮಕ್ಕಳಲ್ಲೂ ಈ ಭಾವನೆ ಇರ್ತದೆ, ನನ್ನಲ್ಲಿ ನ್ಯೂನತೆ ಇದೆ, ಕಲಿಬೇಕು ಅಂತ. ಅದಕ್ಕೆ ನೀವು ಶಿಕ್ಷಕರಾದವರು ಒತ್ತು ಕೊಡ್ಬೇಕು. ಸಾಮಾಜಿಕ ಆಸಕ್ತಿ ಅಂದ್ರೆ ಸಮಾಜದೊಂದಿಗೆ ಹೊಂದಿರುವ ಒಡನಾಟ ಮತ್ತು ಇತರರ ಕಲ್ಯಾಣಕ್ಕಾಗಿ ಬಯಸುವುದು, ಇದು ಆ ವ್ಯಕ್ತಿತ್ವದಲ್ಲಿ ಇರ್ತದೆ. ನೆಕ್ಸ್ಟ್ ಜೀವನ ಶೈಲಿ. ನೋಡಿ, ತನ್ನ ಗುರಿಗಳನ್ನು ತಲುಪಲು ಒಂದು ನಿರ್ದಿಷ್ಟ ನಡವಳಿಯ ಮಾರ್ಗವನ್ನು ಇಟ್ಕೊಂಡಿರ್ತಾರೆ, ಅದೇ ಮಾರ್ಗದಲ್ಲಿ ಸಾಕ್ತಾ ಹೋಗ್ತಾರೆ. ನೆಕ್ಸ್ಟ್ ಜನ್ಮಕ್ರಮದ ಪ್ರಭಾವ, ಅಂದ್ರೆ ಆ ವ್ಯಕ್ತಿ ಆ ಒಂದು ಕುಟುಂಬದಲ್ಲಿ ಮೊದಲನೇದಾಗಿ ಹುಟ್ಟಿರ್ತಾರೋ, ಎರಡನೇದಾಗಿ ಹುಟ್ಟಿರ್ತಾರೋ, ಮೂರನೇದಾಗಿ ಹುಟ್ಟಿರ್ತಾರೋ, ಇದು ಕೂಡ ಅವನ ವ್ಯಕ್ತಿತ್ವದ ಮೇಲೆ ಪ್ರಭಾವ ಬೀರ್ತದೆ. ಅರ್ಥ ಆಯ್ತಾ? ಒಬ್ಬನೇ ಮಗು ಆದ್ರೆ ಅವನಿಗೆ ಹೆಚ್ಚು ಒತ್ತು ಕೊಡ್ತಾರೆ ಮನೆಯಲ್ಲಿ. 3 ಜನ ಆದ್ರೆ ಒಬ್ರಿಗೆ ಜಾಸ್ತಿ ಒಬ್ರು ಕಡಿಮೆ, ಅಥವಾ ಯಾರ ಮೇಲೂ ಕೊಡ್ಲಿಕ್ಕೆ ಚಾನ್ಸಸ್ ಆಗದೆ ಇರ್ಬೋದು. ನೋಡಿ, ಮನೋವಿಜ್ಞಾನ ವ್ಯಾಪ್ತಿಗೆ ಸೇರುವ ವಿಷಯಗಳು ನಿಮಗೆ ಕೇಳ್ತಾರೆ, ಇವುಗಳಲ್ಲಿ ಯಾವುದು ಮನೋವಿಜ್ಞಾನದ ವ್ಯಾಪ್ತಿಗೆ ಸೇರಲ್ಲ ಅಂತ. ಒಂದು ಗ್ರಹಿಕೆ, ಕಲಿಕೆ, ಸ್ಮರಣೆ, ಆಲೋಚನೆ, ಭಾವನೆ, ಸಮಸ್ಯೆ ಪರಿಹಾರ, ಪ್ರೇರಣೆ, ವ್ಯಕ್ತಿತ್ವ, ಬುದ್ಧಿಮತ್ತೆ, ಇವೆಲ್ಲ ಸೇರುವಂತದ್ದು. ಸೇರದೆ ಇರುವಂತದ್ದು ಭೌತಿಕ ಬೆಳವಣಿಗೆ ಮತ್ತು ರಕ್ತದೊತ್ತಡ, ಇವುಗಳೆಲ್ಲ ಸೇರುವುದಿಲ್ಲ.
ಓಕೆ, ನನ್ನ ವಾಯ್ಸ್ ಕೇಳಿಸ್ತಿದೆ ಅಲ್ಲ ನಿಮಗೆ? ಒಂದು ಕಮೆಂಟ್ ಮಾಡಿ ನನ್ನ ವಾಯ್ಸ್ ಕೇಳಿಸ್ತಿದ್ರೆ. ಯಾರು ರಿಪ್ಲೈ ಮಾಡಿ ನೋಡುವ. ನನ್ನ ವಾಯ್ಸ್ ಕೇಳಿಸ್ತಿದ್ಯಾ? ಓಕೆ. ಹಾ, ಇನ್ನೊಂದ್ 2 ಸ್ಲೈಡ್ ಇದೆ. 2 ಸ್ಲೈಡ್ ಮುಗಿಸಿದ ನಂತರ MCQ ಇರ್ತದೆ. ಇದೇ ಪಾಠಕ್ಕೆ, ಈ ಪಾಠಕ್ಕೆ ಮಾಡಿದಂತ MCQ ಗಳೇ ಇರ್ತದೆ. ಆ MCQ ಅಲ್ಲಿ ನೀವೇನಾದ್ರು ಕರೆಕ್ಟ್ ಆನ್ಸರ್ ಹೇಳ್ತು ಅಂತಂದ್ರೆ ನೀವು ಕರೆಕ್ಟ್ ನಿಮ್ಮ ಇವ್ಯಾಲ್ಯೂಯೇಷನ್ ನೀವು ಮಾಡ್ಕೋತೀರಾ. ಇವತ್ತು ಮಾಡಿದ ಪಾಠ ನಿಮ್ಗೆ ಎಷ್ಟು ಅರ್ಥ ಆಯ್ತು ಅಂತ ನಿಮ್ಗೆ ಸುಲಭವಾಗಿ ಅರ್ಥ ಆಗಿ ಬಿಡ್ತದೆ. ಅರ್ಥ ಆಯ್ತಾ? ಓಕೆ, ಈಗ ಪ್ರಶ್ನೆ ಕೇಳ್ತೀನಿ ನಾನು ನಿಮ್ಮನ್ನ. ಮನೋವಿಜ್ಞಾನ ಅನ್ನೋದು ವಿಜ್ಞಾನವ ಅಥವಾ ಕಲೆಯಾ? ನೋಡಿ, ಮನೋವಿಜ್ಞಾನ ಅನ್ನೋದು ವಿಜ್ಞಾನವೂ ಹೌದು, ಕಲೆಯೂ ಹೌದು. ನಿಮ್ಗೊಂದು ಉದಾಹರಣೆ ಕೊಟ್ಟು ತಿಳಿಸಿ ಬಿಡ್ತೀನಿ ನೋಡಿ. ಯಾಕೆ ವಿಜ್ಞಾನ? ಫಾರ್ ಎಕ್ಸಾಂಪಲ್, ಒಂದು ಮಗು ಅಥವಾ ಒಬ್ಬ ವ್ಯಕ್ತಿ ಅಳ್ತಾ ಇದ್ದಾನೆ. ಅಳ್ತಾ ಇರ್ಬೇಕಾದ್ರೆ ನೀವು ಹೋಗಿ ಅಥವಾ ನಾನು ಹೋಗಿ ಒಬ್ಬ ವಿಜ್ಞಾನಿಯಾಗಿ ನೋಡ್ತೀನಿ. ವಿಜ್ಞಾನದ ವಿಭಾಗದಲ್ಲಿ ಏನ್ ನೋಡ್ತೀನಿ? ಅವನಿಗೆ ಎಷ್ಟು ಅಳ್ತಾ ಇದ್ದಾನೆ, ಎಷ್ಟು ಲೀಟರ್ ಅಥವಾ ಎಷ್ಟು ಗಂಟೆ ಅಳ್ತಾ ಇದ್ದಾನೆ, ಇದನ್ನು ನಾವು ಅಧ್ಯಯನ ಮಾಡ್ತೀವಿ. ಅದೇ ಕಲೆಯಾಗಿ ಏನ್ ಮಾಡ್ತೀವಿ? ಅವನ ಅಳುಗೆ ನಾವು ಕರುಣೆ ತೋರಿಸ್ತೀವಿ. ಅಂದ್ರೆ ವ್ಯಕ್ತಿನಿಷ್ಠವಾಗಿ ಆಲೋಚನೆ ಮಾಡ್ತೀವಿ. ಅವನೇನೋ ಅಳ್ತಾ ಇದ್ದಾನೆ, ಅವನ ಸಹಾನುಭೂತಿ ತೋರಿಸ್ತೀವಿ, ಅರ್ಥೈಸ್ತೀವಿ. ಆಯ್ತಾ? ಇದನ್ನು ನಾವು ಕಲೆ ಅಂತ ಕರಿತೀವಿ. ಆದ್ರಿಂದ ಮನೋವಿಜ್ಞಾನ ವಿಜ್ಞಾನವೂ ಹೌದು, ಕಲೆಯೂ ಹೌದು. ನೋಡಿ, ಈ ಮನೋವಿಜ್ಞಾನದ ಗುರಿಗಳೇನು ಅಂತ ಕೇಳ್ತಾರೆ. ಮನೋವಿಜ್ಞಾನದಲ್ಲಿ ಒಟ್ಟು 4 ಮುಖ್ಯ ಗುರಿಗಳಿವೆ. ಒಂದು, ವಿವರಿಸುವುದು, ಅಂದ್ರೆ ನಡವಳಿಕೆಯನ್ನು ವಿವರಿಸುವಂತದ್ದು. ವಿಶ್ಲೇಷಿಸುವುದು, ನಡವಳಿಕೆ ಹಿಂದಿನ ಕಾರಣಗಳನ್ನು ಅರ್ಥ ಮಾಡ್ಕೊಳ್ಳೋದು. ಅವನು ಏನೋ ವರ್ತನೆ ಮಾಡ್ದ ಅಂತಂದ್ರೆ ಅದು ಕಾರಣ ಏನು ಅದು. ಊಹಿಸುವುದು, ಅಂದ್ರೆ ಆ ನಡವಳಿಕೆಯಿಂದ ಭವಿಷ್ಯದಲ್ಲಿ ಏನಾಗ್ತದೆ ಅನ್ನೋದನ್ನ ಊಹಿಸೋದು. ಎಷ್ಟು ನಿಯಂತ್ರಿಸುವುದು, ನಡವಳಿಕೆಯನ್ನು ಬದಲಾಯಿಸುವುದು ಅಥವಾ ನಿಯಂತ್ರಿಸುವುದು. ಇದಕ್ಕೊಂದು ಉದಾಹರಣೆ ಕೊಡ್ತೀನಿ ಕೇಳಿ. ಒಬ್ಬ ವಿದ್ಯಾರ್ಥಿ ತುಂಬಾ ಅಳ್ತಾ ಇದ್ದಾನೆ. ಯಾಕೆ ಅವನು ಅಳ್ತಾ ಇದ್ದಾನೆ ಅದನ್ನ ನಾವಿಲ್ಲಿ ವಿವರಿಸ್ತೀವಿ. ಅದು ಹಿಂದಿನ ಕಾರಣಗಳೇನು ನೋಡ್ತೀವಿ. ಭವಿಷ್ಯದ ನಡವಳಿ, ಇವನ್ ಹಿಂಗೆ ಅಳ್ತಾ ಇದ್ರೆ ಮಾನಸಿಕವಾಗಿ ಬಿಟ್ರೆ ಅವನು ಮುಂದೆ ಏನಾದ್ರು ಮಾಡ್ಕೊಂಡ್ಬಿಡ್ತಾನೆ, ಊಹೆ ಮಾಡ್ಕೋತೀವಿ. ಅದಕ್ಕೋಸ್ಕರ ನಾವು ಆ ನಡವಳಿಕೆಯನ್ನು ಬದಲಾಯಿಸ್ಬೇಕು. ಅಂದ್ರೆ ಅವನಿಗೆ ಮೋಟಿವೇಶನ್ ಕೊಡ್ಬೇಕು, ಸಿಂಪತಿ ತೋರಿಸ್ಬೇಕು, ಅವನಿಗೆ ಮುದ್ದು ಮಾಡ್ಬೇಕು ಆ ಮಗುಗೆ. ಆಗೇನಾಗ್ತದೆ, ಅದನ್ನ ನಿಯಂತ್ರಣ ಮಾಡ್ತೀವಿ. ಇದು 4 ಗುರಿಗಳು ಮನೋವಿಜ್ಞಾನದ ಪ್ರಮುಖ ಗುರಿಗಳು. ಅದೇ ಶಿಕ್ಷಣದಲ್ಲಿ ಏನೆಲ್ಲ ಅನ್ವಯ ಅಂತ ನಾನು ಈಗ ಆಗಾಗ್ಲೇ ಹೇಳಿದ್ದೀನಿ. ಅದೆಲ್ಲ ನಾವು ಮುಂದೆ ತಿಳ್ತಾ ಹೋಗುವ. ಓಕೆ, ಆಲ್ಬರ್ಟ್ ಐನ್ಸ್ಟೀನ್ ಇದೇ ಹೇಳೋದು, ಪ್ರತಿಯೊಬ್ಬ ಮಗುವಲ್ಲೂ ಕೂಡ ಜನ್ಮದಾತ ಸಾಮರ್ಥ್ಯಗಳಿದಾವೆ, ಅದನ್ನ ನೀವು ಬೆಳೆಸಿ ಅಂತ ಹೇಳ್ತಾರೆ. ಓಕೆ, ಇಲ್ಲಿಂದ MCQಗಳು ಸ್ಟಾರ್ಟ್ ಆಗ್ತದೆ. ನೋಡಿ, ಮನೋವಿಜ್ಞಾನ ಪದದ ಗ್ರೀಕ್ ಮೂಲ ಯಾವುದು? ಬೇಗ ನೀವೆಲ್ಲ ಇದ್ ಮಾಡಿಬಿಡ್ಬೇಕು. ಪಟ್ ಅಂತ ನಾವು ನೋಡ್ತಾ ಹೋಗುವ. ಈಗ ಎಲ್ಲ ಊಟ ಮಾಡ್ಬೇಕಲ್ಲ ನೀವು. ಮನೋವಿಜ್ಞಾನದ ಪದದ ಗ್ರೀಕ್ ಮೂಲ ಸೈಕಿ ಪ್ಲಸ್ ಲೋಗೋಸ್, ಸೈಕೋ ಪ್ಲಸ್ ಲಾಜಿ, ಸೈಕ್ ಪ್ಲಸ್ ಆಲಜಿ, ಸೈಕಿಯಾ ಪ್ಲಸ್ ಲೋಗಿಯಾ. ತಪ್ಪಾದ್ರೂ ತೊಂದ್ರೆ ಇಲ್ಲ, ನೀವು ಕಮೆಂಟ್ ಮಾಡಿ. ಎ ಅಂತ ಹೇಳ್ತಾ ಇದ್ದೀರಾ. ಕರೆಕ್ಟ್ ಆನ್ಸರ್ ಎ. ವಾವ್, ಸೂಪರ್, ಕರೆಕ್ಟ್ ಆಗಿ ಅರ್ಥ ಮಾಡಿದೀರಾ ಅಂತ ಆಯ್ತು ಕ್ಲಾಸ್. ನೆಕ್ಸ್ಟ್ 2ನೇ ಪ್ರಶ್ನೆ, ಬೇಗ ಹೋಗುವ. ಸೈಕಿ ಎಂಬ ಗ್ರೀಕ್ ಪದದ ಅರ್ಥವೇನು? ವಿಜ್ಞಾನ, ಆತ್ಮ, ವರ್ತನೆ, ಪ್ರಜ್ಞೆ. ಸೈಕಿ ಪದದ ಗ್ರೀಕ್ ಅರ್ಥ ಬಿ ಅಂತ ಹೇಳ್ತಾ ಇದ್ದೀರಾ. ವೆರಿ ಗುಡ್, ಬಿ, ಆತ್ಮದ ಅಧ್ಯಯನ. ನಿಮ್ಗೆ ಇವತ್ತು ಒಂದು ಬನ್ಸ್ ಕೊಡ್ಸುವ, ಬನ್ಸ್ ಮತ್ತೆ ಎಂತದ ದಾಲ್ ಸಾಂಬಾರ್. ನೆಕ್ಸ್ಟ್, ಲೋಗೋಸ್ ಎಂಬ ಗ್ರೀಕ್ ಪದದ ಅರ್ಥವೇನು? ಎಲ್ಲ ಸಿಕ್ಸ್ ಹೊಡಿತಾ ಇದ್ದೀರಲ್ಲ ಎಲ್ಲರೂ. ಅಧ್ಯಯನ, ವಿಜ್ಞಾನ. ವೆರಿ ಗುಡ್, ಕರೆಕ್ಟ್ ಆನ್ಸರ್. ನೆಕ್ಸ್ಟ್, ಮನೋವಿಜ್ಞಾನವನ್ನು ಮೊದಲು ಯಾವುದರ ಅಧ್ಯಯನ ಎಂದು ಕರೆಯಲಾಗುತ್ತಿತ್ತು? ಮನಸ್ಸಿನ ಅಧ್ಯಯನ, ಪ್ರಜ್ಞೆ ಅಧ್ಯಯನ, ವರ್ತನೆಯ ಅಧ್ಯಯನ, ಆತ್ಮದ ಅಧ್ಯಯನ. ಮೊದಲು ಯಾವ್ದ್ರದ್ದು? ಡಿ ಅಂತ ಹೇಳ್ತಾ ಇದ್ದೀರಾ. ವೆರಿ ಗುಡ್, ಆತ್ಮದ ಅಧ್ಯಯನ. ಸೂಪರ್. ನೆಕ್ಸ್ಟ್, ಮನೋವಿಜ್ಞಾನದ ಪರಿಕಲ್ಪನೆ ವಿಕಾಸದ ಸರಿಯಾದ ಕ್ರಮ ಯಾವುದು? ನಾನು ಆಗ್ಲೇ ಹೇಳ್ದೆ, ನೀವು ಯಾವ್ಯಾವ್ದೋ ಕಳ್ಕೊಂಡು ಯಾವ್ಯಾವ್ದಕ್ಕೋ ಬಂತು ಅಂತ. ಯಾವ್ಯಾವ್ದದು? ABCD ನೀವೇ ನೋಡಿ.
ಬಿ ಅಂತ ಹೇಳ್ತಾ ಇದ್ದೀರಾ? ಓಕೆ, ಸೂಪರ್. ಬಿ, ವೆರಿ ಗುಡ್. ಆತ್ಮವನ್ನು ಕಳೆದುಕೊಂತು, ಮನಸ್ಸನ್ನು ಕಳೆದುಕೊಂತು, ಪ್ರಜ್ಞೆಯನ್ನು ಕಳೆದುಕೊಳ್ತು, ಕೊನೆಗೆ ವರ್ತನೆಯಾಗಿ ಉಳಿದಿದೆ. ವಾವ್, ನೈಸ್. ಪ್ರಯೋಗಾತ್ಮಕ ಮನೋವಿಜ್ಞಾನದ ಪಿತಾಮಹ ಎಂದು ಯಾರನ್ನು ಕರೆಯುತ್ತಾರೆ? ಪ್ರಯೋಗಾತ್ಮಕ ಮನೋವಿಜ್ಞಾನದ ಪಿತಾಮಹ, ನಾನು ಆಗ್ಲೇ ಹೇಳಿದೆ ನಿಮಗೆ, ಇವರು ಬಂದ ಮೇಲೆ ಮನೋವಿಜ್ಞಾನಕ್ಕೆ ವಿಜ್ಞಾನ ಅಂತ ಬಂದಿದ್ದು ಅಂತ. ಯಾರು? ಬೇಗ ಬೇಗ. ಬಿ ಅಂತ ಹೇಳ್ತಾ ಇದ್ದೀರಾ? ವೆರಿ ಗುಡ್, ವಿಲಿಯಂ ಹೋಂಟ್ ಕರೆಕ್ಟ್ ಆದ ಉತ್ತರ. ನೆಕ್ಸ್ಟ್, ವಿಲಿಯಂ ಹೋಂಟ್ ಮೊದಲ ಮನೋವಿಜ್ಞಾನ ಪ್ರಯೋಗಾಲಯವನ್ನು ಯಾವ ವರ್ಷ ಮತ್ತು ಎಲ್ಲಿ ಸ್ಥಾಪಿಸಿದರು? ನಾ ಆಪ್ಷನ್ ಹೇಳೋದಿಲ್ಲ, ನೀವೇ ಆನ್ಸರ್ ಮಾಡ್ತಾ ಹೋಗಿ. ತಪ್ಪಾದ್ರೂ ತೊಂದ್ರೆ ಇಲ್ಲ. ಓಕೆ ಓಕೆ. ಬಿ ಅಂತ ಹೇಳ್ತಾ ಇದ್ದೀರಾ? ಓಕೆ ಓಕೆ. ಎ ಅಂತ ಹೇಳ್ತಾ ಇದ್ದೀರಾ? ನೋಡಿ, ಲೆಫ್ಟ್ ಜಿಂಗ್ 1879. ಇದನ್ನ ನೆನ್ಪಿಟ್ಕೊಳಕ್ಕೆ ನಾನು ಸೂತ್ರ ಹೇಳ್ತೀನಿ ನೋಡಿ. 1879. ನೋಡಿ, 8 ಆದ್ಮೇಲೆ 9 ಅಲ್ವಾ ಅಂಕಿ. ಈ 8 ಮತ್ತು 9 ಯಾವಾಗ್ಲೂ ಜಗಳ ಆಡ್ತಿರ್ತದೆ, ಕಿತ್ತಾಟ. ಆ ಕಿತ್ತಾಟವನ್ನು ಬಿಡಿಸ್ಲಿಕ್ಕೆ 7 ಅನ್ನೋದು ಮಧ್ಯೆ ಬಂದು ಕೂತ್ಕೊಂಡಿರ್ತದೆ, ಇಷ್ಟು ಜಗಳವನ್ನು ನಿಭಾಯಿಸ್ಬೇಕು ಅಂತ. ಅದ್ರಿಂದ ಏನು, 7 ಮಧ್ಯೆ ಇರ್ತದೆ, 8 ಫಸ್ಟ್ ಇರ್ತದೆ, 9 ಲಾಸ್ಟ್ ಇರ್ತದೆ. ಅದೇ 1879. ಈ ಪ್ರಶ್ನೆಯನ್ನು ಕೇಳಿದ್ದಾರೆ, ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್, ಅಮೆರಿಕ ಮನೋವಿಜ್ಞಾನದ ಪಿತಾಮಹ ಎಂದು ಯಾರನ್ನು ಕರೆಯುತ್ತಾರೆ? ಬೇಗ ಬೇಗ ಬೇಗ, ಊಟ ಮಾಡ್ಕೋಗುವ, ಇಲ್ಲ ನಿಮ್ಗೂ ಬೇಜಾರಾಗಿ ಬಿಡ್ತದೆ ಮತ್ತೆ. ಬಿ ಅಂತ ಹೇಳ್ತಾ ಇದ್ರೆ ಅಮೆರಿಕ ಮನೋವಿಜ್ಞಾನದ ಪಿತಾಮಹ. ಅಮೆರಿಕ. ನಾ ಹೇಳ್ದೆ, ಇವರು ನಿರಂತರವಾಗಿ ಪ್ರಜ್ಞೆ ಹರಿತಾ ಇರ್ತದೆ ಅಂತ ಹೇಳ್ತಾರೆ, ಪ್ರಜ್ಞೆ ನಿರಂತರ ಅಧ್ಯಯನ ಅಂತ. ಸಿ ಅಂತ ಹೇಳ್ತಿದ್ರ? ಕರೆಕ್ಟ್ ಆದ ಉತ್ತರ ವಿಲಿಯಂ ಜೇಮ್ಸ್, ಅಮೆರಿಕ ಮನೋವಿಜ್ಞಾನದ ಪಿತಾಮಹ. ಇವರು ನದಿಯಂತೆ ಪ್ರಜ್ಞೆ ಹರಿತಾ ಇರ್ತದೆ ಅಂತ ಹೇಳ್ತಾರೆ. ನೆಕ್ಸ್ಟ್, ವರ್ತನವಾದದ ಸ್ಥಾಪಕರು ಯಾರು? ಯಾರು ಮೊದ್ಲು ಹೇಳ್ತೀರಾ ನೋಡುವ. ಅವ್ರಿಗೊಂದು ಬನ್ಸ್ ಇವತ್ತು, ನನ್ನ ಕಡೆಯಿಂದ ಬನ್ಸ್, ನಮ್ಮ ಮಂಗಳೂರು ಸ್ಟೈಲ್ದು ಬನ್ಸ್ ಇವತ್ತು. ಓ, ಸಿ ಅಂತ ಹೇಳ್ತಾ ಇದ್ದೀರಾ? ವೆರಿ ಗುಡ್. ವರ್ತನೆಯ ವಿಜ್ಞಾನ ಅಥವಾ ವರ್ತನವಾದದ ಸ್ಥಾಪಕರು ವ್ಯಾಟ್ಸನ್. ಓಕೆ, ನೆಕ್ಸ್ಟ್, ಲಿಟಲ್ ಆಲ್ಬರ್ಟ್ ಪ್ರಯೋಗವನ್ನು ನಡೆಸಿದವರು ಯಾರು? ಲಿಟಲ್ ಆಲ್ಬರ್ಟ್ ಗೊಂಬೆ, ನಾನು ಹೇಳಿದೆ ಬೆಲ್ ಸೌಂಡ್ ಹೊಡೆದ ತಕ್ಷಣ ಮಗು ಅಳ್ತದೆ ಅಂತ. ಯಾರದು? ನನಗೆ 11 ಮಕ್ಕಳನ್ನು ಕೊಡಿ ಅಂತ ಹೇಳ್ತಾರೆ. ಓಕೆ, ಸಿ, ವಾಟ್ಸನ್ ರವರು ಲಿಟಲ್ ಆಲ್ಬರ್ಟ್ ಪ್ರಯೋಗ ನಡೆಸ್ತಾರೆ. ಬಟ್ ಇದು ನೆಕ್ಸ್ಟ್ ಕಲಿತೀವಿ ನಾವು ಇದನ್ನ, ಇರ್ಲಿ. ಆದ್ರೂ ಮನೋವಿಜ್ಞಾನದ ಮೊದಲ ಶಾಖೆ ಯಾವುದು? ಕ್ರಿಯಾವಾದವ, ವರ್ತನವಾದವ, ಸಂರಚನವಾದವ, ಗೆಸ್ಟಲ್ವಾದವ? ನಾನು ಆಗ್ಲಿಂದ ಉದಾಹರಣೆ ಕೊಟ್ಕೊಂಡ್ ಬಂದೆ ನಿಮಗೆ. ಯಾವುದು? ಸಿ ಅಂತ ಹೇಳ್ತಾ ಇದ್ದೀರಾ? ನೋಡುವ, ಸಂರಚನವಾದ. ವೆರಿ ಗುಡ್, ಕರೆಕ್ಟ್ ಆದ ಉತ್ತರ. ಸಂರಚನವಾದವನ್ನು ಸ್ಥಾಪಿಸಿದವರು ಯಾರು? ಸಂರಚನವಾದ ಅಥವಾ ರಚನಾವಾದ ಅಂತ ಕರಿತೀವಿ, ಯಾರು? ಎ ಅಂತ ಹೇಳ್ತಾ ಇದ್ದೀರಾ? ನೆನ್ಪಿಟ್, ಕರೆಕ್ಟ್ ಹೇಳಿ. ಸಂರಚನವಾದ ಇದು ಮೊದಲನೇ ಪಂಥ. ಇಲ್ಲಿ ಏನ್ ಮಾಡ್ತಾರೆ? ಪ್ರಯೋಗಾಲಯವನ್ನು ಸ್ಥಾಪಿಸ್ತಾರೆ. ಯಾರು? ವಿಲಿಯಂ ಹೂಂಟ್ ಅನ್ನೋ ವ್ಯಕ್ತಿ. ನೆನ್ಪಿಟ್ಕೊಳ್ಳಿ, ಸಂರಚನವಾದ, ರಚನವಾದ ಎಲ್ಲ ಒಂದೇ. ಊಂಟ್ ಮತ್ತು ಟಿಚ್ನರ್. ಇದರಲ್ಲಿ ಊಂಟ್ ಸ್ಥಾಪಕ, ಟಿಚ್ನರ್ ಪ್ರತಿಪಾದಕ. ನೆಕ್ಸ್ಟ್, ಸಂರಚನವಾದದ ಮುಖ್ಯ ವಿಚಾರ ಯಾವುದು? ಯಾವುದರ ವಿಶ್ಲೇಷಣೆ ಮಾಡುವಂತದ್ದು ಸಂರಚನವಾದದ್ದು? ಮನಸ್ಸಿನ ಕಾರ್ಯನ, ಮನಸ್ಸಿನ ರಚನೆಯನ್ನ, ಗೋಚರ ವರ್ತನೆಯನ್ನ, ಸಂಪೂರ್ಣ ಭಾಗವು ಭಿನ್ನವ? ನೋಡಿ, ಸರಿಯಾದ ಉತ್ತರ ಬಿ ಅಂತ ಹೇಳ್ತಿದ್ರೆ ವೆರಿ ಗುಡ್. ಮನಸ್ಸಿನ ರಚನೆಯನ್ನು ನಾನು ಹೇಳಿದೆ. ಕೇಕ್ ಅನ್ನು ಭಾಗ ಮಾಡಿ ನೋಡ್ಬೇಕು ಅಂದ್ರೆ, ಕೇಕ್ ಹೆಂಗಾಯ್ತು ಅಂದ್ರೆ ಮೈದಾ ಹಿಟ್ಟು, ಮೊಟ್ಟೆ, ಈಸ್ಟ್ ಎಲ್ಲವನ್ನು ಭಾಗ ಮಾಡಿ ನೋಡುದು ಅಂತ ಹೇಳ್ತಾರೆ. ಇದು ಗೋಚರ ವರ್ತನೆ ಮಾತ್ರ ಮುಖ್ಯ ಅಂದವರು ವರ್ತನವಾದ, ಧನಾತ್ಮಕ ವರ್ತನೆ. ಸಂಪೂರ್ಣ ಭಾಗಗಳ ಮೊತ್ತಕ್ಕಿಂತ ಭಿನ್ನ ಅಂದವರು ಒಳನೋಟ ಕಲಿಕೆ ಅಥವಾ ಕೋಹಲರ್ ಗೆಸ್ಟಾಲ್ ಪಂಥ. ಮನಸ್ಸಿನ ಕಾರ್ಯ ಮುಖ್ಯ ಅಂದವರು ಕ್ರಿಯಾ ಪಂಥದವರು, ವಿಲಿಯಂ ಜೇಮ್ಸ್ ಅವರು. ನೆಕ್ಸ್ಟ್, ಕ್ರಿಯಾವಾದದ ಪ್ರಮುಖ ಪ್ರತಿಪಾದಕರು ಯಾರು? ಕ್ರಿಯಾವಾದ ಇಷ್ಟೊತ್ತು ನಾನು ಹೇಳಿದೆ, ಇದು ಎರಡನೇ ಪಂಥ ಮನೋವಿಜ್ಞಾನದಲ್ಲಿ. ವೆರಿ ಗುಡ್, ಸಿ ಅಂತ ಹೇಳ್ತಾ ಇದ್ದೀರಾ? ಜೇಮ್ಸ್ ಮತ್ತು ಡಿ ವಿ ಕರೆಕ್ಟ್ ಆದ ಆನ್ಸರ್. ಇವರು ಕ್ರಿಯಾವಾದದ ಪ್ರಮುಖ ಪ್ರತಿಪಾದಕರು. ನೆಕ್ಸ್ಟ್, ಕ್ರಿಯಾವಾದದ ಮುಖ್ಯ ವಿಚಾರ ಯಾವುದು? ನಾನು ಆಗ್ಲೇ ಹೇಳಿದೆ ನಿಮಗೆ, ಕ್ರಿಯಾವಾದದ ಮುಖ್ಯ ವಿಚಾರ. ಕ್ರಿಯಾವಾದ ಏನು? ಯಾವ್ದ್ರದ್ದು? ನಾನು ಈಗೇನು ಹೇಳಿದೆ,
ಮನಸ್ಸಿನ ಕಾರ್ಯ ಮತ್ತು ಮನಸ್ಸಿಗೆ ಪರಿಸರಕ್ಕೆ ಹೊಂದಿಕೊಳ್ಳುವಿಕೆ. ಕೇಕ್ ತಿಂದ್ರೆ ನನ್ಗೆ ಹೊಟ್ಟೆ ತುಂಬುತ್ತದೆ ಅಂದ್ರೆ ಮನಸ್ಸಿನ ಕಾರ್ಯ ಏನು ಮತ್ತು ಪರಿಸರಕ್ಕೆ ಮನಸ್ಸು ಹೇಗೆ ಹೊಂದ್ಕೊಳ್ತದೆ ಅನ್ನೋದನ್ನ ನೋಡುವಂಥದ್ದು. ಅಬ್ಬಬ್ಬಬ್ಬ, ಒಳ್ಳೆ ಕಲ್ತಿದ್ರಿ, ಮಾತ್ರ ಅರ್ಥ ಮಾಡ್ಕೊಂಡಿದ್ರಿ ಅಂತ ಆಯ್ತು. ಪ್ರಜ್ಞೆಯ ಪ್ರವಾಹ ಅಂತ ಹೇಳಿದವ್ರು ಯಾರು? ಓಂಟ್ ವ್ಯಾಟ್ಸನ್, ಜೇಮ್ಸ್ ಸ್ಕಿನ್ನರ್. ಪ್ರಜ್ಞೆಯ ಪ್ರವಾಹ. ಕರೆಕ್ಟ್, ವೆರಿ ಗುಡ್. ಸಿ, ಪ್ರಜ್ಞೆಯ ಪ್ರವಾಹ ಅಂದವರು ವಿಲಿಯಂ ಜೇಮ್ಸ್, ಅಮೆರಿಕ ಪಿತ. ಗೆಸ್ಟಾಲ್ ಮನೋವಿಜ್ಞಾನದ ಮುಖ್ಯ ವಿಚಾರ ಏನು? ಗೆಸ್ಟಾಲ್ದ ಮುಖ್ಯ ವಿಷಯ ಏನು? ಮನಸ್ಸಿನ ರಚನೆಯ ಅಲ್ಲ, ಆಗಾಗ್ಲೇ ನಾವು ನೋಡಿ ಆಯ್ತು, ರಚನೆ ಅಲ್ಲ. ಗೋಚರ ವರ್ತನೆ ಮಾತ್ರವಾ? ಅಲ್ಲ, ವಾಟ್ಸನ್ ರವ್ರದ್ದು. ಮನುಷ್ಯನ ಸ್ವತಂತ್ರ ಮುಖ್ಯವಾ? ಅಲ್ಲ, ಇದು ಮಾನವತವಾದ. ಆಯ್ತಾ? ಹೈರಾರ್ಕಿ ನೀಡ್ಸ್, ಮಾಸ್ಲೋ. ಸಿ, ವೆರಿ ಗುಡ್. ಸಂಪೂರ್ಣವು ಭಾಗಗಳ ಮೊತ್ತಕ್ಕಿಂತ ಭಿನ್ನ. ಅರ್ಥ ಆಯ್ತಾ? ನೋಡಿ, ಮನಸ್ಸಿನ ರಚನೆ ನಾನು ಆಗ್ಲೇ ಹೇಳಿದೆ, ರಚನಾವಾದ. ಗೋಚರ ವರ್ತನೆ ಮಾತ್ರ ಮುಖ್ಯ, ಯಾರ್ದು? ಕಮೆಂಟ್ ಮಾಡಿ. ಸಂಪೂರ್ಣ ಭಾಗಗಳ ಮೊತ್ತಕ್ಕಿಂತ ಭಿನ್ನ, ಗೆಸ್ಟಾಲ್. ಮನುಷ್ಯನ ಸ್ವತಂತ್ರ ಮುಖ್ಯ ಅಂದವರು ಮಾನವತಾವಾದಿಗಳು. ನೆಕ್ಸ್ಟ್, ಗೆಸ್ಟಾಲ್ ಮನೋವಿಜ್ಞಾನದ ಪ್ರಮುಖ ಪ್ರತಿಪಾದಕರು ಯಾರು? ನೆನ್ಪಿಡಿ, ಇವೆಲ್ಲ ಎಕ್ಸಾಮ್ ಅಲ್ಲಿ ಬಂದಿರೋ ಪ್ರಶ್ನೆಗಳು. ಗೆಸ್ಟಾಲ್ ಮನೋವಿಜ್ಞಾನದ ಪ್ರಮುಖ ಪ್ರತಿಪಾದಕರು ಊಂಟ್ ಮತ್ತೆ ಟಿಚ್ನರ್ ಸಂರಚನವಾದ, ಇವರು ಆಗುದಿಲ್ಲ. ಜೇಮ್ಸ್ ಮತ್ತು ಡಿವಿ ಕ್ರಿಯಾವಾದ, ಇವರು ಆಗುದಿಲ್ಲ. ವ್ಯಾಟ್ಸನ್ ಮತ್ತು ಸ್ಕಿನ್ನರ್ ವರ್ತನವಾದ, ಇವರು ಆಗುದಿಲ್ಲ. ಡಿ, ವರ್ತ್ಮಯರ್, ಕೋಫ್ಕಾ, ಕೌಹ್ಲರ್. ಸರಿಯಾದ ಉತ್ತರ ಡಿ. ಕರೆಕ್ಟ್ ಆನ್ಸರ್ ಮಾಡ್ತಾ ಇದ್ದೀರಾ ನೀವು. ಕರೆಕ್ಟ್, ವೆರಿ ಗುಡ್. ಹೀಗೆ ಮಾಡ್ತಾ ಹೋಗಿ. ಮಾನವತಾವಾದದ ಪ್ರಮುಖ ಪ್ರತಿಪಾದಕರು ಯಾರು? ಈಗಿನ್ನು ನಾನು ಹೇಳಿದೆ, ಮಾನವತಾವಾದ. ಮಾನವತಾವಾದ ಸಿ ಅಂತ ಹೇಳ್ತಾ ಇದ್ದೀರಾ. ಓಕೆ, ಸಿ, ಮಾಸ್ಲೋ ಮತ್ತು ರೋಜರ್ಸ್. ಇವೆಲ್ಲ ಪರೀಕ್ಷೆಯಲ್ಲಿ ಬಂದಂತಹ ಪ್ರಶ್ನೆಗಳು. ನೆಕ್ಸ್ಟ್, ಮಾಸ್ಲೋನ ಅಗತ್ಯಗಳ ಸೋಪಾನದ ಅತ್ಯುನ್ನತ ಹಂತ ಯಾವುದು? ಇದು ಕಳೆದ ವರ್ಷ ಪ್ರಶ್ನೆ ಬಂದಿದೆ ಟಿಇಟಿಯಲ್ಲಿ, ಮತ್ತೆ HSTR ಅಲ್ಲಿ ಕೂಡ ಹಿಂದಿನ ವರ್ಷಗಳಲ್ಲಿ ಬಂದಿದೆ. ಅತ್ಯುನ್ನತ ಹಂತ, ವೆರಿ ಗುಡ್, ಆತ್ಮ ಸಾಕ್ಷಾತ್ಕಾರ. ನೋಡಿ, ನಿಮಗೆ ಕಮೆಂಟ್ ಮಾಡ್ತಾ ಇದ್ದೀರಾ, ಬಟ್ ನೀವೇ ಆಲೋಚನೆ ಮಾಡ್ಕೊಂಬಿಡಿ ಯಾವುದು ಅಂತ ಸರಿಯಾದ ಉತ್ತರ. ನನ್ನ ರೆಸ್ಪಾನ್ಸ್ಗೋಸ್ಕರ ಕಾಯ್ಬೇಡಿ, ನಾನಿಲ್ಲಿ ಹೇಳ್ತಾ ಹೋಗ್ತೀನಿ. ಯಾರ ಕಮೆಂಟ್ ಬಂದ ತಕ್ಷಣ ಎಲ್ಲರದು ನೋಡಿಬಿಟ್ಟು. ವೆರಿ ಗುಡ್, ಕರೆಕ್ಟ್ ಆದ ಆನ್ಸರ್ ಆತ್ಮ ಸಾಕ್ಷಾತ್ಕಾರ ಮೊದಲನೇದು. ನಾವು ಈ ಥಿಯರಿಗಳಲ್ಲಿ ನೆಕ್ಸ್ಟ್ ಇಯರ್ ಅಲ್ಲಿ ಇದನ್ನ ಕಲಿತೀವಿ ನಾವು, ಡೋಂಟ್ ವರಿ. ಅರಿವಿನ ಕ್ರಾಂತಿಯ ಪ್ರಮುಖ ಪ್ರತಿಪಾದಕರು ಯಾರು? ಅರಿವಿನ ಕ್ರಾಂತಿ ಅಂದ್ರೆ ಇದನ್ನು ಜ್ಞಾನಾತ್ಮಕ ಕ್ರಾಂತಿ ಅಂತ ಕರಿತೀವಿ. ಜ್ಞಾನಾತ್ಮಕ ಪಂಥ ಯಾರು? ಜ್ಞಾನಾತ್ಮಕ ಪಂಥ ಓದ್ಕೊಳ್ಳಿ, ನೀವೇ ಓದಿಬಿಡಿ, ನಾ ಎಲ್ಲ ಓದುದಿಲ್ಲ, ಟೈಮ್ ಆಗಿ ಬಿಡ್ತದೆ. ಮಾಸ್ಲೋ ಮತ್ತು ರೋಜರ್ಸ್ ಮಾನವತಾವಾದ, ವಾಟ್ಸನ್ ಮತ್ತು ಸ್ಕಿನ್ನರ್ ವರ್ತನವಾದ, ಊನ್ಸ್ ಮತ್ತು ಜೇಮ್ಸ್ ಇದು ರಚನಾವಾದ, ಪಿಯಾಜೆ ಮತ್ತು ಚಾಮ್ಸ್ಕಿ ಜ್ಞಾನಾತ್ಮಕ ಪಂಥ. ನೆನ್ಪಿಟ್ಕೊಳ್ಳಿ, ಇಂಪಾರ್ಟೆಂಟ್. ಪಿಯಾಜೆ ಮತ್ತು ಚಾಮ್ಸ್ಕಿ. ನೆಕ್ಸ್ಟ್, ಅರಿವಿನ ಕ್ರಾಂತಿಯ ಮುಖ್ಯ ವಿಚಾರ ಯಾವುದು? ಜ್ಞಾನಾತ್ಮಕ ಪಂಥದ ಮುಖ್ಯ ವಿಚಾರ ಯಾವುದು? ಇದರಲ್ಲಿ ರಚನೆಯ ಮುಖ್ಯನಾ, ಮನಸ್ಸಿನ ರಚನೆ? ಇದು ಅಲ್ಲ, ಡಿಲೀಟ್. ಯಾಕಂದ್ರೆ ಮನಸ್ಸಿನ ರಚನೆ ಉಂಟದು. ಗೋಚರ ವರ್ತನೆ ಮುಖ್ಯವಾ? ಅಲ್ಲ, ಇದು ವರ್ತನವಾದದ್ದು. ಮನಸ್ಸಿನ ಒಳಗಿನ ಪ್ರಕ್ರಿಯೆಗಳು, ಚಿಂತನೆ, ಸ್ಮರಣೆ ಮುಖ್ಯವಾ? ಹೌದು, ಇದು ಸರಿಯಾದ ಉತ್ತರ. ಡಿ ತಪ್ಪು, ಇದು ಮಾನವತಾವಾದ ಬರ್ತದೆ. ಸರಿಯಾದ ಉತ್ತರ, ವೆರಿ ಗುಡ್. ಸರಿಯಾಗಿ ಉತ್ತರಗಳನ್ನ ಹಾಕ್ತಾ ಇದ್ದೀರಾ, ವೆರಿ ಗುಡ್, ವೆರಿ ಗುಡ್. ಮನಸ್ಸಿನ ಒಳಗಿನ ಪ್ರಕ್ರಿಯೆಗಳು, ಚಿಂತನೆ, ಸ್ಮರಣೆ. ಸಂರಚನವಾದದಲ್ಲಿ ಬಳಸಲಾಗುವ ಪ್ರಮುಖ ವಿಧಾನ ಯಾವುದು? ಸಂರಚನವಾದ ಫಸ್ಟ್ನೇ ಪಂಥ ಇದು. ಫಸ್ಟ್ನೇದು ಪ್ರಯೋಗ ವಿಧಾನನ, ಅವಲೋಕನ ವಿಧಾನನ, ಆತ್ಮಾವಲೋಕನ ವಿಧಾನನ, ಸಂದರ್ಶನ ವಿಧಾನನ? ನೋಡಿ ಪ್ರಶ್ನೆಗಳೆಲ್ಲ ಹೇಗೆ ಹಾಕಿದ್ದೀನಿ ಅಂತ ನಾನು. ಅಂದ್ರೆ ಇಡೀ ಸಿದ್ಧಾಂತವನ್ನು, ಇಡೀ ತರಗತಿಯನ್ನು ಇವತ್ತು ಕೇಳಿದ್ದು ನೀವು ಇಲ್ಲೇ ಹೇಳಿ ಬಿಡ್ಬೇಕು. ನಿಮ್ಮ ಸರಿ ತಪ್ಪುನ ಇಲ್ಲೇ ತಿದ್ಕೊಂಡ್ಬಿಡ್ಬೇಕು. ಅಂದ್ರೆ ನೆಕ್ಸ್ಟ್ ನಿಮ್ಗೆ ಇದನ್ನ ಓದ್ಲಿಕ್ಕೆ ಹೋಗ್ಬಾರ್ದು, ನೀವು ಆ ರೀತಿ ತಲೆಯಲ್ಲಿ ನೆನ್ಪಿಟ್ಕೊಂಡಿರ್ಬೇಕು. ನೋಡಿ, ಪ್ರಯೋಗ ವಿಧಾನ ಯಾವುದು?
ವೈಜ್ಞಾನಿಕ ಪ್ರಯೋಗ ವಿಧಾನವ, ಆತ್ಮಾವಲೋಕನ ವಿಧಾನವ, ಸಂದರ್ಶನ ವಿಧಾನವ? ಆತ್ಮಾವಲೋಕನ ವಿಧಾನ ಅಂದ್ರೆ ಪ್ರಯೋಗದಲ್ಲಿ ಕೂರಿಸ್ತಾರೆ. ಅಲ್ಲಿ ಪ್ರಯೋಗ ಹೇಗ್ ಮಾಡ್ತಾರೆ, ಅಲ್ಲಿ ನಿಮ್ಮ ಸೇಬಣ್ಣು ಕೊಟ್ಬಿಟ್ಟು ಹೇಗ್ ಕಾಣಿಸ್ತಾರೆ ಅಂತ ಕೇಳ್ತಾರೆ. ಇದರಲ್ಲಿ ಎರಡೂ ಆಪ್ಷನ್ ಕೊಟ್ರೆ ಆತ್ಮಾವಲೋಕನ ವಿಧಾನನ ನೀವು ಹಾಕ್ಬೇಕು. ನೆನ್ಪಿಟ್ಕೊಳ್ಳಿ, ಆತ್ಮಾವಲೋಕನ ವಿಧಾನ ಪ್ರಯೋಗಾತ್ಮಕನು ಬರ್ತದೆ ಅದು. ನೆಕ್ಸ್ಟ್, ವರ್ತನವಾದದ ಪ್ರಕಾರ ಮನೋವಿಜ್ಞಾನವು ಯಾವುದನ್ನು ಅಧ್ಯಯನ ಮಾಡಬೇಕು? ವರ್ತನವಾದ ಇಲ್ವ? ವರ್ತನವಾದ ಕೇಳ್ತಾ ಉಂಟು. ಮನಸ್ಸನ್ನು ಅಧ್ಯಯನ ಮಾಡ್ಬೇಕಾ, ಆತ್ಮವನ್ನು ಅಧ್ಯಯನ ಮಾಡ್ಬೇಕಾ, ಗೋಚರ ವರ್ತನೆನ, ಪ್ರಜ್ಞೆನ? ಓ ವೆರಿ ಗುಡ್. ಗೋಚರ ವರ್ತನೆ ಮಾತ್ರ ಅಂದ್ರೆ ಧನಾತ್ಮಕ ಪ್ರಜ್ಞೆ, ಧನಾತ್ಮಕ ಅಧ್ಯಯನ ಅಂತ ಕರೀತಾರೆ. ವೆರಿ ಗುಡ್, ವೆರಿ ಗುಡ್. ಈ ಕೆಳಗಿನವುಗಳಲ್ಲಿ ಯಾರು ವರ್ತನ ಪಂಥಕ್ಕೆ ಸೇರಿದವರು? ಯಾರಿದ್ರಲ್ಲಿ? ವುಂಟ್ ಮತ್ತು ಜೇಮ್ಸಾ? ಅಲ್ವೇ ಅಲ್ಲ, ಇವರು ರಚನಾ ಪಂಥ. ಜೇಮ್ಸ್ ಮತ್ತು ಡಿವಿನ? ಅಲ್ವೇ ಅಲ್ಲ, ಇವರು ಕ್ರಿಯಾತ್ಮಕ ಪಂಥ. ಮಾಸ್ಲೋ ಮತ್ತು ರೋಜರ್ಸಾ? ಅಲ್ವೇ ಅಲ್ಲ, ಇವರು ಮಾನವತಾ ಪಂಥ. ವ್ಯಾಟ್ಸನ್ ಮತ್ತು ಸ್ಕಿನ್ನರ? ವೆರಿ ಗುಡ್, ವ್ಯಾಟ್ಸನ್ ಮತ್ತು ಸ್ಕಿನ್ನರ್ ಸರಿಯಾದ ಉತ್ತರ. ನೆಕ್ಸ್ಟ್, ಸಂಪೂರ್ಣವು ಭಾಗಗಳ ಮೊತ್ತಕ್ಕಿಂತ ಭಿನ್ನ ಎಂದು ಹೇಳಿದ ಶಾಲೆ ಯಾವುದು? ಅಥವಾ ಶಾಲೆ, ಪಂಥ, ಪಂಗಡ ಯಾವ್ದಾದ್ರೂ ಆಗ್ತದೆ. ಸಂರಚನವಾದವ, ಕ್ರಿಯಾವಾದವ, ವರ್ತನವಾದವ, ಗೆಸ್ಟಲ್ವಾದವ? ಬಿ ಅಂತ ಹೇಳ್ತಿದ್ರ, ಡಿ ಅಂತ ಹೇಳ್ತಿದ್ರ. ನೋಡಿ, ಸಂರಚನವಾದ ಸಂಪೂರ್ಣ ಭಾಗ ನೋಡ್ಲಿಲ್ಲ, ಬಿಡಿ ಭಾಗಗಳು ಮಾಡಿ ಅಂತಾರೆ. ಕೇಕ್ ಉದಾಹರಣೆ ನೆನ್ಪಿಟ್ಕೊಳ್ಳಿ. ಕ್ರಿಯಾವಾದ ಆ ಕೇಕ್ ಏನ್ ಕೆಲಸ ಮಾಡ್ತದೆ, ಮನ್ಸು ಏನ್ ಕೆಲಸ ಮಾಡ್ತದೆ ಅಂತ ಹೇಳ್ತಾರೆ. ವರ್ತನವಾದ ನಾವು ಏನ್ ವರ್ತಿಸ್ತೀವಿ ಅನ್ನೋದನ್ನ ನೋಡ್ತದೆ. ಗೆಸ್ಟಾಲ್ವಾದ ಏನ್ ಹೇಳ್ತದೆ, ಇಡಿಯಾಗಿ ನೋಡಿ, ಕೇಕ್ ನ ಸಂಪೂರ್ಣವಾಗಿ ನೋಡಿ ಅಂತ ಹೇಳ್ತಾರೆ. ಕೆಲವೊಬ್ರು ಮಿಸ್ಟೇಕ್ ಆಗ್ಬೋದು, ತೊಂದ್ರೆ ಇಲ್ಲ, ನಿಮ್ಮ ತಪ್ಪನ್ನು ನೀವು ತಿದ್ಕೊಳ್ಳಿ, ತೊಂದ್ರೆ ಇಲ್ಲ. ತಪ್ಪು ಮಾಡಿದ್ರೆ ಕಲೀಲಿಕ್ಕೆ ಆಗೋದು. ಗೆಸ್ಟಾಲ್ವಾದ ವೆರಿ ಗುಡ್. ಮಾಸ್ಲೋನ ಅಗತ್ಯಗಳ ಸೋಪಾನದಲ್ಲಿ ಮೂರನೇ ಹಂತ ಯಾವುದು? ಮೂರನೇ ಹಂತ ಕ್ವಶನ್ ನಂಬರ್ ಕೊಡಿ ಅಂತ ಕೇಳ್ತಾ ಇದ್ದೀರಾ. ನೆಕ್ಸ್ಟ್ ಇಂದ ನಾನು ಕ್ವಶನ್ ನಂಬರ್ ಹಾಕ್ತೇನೆ. ನಾನು ಇದರಲ್ಲಿ ಕ್ವಶನ್ ನಂಬರ್ ಹಾಕ್ಲಿಲ್ಲ, ನೆಕ್ಸ್ಟ್ ಇಂದ ಹಾಕ್ತೇನೆ. ವೆರಿ ಗುಡ್. ಸಿ, ಪ್ರೀತಿ ಮತ್ತು ಸೇರಿಕೆಯ ಅಗತ್ಯತೆ. ಇದು ನೆಕ್ಸ್ಟ್ ನಾವು ಸಿದ್ಧಾಂತದಲ್ಲಿ ಕಲಿತೀವಿ, ಡೋಂಟ್ ವರಿ. ನೋಡಿ, ಶಿಕ್ಷಣ ಕ್ಷೇತ್ರದ ಮೇಲೆ ಅತ್ಯಂತ ಪ್ರಭಾವ ಬೀರಿದ ಶಾಲೆ ಯಾವುದು? ಯಾವುದು ಶಿಕ್ಷಣ ಕ್ಷೇತ್ರದ ಮೇಲೆ ಪ್ರಭಾವ ಬೀರಿದು? ಸಂರಚನವಾದವ, ಕ್ರಿಯಾವಾದವ, ಗೆಸ್ಟಲ್ವಾದವ, ವರ್ತನವಾದವ? ಬಿ ಅಂತ ಹೇಳ್ತಿದ್ದೀರಾ, ಸಿ ಅಂತ ಹೇಳ್ತಿದ್ದೀರಾ? ಓಕೆ, ವೆರಿ ಗುಡ್, ವೆರಿ ಗುಡ್, ವೆರಿ ಗುಡ್. ಕ್ರಿಯಾವಾದ ಅಂದ್ರೆ ಏನು ಕಾರ್ಯ ಆಗ್ತದೆ, ಅಂದ್ರೆ ಪ್ರಜ್ಞೆಯ ಪ್ರವಾಹ. ವಿದ್ಯಾರ್ಥಿಯಲ್ಲಿ ಎನಿ ಟೈಮ್ ಏನಾದ್ರು ವಿಚಾರಗಳು, ಆಲೋಚನೆಗಳು ನಡೀತಾ ಹೋಗ್ತದೆ. ಅಂದ್ರೆ ಶಿಕ್ಷಣಕ್ಕೆ ಇದೆಲ್ಲವೂ ಬೇಕು, ಜೊತೆಗೆ ಇದು ಕ್ರಿಯಾವಾದ ಇಂಪಾರ್ಟೆಂಟ್ ಅಂತ ಹೇಳ್ತಾರೆ. ಇದು ಕ್ರಿಯಾನ್ ಸರ್ನ ಪ್ರಕಾರ ನಾನು ಮಾಡ್ತಾ ಹೋಗಿದ್ದೀನಿ. ಜಾನ್ ಡೂಯಿ ಯಾವ ಶಾಲೆಯ ಪ್ರಮುಖ ಪ್ರತಿಪಾದಕರು? ನಾನು ಹೇಳ್ದೆ ಜಾನ್ ಡೂಯಿ ಸಂಸ್ಥಾಪಕರು ಅಂತ. ಸಂರಚನವಾದವ, ಕ್ರಿಯಾವಾದವ, ವರ್ತನವಾದವ, ಗೆಸ್ಟಾಲ? ಜಾನ್ ಡೂಯಿ. ಮಾಡಿ ಕಲಿ ತತ್ವ ಇವ್ರದ್ದು ಫೇಮಸ್ ಹೆಸರು. ಮಾಡಿ ಕಲಿಬೇಕು ಮಕ್ಕಳು, ಜಾನ್ ಡೂಯಿರವ್ರದ್ದು. ಇದು ಅರ್ಥ ಆಯ್ತಾ? ಯೋಜನಾ ವಿಧಾನಕ್ಕೆ ಅಡಿಪಾಯ ಹಾಕದವರು ಅಂತ, ಅಂದ್ರೆ ಅಡಿಪಾಯಕ್ಕೆ ಹಾಕ್ತವ್ರು ಇವರು, ಅದನ್ನು ಹೆಚ್ಚು ಬೆಳೆಸ್ತಾ ಹೋದವರು ಇನ್ನೊಬ್ರು ಇದ್ದಾರೆ. ಅದನ್ನ ನಾನು ತರಗತಿ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಹೇಳ್ತೀನಿ. ಒಟ್ಟಿಗೆ ಹೇಳಿದ್ರೆ ಎಲ್ಲ ಕನ್ಫ್ಯೂಸ್ ಆಗಿ ಬಿಡ್ತದೆ ನಿಮಗೆ. ನೋಡಿ, ಕ್ರಿಯಾವಾದ ಜಾನ್ ಡೂಯಿ ಅಂದ್ರೆ ಮಾಡಿ ಕಲಿ ತತ್ವ. ಮಾಡಿ ಕಲಿ, ಲರ್ನಿಂಗ್ ಬೈ ಡೂಯಿಂಗ್, ಲರ್ನಿಂಗ್ ಬೈ ಡೂಯಿಂಗ್, ಲರ್ನಿಂಗ್ ಬೈ ಡೂಯಿಂಗ್ ತತ್ವ ಇದು. ವೆರಿ ಗುಡ್. ಓಕೆ, ನನ್ನ ಕ್ಲಾಸ್ ಏನಾದ್ರು ಅರ್ಥ ಆಗಿದ್ರೆ ನೀವು ಒಂದು ಲೈಕ್ ಒತ್ತಬಹುದಾ? ಒಂದು ಲೈಕ್ ಪ್ರೆಸ್ ಮಾಡಿ. ಮತ್ತೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ, ಒಂದು ಸಬ್ಸ್ಕ್ರೈಬ್ ಆಗಿ. ನಮಗೆ ಗುರುದಕ್ಷಿಣೆಯಾಗಿ ನೀವು ನೀಡುವಂಥದ್ದು ಇದೊಂದೇ, ಲೈಕ್ ಮತ್ತು ಸಬ್ಸ್ಕ್ರೈಬ್ ಮತ್ತೆ ಶೇರ್, ಬೇರೆಯವರಿಗೆ ಶೇರ್ ಮಾಡುವಂಥದ್ದು. ಹಿಂದೆ ಒಂದು ಮಾತಿತ್ತು, ಏನಂತ ಅಂದ್ರೆ ಆ ಹಳೆ ಕಾಲದಲ್ಲಿ ಒಬ್ಬ ಶಿಷ್ಯ ಅಥವಾ ಒಬ್ಬ ವ್ಯಕ್ತಿ ಗುರುಗಳ ಬಳಿ ಕಲಿಬೇಕು ಅಂತಂದ್ರೆ, ಕಲ್ತಾದ ನಂತರ ಗುರುದಕ್ಷಿಣೆಯಾಗಿ ಏನಾದ್ರೂ ಒಂದು ಕೊಟ್ಟು ಬರ್ತಾ ಇದ್ರು. ಅಕ್ಕಿ ಆಗಿರ್ಬೋದು, ಕಾಳಾಗಿರ್ಬೋದು, ಅಥವಾ ಏನಾದ್ರೂ ಒಂದು ವಸ್ತು ಕೊಟ್ಟು ಬರ್ತಾ ಇದ್ರು. ಯಾಕಂದ್ರೆ ನಾವು ಕಲ್ತದ್ದು ಬೇಗ ಅರ್ಥ ಆಗಿ ಬಿಡ್ತದಂತೆ. ಅಂದ್ರೆ ಗುರುಗಳು ಹೇಳೋದು ಬೇಗ ಒಲಿಯುತ್ತಂತೆ. ಅರ್ಥ ಆಯ್ತಾ? ಆದ್ರಿಂದ ನಾನು ನಿಮ್ಮ ಹತ್ರ ದುಡ್ಡು ಏನು ಕೇಳುದಿಲ್ಲ, ನಿಮ್ಗೆ ಫ್ರೀ.
ನಿಮ್ಮ ಗೆಲುವೆ ನಮ್ಮ ಗೆಲುವು. ನೀವು ಗೆದ್ರೆ ನಾವು ಗೆದ್ದ ಹಾಗೆ, ಅದಕ್ಕಿಂತ ಬೇರೆ ಖುಷಿಯೇ ಇಲ್ಲ. ನೀವು ನಮ್ಗೆ ಗುರುದಕ್ಷಿಣೆಯಾಗಿ ಒಂದು ಲೈಕ್, ಕಮೆಂಟ್ ಮತ್ತೆ ಶೇರ್ ಮಾಡ್ಬಿಡಿ ಸಾಕು. ಓಕೆ, ವಿಲಿಯಂ ವುಂಟ್ ಯಾವ ದೇಶದವರು? ವೆರಿ ಗುಡ್, ಜರ್ಮನಿ. ನಾನು ಆಗ್ಲೇ ಹೇಳಿದೆ, ಜರ್ಮನಿಯಲ್ಲಿ ಪ್ರಯೋಗಾಲಯವನ್ನು ಸ್ಥಾಪನೆ ಮಾಡಿದ ಲಿಪ್ಜಿಂಗ್ ನಲ್ಲಿ. ಎಷ್ಟರಲ್ಲಿ? 1879ರಲ್ಲಿ. 8 ಮತ್ತು 9 ನಡುವೆ ಜಗಳ ಆಗ್ತಿತ್ತು. ಆ ಜಗಳ ನಿಲ್ಸ್ಲಿಕ್ಕೆ 7 ಅನ್ನೋದು ಮಧ್ಯ ಬಂದು ಕೂತ್ಕೊಂಡಿದೆ. ಹೀಗೆ ನೀವು ನೆನ್ಪಿಟ್ಕೊಳ್ಳಿ ವರ್ಷನ, ಕನ್ಫ್ಯೂಸ್ ಆಗ್ಬೇಡಿ. ವಿಲಿಯಂ ಜೇಮ್ಸ್ ಅವರ ಪ್ರಸಿದ್ಧ ಪುಸ್ತಕ ಯಾವುದು? ವಿಲಿಯಂ ಜೇಮ್ಸ್ ಪ್ರಸಿದ್ಧ ಪುಸ್ತಕ. ಓಕೆ, ಪ್ರಿನ್ಸಿಪಲ್ ಆಫ್ ಸೈಕಾಲಜಿ. ನೆನ್ಪಿಟ್ಕೊಳ್ಳಿ, ಪ್ರಿನ್ಸಿಪಲ್ ಆಫ್ ಸೈಕಾಲಜಿ ವಿಲಿಯಂ ಜೇಮ್ಸ್. ನೆಕ್ಸ್ಟ್, ವರ್ತನವಾದ ಎಂಬ ಪದವನ್ನು ಮೊದಲು ಬಳಸಿದವರು ಯಾರು? ವರ್ತನವಾದ ಎಂಬ ಪದವನ್ನು ಮೊದಲು ಬಳಸಿದವರು ಸ್ಕಿನ್ನರ, ವಾಟ್ಸನ್, ಜೇಮ್ಸಾ, ವುಂಟಾ? ಜೇಮ್ಸ್ ವುಂಟ್ ಅಲ್ವೇ ಅಲ್ಲ. ಇವರಿಬ್ಬರಲ್ಲಿ ನಿಮಗೆ ಕನ್ಫ್ಯೂಸ್ ಆಗ್ತದೆ. ಇಬ್ರು ವರ್ತನವಾದವೇ ಅಲ್ವಾ? ಯಾರು ಹಾಕಿದ್ದು ಅಂತ ನೆನ್ಪಿಟ್ಕೊಳ್ಳಿ. ವ್ಯಾಟ್ಸನ್ ರವರು ವರ್ತನವಾದದ ಹೆಸರನ್ನು ಬಳಸ್ತವ್ರು. ಅದನ್ನ ಮುನ್ನೆಲೆಗೆ ಅಂದ್ರೆ ಮುಂದೆ ಅದನ್ನ ಬಳಸ್ತಾ ಬಂದವರು ಸ್ಕಿನ್ನರ್. ಫಾರ್ ಎಕ್ಸಾಂಪಲ್, ವಾಟ್ಸನ್ ರವರು ಮರಣ ಹೊಂದಿದ ನಂತರ ಜಾರಿಗೆ ಬೆಳೆಸ್ಕೊಂಡ್ ಬಂದವರು ಅಂತ ನೆನ್ಪಿಟ್ಕೊಳ್ಳಿ. ವಾಟ್ಸನ್ ರವರು ಪ್ರಮುಖ. ಈ ಕೆಳಗಿನವುಗಳಲ್ಲಿ ಯಾರು, ಒಂದ್ ನಿಮಿಷ, ಈ ಕೆಳಗಿನವುಗಳಲ್ಲಿ ಯಾರು ಮಾನವತಾವಾದಿ ಮನೋವಿಜ್ಞಾನಿ ಅಲ್ಲ? ಮಾನವತಾವಾದದವರಲ್ಲ. ಹೈರಾರ್ಕಿ ನೀಡ್ಸ್ ಯಾರಲ್ಲ? ಮಾಸ್ಲೋ ಮಾನವತಾವಾದ. ರೋಜರ್ಸ? ಹೌದು, ರೋಜರ್ಸ್ ಮಾನವತಾವಾದ. ಪ್ಲಾಂಕ? ಹೌದು. ಓಕೆ, ಸಾರಿ, ಒಂದ್ ನಿಮಿಷ. ಫ್ರಾಂಕ್ಲ್ ಕೂಡ ಮಾನವತಾವಾದಿ. ಸ್ಕಿನ್ನರ್ ಏನಿದ್ರು ಕೂಡ ವರ್ತನವಾದಿ. ಸ್ವಲ್ಪ ಟೆಕ್ನಿಕಲ್ ಎರರ್ ಆಯ್ತು. ವರ್ತನವಾದಿ ಸ್ಕಿನ್ನರ್, ನೆನ್ಪಿಟ್ಕೊಳ್ಳಿ. ವೆರಿ ಗುಡ್, ಕರೆಕ್ಟ್ ಆದ ಉತ್ತರ. ಗೆಸ್ಟಾಲ್ ಎಂಬ ಪದದ ಅರ್ಥವೇನು? ಗೆಸ್ಟಾಲ್ ರಚನೆ, ಕಾರ್ಯ, ಸಂಪೂರ್ಣ ರೂಪ, ವರ್ತನೆ. ವರ್ತನೆ ಅಂತೂ ಅಲ್ವೇ ಅಲ್ಲ. ಇದು ವರ್ತನ ರೂಪ ಅಂದ್ರೆ ವರ್ತನ ಮನೋವಿಜ್ಞಾನಿ. ವರ್ತನವಾದ, ಕಾರ್ಯ, ಕ್ರಿಯಾವಾದ, ರಚನೆ, ಸಂರಚನಾವಾದ. ನೀವು ಹೆಂಗೆ ಡಿಲೀಟ್ ಮಾಡಬಹುದು ನೋಡಿ ಇದ್ರಲ್ಲೇ. ರಚನೆ ರಚನವಾದ, ಕಾರ್ಯ ಕಾರ್ಯಾತ್ಮಕವಾದ ಅಥವಾ ಕ್ರಿಯಾವಾದ, ವರ್ತನೆ ವರ್ತನವಾದ. ಸಂಪೂರ್ಣ ರೂಪ ಒಂದೇ ಉಳಿಯೋದಿಲ್ಲಿ. ಇದೇ ಸರಿಯಾದ ಉತ್ತರ. ವೆರಿ ಗುಡ್, ಸರಿಯಾದ ಉತ್ತರ. ಕರೆಕ್ಟ್ ಆಗ್ತಾ ಇದ್ದೀರಾ. ಸಂಪೂರ್ಣ ರೂಪ. ನೋಡಿ, ಮನೋವಿಜ್ಞಾನದ ಇತಿಹಾಸದಲ್ಲಿ ಅರಿವಿನ ಕ್ರಾಂತಿ ಯಾವ ದಶಕದಲ್ಲಿ ಬಂತು? ಅಂದ್ರೆ ಜ್ಞಾನಾತ್ಮಕ ಪಂಥ. ನೆನ್ಪಿಟ್ಕೊಳ್ಳಿ, ಈಗ ಟಿಇಟಿ ಅಥವಾ GPSTR ಇದೆಲ್ಲ ಬಂತು ಅಂತಂದ್ರೆ ನಿಮಗೆ ಇದನ್ನೆಲ್ಲ ಕೇಳುದು ಕಡಿಮೆ. ಇಯರ್ಗಳೆಲ್ಲಾನು, ಈ ಇಯರ್ಗಳೆಲ್ಲ ಯಾರನ್ನ ಕೇಳ್ತಾರೆ ಗೊತ್ತಾ? ಕೆಸೆಟ್, ನೆಟ್ ಅಲ್ಲಿ ಕೇಳ್ತಾರೆ. ಅದಾದ ನಂತರ GPSTR HSTR ಬರ್ತದೆ. ಟೆಟ್ ಅಲ್ಲಿ ಕೇಳುದು ಬಹಳ ಕಡಿಮೆ. ಬಿ ಅಂತ ಹೇಳ್ತಾ ಇದ್ದೀರಾ. ವೆರಿ ಗುಡ್, ಬಿ. ನಾನು ಅವಾಗ್ಲೇ ಹೇಳಿದೆ 1950 ಮತ್ತು 60ರ ದಶಕದಲ್ಲಿ ಸಂಭವಿಸಿದ್ದು ಅಂತ. ವೆರಿ ಗುಡ್, ಕರೆಕ್ಟ್ ಆದ ಉತ್ತರ. ಪರಿಸರಕ್ಕೆ ಸಂಬಂಧಿಸಿದಂತೆ ವ್ಯಕ್ತಿಗಳ ಚಟುವಟಿಕೆಗಳ ವೈಜ್ಞಾನಿಕ ಅಭ್ಯಾಸವೇ ಮನೋವಿಜ್ಞಾನ ಅಂತ ಹೇಳಿದವರು ಯಾರು? ಪರಿಸರಕ್ಕೆ ಸಂಬಂಧಿಸಿದ ವ್ಯಕ್ತಿಯ ಚಟುವಟಿಕೆಗಳ ವೈಜ್ಞಾನಿಕ ಅಭ್ಯಾಸವೇ ಮನೋವಿಜ್ಞಾನ. ಯಾರು? ಸಿ ಅಂತಿದ್ದೀರಾ? ಇರ್ಲಿ, ಕನ್ಫ್ಯೂಸ್ ಆಗ್ಬೋದು. ಸಿ ಕರೆಕ್ಟ್, ವುಡ್ವರ್ತ್ ಅವರು. ನಡತೆ ಮತ್ತು ವರ್ತನೆಗಳ ಸ್ಪಷ್ಟವಾದ ವಿಜ್ಞಾನವೇ ಮನೋವಿಜ್ಞಾನ ಅಂತ ಹೇಳಿದವರು ಯಾರು? ನಡತೆ, ವರ್ತನೆ. ನೆನ್ಪಿಟ್ಕೊಳ್ಳಿ, 2 ಪದ ಉಂಟು, ನಡತೆ ಮತ್ತು ವರ್ತನೆ. ನೀವ್ ಇದ್ರಲ್ಲಿ ಇವತ್ತಿನ ಪಾಠದಲ್ಲಿ ಸುಮ್ಮನೂರ್ ಕೇಳೇ ಇಲ್ಲ, ಗ್ಯಾರೆಟ್ಸಿ ಕೇಳೇ ಇಲ್ಲ. ಮಿಲ್ಲರ್ ಸರಿಯಾದ ಉತ್ತರ ಮ್ಯಾಕ್ ಡ್ಯೂಗಲ್. ಅರ್ಥ ಆಯ್ತಾ? ನಡತೆ ಮತ್ತು ವರ್ತನೆಯ ಸ್ಪಷ್ಟ ವಿಜ್ಞಾನ ಅಂತ ಹೇಳಿದವರು. ನೋಡಿ, ಈ ಒಂದು ಚಾಪ್ಟರ್ ಅಲ್ಲೇ ನಿಮ್ಗೆ ಆಲ್ಮೋಸ್ಟ್ ಪ್ರಶ್ನೆಗಳು ಬಂದು ಬಿಡ್ತದೆ. ಹೌದು ಅಥವಾ ಇಲ್ಲ ಅಂತ ನೀವೇ ಕಮೆಂಟ್ ಮಾಡಿ. ದೇಹಶಾಸ್ತ್ರ ಮತ್ತು ಮನಃಶಾಸ್ತ್ರಕ್ಕೂ ನಡುವಿನ ಅಂತರವನ್ನು ಸಮೀಪಕ್ಕೆ ತಂದವರು ಯಾರು? ದೇಹಶಾಸ್ತ್ರ ಮತ್ತು ಮನಃಶಾಸ್ತ್ರ ಸಮೀಪಕ್ಕೆ ತಂದವರು ಯಾರು? ಬಿ ಅಂತ ಹೇಳ್ತಾ ಇದ್ದೀರಾ. ವೆರಿ ಗುಡ್, ವಿಲಿಯಂ ವುಂಟ್. ದೇಹಶಾಸ್ತ್ರ ಮತ್ತು ಮನಃಶಾಸ್ತ್ರಕ್ಕೆ ಹತ್ರ ತಂದವರು. ನೆಕ್ಸ್ಟ್, ಹುಟ್ಟಿನಿಂದ ಸಾಯುವವರೆಗೆ ವ್ಯಕ್ತಿಯ ಕಲಿಕೆಯ ಅನುಭವಗಳನ್ನು ತಿಳಿಸುವ ಶಾಸ್ತ್ರವೇ ಮನೋವಿಜ್ಞಾನ ಎಂದು ವ್ಯಾಖ್ಯಾನಿಸಿದವರು ಯಾರು? ಹುಟ್ಟಿನಿಂದ ಸಾಯುವವರೆಗೆ
ವ್ಯಕ್ತಿಯ ಕಲಿಕೆಯಲ್ಲಿನ ಅನುಭವಗಳನ್ನು ತಿಳಿಸುವ ಶಾಸ್ತ್ರವೇ ಮನೋವಿಜ್ಞಾನ. ಯಾರು? ವೀರಪ್ಪರವರು ಇಲ್ಲ ಅಲ್ವಾ? ಹೌದಾ ಅಲ್ವಾ? ನೆನ್ಪಿಟ್ಕೊಳ್ಳಿ, ನಾನ್ ಕೆಲವೊಮ್ಮೆ ಕನ್ಫ್ಯೂಸ್ ಮಾಡ್ತೀನಿ, ಸುಳ್ಳು ಹೇಳಿ ಕನ್ಫ್ಯೂಸ್ ಮಾಡ್ತೀನಿ. ನಿಮ್ಮಲ್ಲಿ ಕಾನ್ಫಿಡೆನ್ಸ್ ಇರ್ಬೇಕು. ಹೌದು, ನಮ್ ಸರ್ ಅದು ನನಗೆ ಕನ್ಫ್ಯೂಸ್ ಮಾಡ್ತವ್ರೆ ಅಂತೇಳಿ ಸರಿಯಾಗಿ ಆನ್ಸರ್ ಹೇಳ್ಬೇಕು. ಸಿ ಅಂತ ಹೇಳ್ತಾ ಇದ್ರ. ಕ್ರೋ ಮತ್ತು ಕ್ರೋ ಸರಿಯಾದ ಉತ್ತರ. ಮನಸ್ಸು ಮತ್ತು ದೇಹಗಳ ನಡುವಿನ ಕುರಿತು ವಿವರಿಸಿದ ತತ್ವಜ್ಞಾನಿ ಯಾರು? ಮನಸ್ಸು ಮತ್ತು ದೇಹಗಳ ನಡುವೆ ಯಾವುದು? ಬಿ ಅಂತ ಹೇಳ್ತಾ ಇದ್ದೀರಾ? ಎ, ರೇನೆ ಡೆಕಾರ್ಡ್. ಇವರು ಮನಸ್ಸು ಮತ್ತು ದೇಹಗಳ ನಡುವಿನ ಕುರಿತು ವಿವರಿಸ್ತಾರೆ. ಯಾಕಂದ್ರೆ ಇದು ನಾನು ನಿಮ್ಗೆ ಆಗ ಹೇಳಲಿಲ್ಲ.